ಅಂಕಿತ ಪುಸ್ತಕ ವತಿಯಿಂದ ಬುಕ್ ಬ್ರಹ್ಮದ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವಿವತ್ತು ನೆರೆದಿದ್ದೇವೆ. ಒಂದು ಒಳ್ಳೆಯ ಪುಸ್ತಕ ಒಂದು ಉತ್ತಮ ಚಿಂತನೆ ಜೀವನವನ್ನೇ ಬದಲಾಯಿಸಬಲ್ಲದು ಅಂತ ಹೇಳ್ತಾರೆ. ಪುಸ್ತಕಕ್ಕೆ ಅಂಥದ್ದೊಂದು ಅದಮ್ಯವಾದ ಶಕ್ತಿ ಇದೆ. ಈ ನಿಟ್ಟಿನಲ್ಲಿ ಇಂದು ಬಿಡುಗಡೆಗೊಳ್ಳುತ್ತಿರುವಂತಹ ಎಚ್ ಡುಂಡಿರಾಜರ ಹನಿಗವನ ಏನು, ಏಕೆ, ಹೇಗೆ ಅನ್ನೋ ಹನಿಗವನಗಳಿಗೊಂದು ಮಿನಿ ಕೈಪಿಡಿ, ಜೊತೆಗೆ ಚಿದಾನಂದ ಸಾಲಿಯವರ ಹೊಗೆಯ ಹೊಳೆಯುವುದು ತಿಳಿಯದು ಕಥಾ ಸಂಕಲನ, LS ಶೇಷಗಿರಿ ರಾವ್ ಅವರ ಆಧುನಿಕ ಕನ್ನಡ ಸಾಹಿತ್ಯ ನಡೆದು ಬಂದ ದಾರಿ ಹಾಗೂ ಉಷಾ ನರಸಿಂಹನ್ ಅವರ ಕೆಂಡದ ರೊಟ್ಟಿ ಕಾದಂಬರಿಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವಿವತ್ತು ನೆರೆದಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮನೆಯಲ್ಲಿ ಕುಳಿತುಕೊಂಡು ಕೂಡ ವೀಕ್ಷಿಸಬಹುದಾಗಿದೆ. ಬುಕ್ ಬ್ರಹ್ಮದ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನೆಲ್ನಲ್ಲಿ ಇದು ನೇರ ಪ್ರಸಾರಗೊಳ್ತಾ ಇದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನು ಮಾಡಲಿಕ್ಕೆ ಬಂದಿರುವಂತಹ ಪ್ರೊಫೆಸರ್ ಕೃಷ್ಣೇಗೌಡರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಇವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇನ್ನೂ ಹೆಚ್ಚು ಕೇಳಬೇಕು ಅಂತ ಅನಿಸುತ್ತೆ. ಹಾಸ್ಯದ ಜೊತೆಗೆ ಜೀವನದ ಬಗ್ಗೆ ಗಂಭೀರವಾಗಿ ಹೇಳ್ತಿರ್ಬೇಕಾದ್ರೆ ಜೀವನನ ಹೀಗೂ ಯೋಚನೆ ಮಾಡಬಹುದಾ ಅಂತ ಒಂದು ಆಲೋಚನೆ ಎಲ್ಲರಲ್ಲೂ ಹೊಳೆಯುತ್ತೆ. ವಾಗ್ದೇವಿಯ ಅಕ್ಕರೆಯ ವರವನ್ನು ಪಡೆದಿರುವಂತಹ ಕನ್ನಡದ ಮೇಷ್ಟ್ರು ಪ್ರೊಫೆಸರ್ ಕೃಷ್ಣೇಗೌಡರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಉತ್ತಮ ಓದುಗರು, ಲೇಖಕರು, ಪತ್ರಕರ್ತರು ಹಾಗೂ ಬುಕ್ ಬ್ರಹ್ಮದ ಸಂಪಾದಕರು ಆಗಿರುವಂತಹ ಶ್ರೀಯುತ ದೇವು ಪತ್ತಾರ್ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಹನಿಗಮನದ ಸಾಮ್ರಾಟರಂತಲೇ ಅನಿಸ್ಕೊಂಡಿರುವಂತಹ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹನಿಗಮನದ ಕುರಿತು ಇಷ್ಟು ವಿಸ್ತೃತವಾಗಿ ಮತ್ತು ಸ್ವಾರಸ್ಯಕರವಾದ ಪುಸ್ತಕವನ್ನು ನಮ್ಮ ಕೈಗೆ ಇವತ್ತು ಇಡ್ತಿರುವಂತಹ ಶ್ರೀಯುತ ಡುಂಡಿರಾಜ್ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಹೊಗೆಯ ಹೊಳೆಯುವುದು ತಿಳಿಯದು ಕಥಾ ಸಂಕಲನದ ಕರ್ತೃವಾದಂತಹ ಚಿದಾನಂದ ಸಾಲಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಇವರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈ ಪುಸ್ತಕದ ಹೆಸರನ್ನು ಕೇಳಿದ್ರೆ ವಿಶಿಷ್ಟವಾಗಿದೆ, ಕೆಂಡದ ರೊಟ್ಟಿ ಅಂತ ಹೇಳಿ. ಈ ಕಾದಂಬರಿಯನ್ನು ಬರೆದಿರುವಂತಹ ಶ್ರೀಮತಿ ಉಷಾ ನರಸಿಂಹನ್ ಕೂಡ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಮುಖ್ಯವಾಗಿ ಅಂಕಿತ ಪುಸ್ತಕ ಪ್ರಕಟಿಸಿರುವಂತಹ ಕನ್ನಡ ಸಾಹಿತ್ಯ ಲೋಕಕ್ಕೆ ಅತ್ಯುತ್ತಮ ಕೊಡುಗೆ ಆಗೋದರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು. LS ಶೇಷಗಿರಿ ರಾವ್ ಅವರ ಆಧುನಿಕ ಕನ್ನಡ ಸಾಹಿತ್ಯ ನಡೆದು ಬಂದ ದಾರಿಯನ್ನು ಒಳಗೊಂಡಿರುವಂತಹ ಖಚಿತ ಒಳನೋಟಗಳು ಇದೆ ಈ ಪುಸ್ತಕದಲ್ಲಿ ನಾವು ಗಮನಿಸಬಹುದು. LSS ಅವರ ಅಗಲಿಕೆಯ ನಂತರ ಅವರ ಹೆಂಡತಿಯಾದಂತಹ ಶ್ರೀಮತಿ ಭಾರತಿಯವರು ಅಲ್ಲಿ ಇಲ್ಲಿ ಸೇರಿ ಹೋಗಿದ್ದಂತಹ ಈ ಲೇಖನಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಸಂಪಾದಿಸಿ ನಮ್ಮ ಮುಂದಿಟ್ಟಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಅನಾರೋಗ್ಯದ ಕಾರಣದಿಂದ ಅನುಪಸ್ಥಿತಿಯಲ್ಲಿದ್ದಾರೆ. ಅವರಿಗೂ ಕೂಡ ಅಂಕಿತ ಪುಸ್ತಕ ಹಾಗೂ ಬುಕ್ ಬ್ರಹ್ಮದ ವತಿಯಿಂದ ಅಭಿನಂದನೆಯನ್ನು ಕೋರ್ತಿದ್ದೇನೆ. ಕನ್ನಡ ಸಾರಸ್ವತ ಲೋಕಕ್ಕೆ ಇಂದು 4 ವಿಶೇಷವಾದ ಕೃತಿಗಳು ಲೋಕಾರ್ಪಣೆಗೊಳ್ತಾ ಇದೆ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಶ್ರೀಯುತ ಪ್ರೊಫೆಸರ್ ಕೃಷ್ಣೇಗೌಡರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿರುವ ಗಣ್ಯರು ಇದಕ್ಕೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು. ಹಾಸ್ಯದ ಮೂಲಕವೇ ಜನಪದರ ಉದಾಹರಣೆಗಳನ್ನು ಕೊಟ್ಟು ಜೀವನ ಪಾಠ ಹೇಳೋ ಕನ್ನಡದ ಮೇಷ್ಟ್ರು ಈ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಹಲೋ. ರವಿಗೆ ಕಾಂತಿಯ ನೀವಾ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ
ಗಂಗೆ ತಾನೂದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ಎಲ್ರಿಗೂ ನಮಸ್ಕಾರ. ಅವರೇ ಅಂದರೆ ಅವರೇ ಮೇಳ ಆಗಿಬಿಡುತ್ತೆ. ಅದರಿಂದ ಎಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಅಂಕಿತ ಪುಸ್ತಕ ಹೊರತಂದಿರುವ ಈ 4 ಪುಸ್ತಕಗಳನ್ನು ಅತ್ಯಂತ ಸಂತೋಷದಿಂದ ಮತ್ತು ಇದು ನನಗೆ ಸಂದ ಗೌರವ ಅಂತ ಭಾವಿಸಿ ಈ ದಿನ ಬಿಡುಗಡೆ ಮಾಡಿದ್ದೇನೆ. ಗೆಳೆಯರಾದ ಎಚ್ ಡುಂಡಿರಾಜ್ ಅವರ ಹನಿಗವನ ಏನು ಏಕೆ ಹೇಗೆ ಅನ್ನುವ ಪುಸ್ತಕ, ಶ್ರೀಮತಿ ಉಷಾ ನರಸಿಂಹನ್ ಅವರ ಕೆಂಡದ ರೊಟ್ಟಿ ಅನ್ನುವ ಕಾದಂಬರಿ, ಚಿದಾನಂದ ಸಾಲಿಯವರ ಹೊಗೆಯ ಹೊಳೆಯಿದು ತಿಳಿಯದು ಅನ್ನುವ ಕಥಾ ಸಂಕಲನ ಮತ್ತು ಎಲ್ ಎಸ್ ಶೇಷಗಿರಿ ರಾಯರ ಆಧುನಿಕ ಕನ್ನಡ ಸಾಹಿತ್ಯ ನಡೆದು ಬಂದ ದಾರಿ, ಈ 4 ಪುಸ್ತಕಗಳನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಬಿಡುಗಡೆ ಮಾಡಿದ್ದೇನೆ. ಅಂಕಿತ ಪ್ರಕಾಶನ ಸಂಸ್ಥೆಯ ಪುಸ್ತಕಗಳನ್ನು ಓದೋದ ನಂತರದ ಮಾತು, ಆದರೆ ಅವನ ಕೈಯಲ್ಲಿ ಹಿಡ್ಕೊಳ್ಳೋದು ಒಂದು ಭೂಷಣ. ತುಂಬ ಚಂದವಾಗಿ ಪ್ರಕಟಿಸಿದ್ದಾರೆ. ಅದರ ಮುಖಪಟ ನೋಡೋದಕ್ಕೆ ಸಂತೋಷ ಆಗುತ್ತೆ. ಎರಡನೇದು ಅವರ ಗುಣಪಕ್ಷಪಾತ. ಯಾವುದಾದ್ರೂ ಪುಸ್ತಕ ಅಂಕಿತ ಪ್ರಕಾಶನದಿಂದ ಪ್ರಕಟವಾಗಿದೆ ಅಂತಂದರೆ ಆ ಪುಸ್ತಕ ಒಂದು ಗಮನಾರ್ಹವಾದದ್ದು ಅಂತ ನಾವು ಸುಲಭವಾಗಿ ಆಲೋಚನೆ ಮಾಡಿಬಿಡ್ಬೋದು. ಪುಸ್ತಕ ಅನ್ನೋದನ್ನು ಉದ್ಯಮ ಅಂತ ನಾವು ಮಾಡಿಬಿಟ್ಟಿದ್ದೀವಿ. ಹೊಸ ಜಗತ್ತು ಎಲ್ಲವನ್ನೂ ಉದ್ಯಮ ಅಂತ ಕರೆಯುತ್ತೆ. ಮೊನ್ನೆ ನನಗೆ ಯಾರೋ ಹೇಳಿದಾಗ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂತ ಕರೆದಾಗ ನನಗೆ ತುಂಬ ಗಾಬರಿ ಆಗೋಯ್ತು. ಯಾಕೆಂದರೆ ನಾವು ಹೆಲ್ತ್ ಕೇರ್ ಸರ್ವಿಸ್ ಅಂತ ಕಾಲ್ದವರು. ಮೊನ್ನೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ರೇಡಿಯೋನಲ್ಲಿ, ನೀವು ಚೆನ್ನಾಗಿ ಹಾಡೋದಕ್ಕೆ ಬಂದರೆ ನೀವು ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ನಿಮ್ಗೊಂದು ಜಾಗ ಸಿಗ್ಬೋದು ಅಂತ. ಮ್ಯೂಸಿಕ್ ಈಸ್ ಅನ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ, ಹೆಲ್ತ್ ಇಂಡಸ್ಟ್ರಿ, ಹೆಲ್ತ್ ಕೇರ್ ಇಂಡಸ್ಟ್ರಿ. ಆಮೇಲೆ ಜರ್ನಲಿಸಮ್ ಈಸ್ ಅನ್ ಇಂಡಸ್ಟ್ರಿ, ಸಿನಿಮಾ ಈಸ್ ಅನ್ ಇಂಡಸ್ಟ್ರಿ, ಬುಕ್ ಈಸ್ ಅನ್ ಇಂಡಸ್ಟ್ರಿ. ಎಲ್ಲವೂ ಉದ್ಯಮಗಳಾಗಿ ಪರಿವರ್ತನೆ ಆಗ್ತಾ ಇರೋದು ನನಗಂತೂ ಗಾಬರಿ ಹುಟ್ಟಿಸುತ್ತೆ. ಭಾರತದಂಥ ದೇಶಕ್ಕೆ ನಮ್ಗೆ ಅರ್ಗಿಸ್ಕೊಳ್ಳಾಗಲ್ಲ. ಅದರಲ್ಲಿ ನಾನು ಅದನ್ನು ಮಾತಾಡಬೇಕು ಅಂತ ಅಂದ್ಕೊಂಡಿಲ್ಲ ಈಗ. ಆದರೆ ಉದ್ಯಮದಲ್ಲಿದ್ದೂ ಕೂಡ ಆ ಕ್ಷೇತ್ರಕ್ಕಿರುವ ಘನತೆಯನ್ನು, ಗೌರವವನ್ನು ಶ್ರೀ ಪ್ರಕಾಶ್ ಕಂಬತ್ತಳ್ಳಿಯವರು ಮತ್ತು ಪ್ರಭಾ ಕಂಬತ್ತಳ್ಳಿಯವರು ಇಲ್ಲಿಯವರೆಗೂ ತುಂಬ ಆಸ್ಥೆಯಿಂದ, ಜತನದಿಂದ, ಗೌರವದಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವ್ರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಮತ್ತು ಈ ಮಾತುಗಳು ಇಲ್ಲಿ ದೇಶಾವರಿಗಾಗಿ, ಸೌಜನ್ಯಕ್ಕಾಗಿ ಹೇಳಿದ ಮಾತುಗಳಲ್ಲ. ಯಾಕಂದರೆ ಯಾವುದಾದ್ರೂ ಕಾರ್ಯಕ್ರಮ ಅಂದರೆ ಅವ್ರ ಬಗ್ಗೆ 4 ಒಳ್ಳೆ ಮಾತಾಡಬೇಕು ಅಂತ ಆಡ್ತೀವಿ, ಹಾಗೆ ಹೇಳಿದ ಮಾತಲ್ಲ. ನಾನು ಏನು ಹೇಳಿದ್ದೇನೋ ಐ ಮೀನ್ ಇಟ್. 4 ಪುಸ್ತಕಗಳು ಬಿಡುಗಡೆ ಆಗ್ತಿವೆ. 2 ಪುಸ್ತಕಗಳನ್ನು ಕುರಿತು ಆನಂತರ ಮಾತಾಡ್ತಾರೆ ದೇವೇಂದ್ರ ಪತ್ತಾರ್ ಅವರು, ದೇವ ಪತ್ತಾರ್ ಅವರು ಮಾತಾಡ್ತಾರೆ. ನಾನು ಎಲ್ ಎಸ್ ಶೇಷಗಿರಿ ರಾಯರ ಆಧುನಿಕ ಕನ್ನಡ ಸಾಹಿತ್ಯ ನಡೆದು ಬಂದ ದಾರಿ ಮತ್ತು ಡುಂಡಿರಾಜ್ ಅವರ ಹನಿಗವನ ಏನು ಏಕೆ ಹೇಗೆ ಈ ಕೃತಿಗಳನ್ನು ಕುರಿತು ಸುಮ್ಮನೆ 4 ಮಾತಾಡ್ತೇನೆ. ಪುತಿ ನರಸಿಂಹಾಚಾರ್ಯದೊಂದು ಪದ್ಯ ನೆನಪಾಗ್ತಾ ಇದೆ. ಕಾವ್ಯ ಅಂದರೆ ಏನು ಅಂದರೆ ಅವರಿಗೆ ನನ್ನದು ತತ್ವಾನ್ವೇಷಣ ಕಾರ್ಯ,
ಏನೇತಕೆ ಎಂಬುದೇ ಹವ್ಯಾಸ. ನನ್ನದು ತತ್ವಾನ್ವೇಷಣ ಕಾರ್ಯ, ಏನೇತಕೆ ಎಂಬುದೇ ಹವ್ಯಾಸ, ಇದನುಳಿದಾಗದು ಪದವಿನ್ಯಾಸ ಅಂತ ಬರೀತಾರೆ. ನಾನು ಕಾವ್ಯ ರಚನೆ ಮಾಡ್ತಿದ್ದೀನಿ ಅಂದರೆ ಸುಮ್ಮನೆ ಮನರಂಜನೆಗೋ ಖುಷಿಗೋ ಹೊತ್ತು ಕಳೆಯೋದಕ್ಕೋ ಕಾವ್ಯ ರಚನೆ ಮಾಡ್ತಿಲ್ಲ. ನನ್ನದು ತತ್ವಾನ್ವೇಷಣೆಯ ಕಾರ್ಯ. ಈ ಜಗತ್ತಿಗೆ ಆಧಾರ ತತ್ವಗಳು ಯಾವುವು ಅಂತ ಹುಡುಕಬೇಕು, ಅಥವಾ ಈ ಜಗತ್ತನ್ನು ನಡೆಸುವ ಚಾಲಕ ಶಕ್ತಿ ಏನು ಅಂತ ಹುಡುಕಬೇಕು. ಇದರ ಹಿಂದೆ ಯಾವುದೋ ಒಂದು ತಾತ್ವಿಕತೆ ಇರಬೇಕು, ಅದನ್ನು ಹುಡುಕಬೇಕು. ಅದರ ಅನ್ವೇಷಣೆ ಮಾಡ್ತಿದ್ದರೆ ನಂದು ಕಾವ್ಯದ ದಾರಿ ಅಷ್ಟೇ. ನನ್ನದು ತತ್ವಾನ್ವೇಷಣ ಕಾರ್ಯ. ಏನು ಏತಕ್ಕೆ ಅನ್ನೋ ಪ್ರಶ್ನೆ ಇಲ್ಲದೆ ಇದ್ದರೆ ತತ್ವ ಹುಟ್ಟೋದೇ ಇಲ್ಲ. ತತ್ವ ಅನ್ನುವುದು ಸ್ಥಾಪಿತವಾಗಬೇಕಾದ್ರೆ ಅದರ ಹಿಂದೆ 2 ಪ್ರಶ್ನೆಗಳಿರಬೇಕು. ಅದು ಏನು ಮತ್ತು ಏಕೆ ಅನ್ನೋದು. ಡುಂಡಿರಾಜರ ಹನಿಗವನಗಳು ನಿಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಇಷ್ಟು ವರ್ಷ ಹನಿಗವನಗಳನ್ನ ಬರೆದ ಮೇಲೆ, ಎಷ್ಟು 5-6 ಸಾವಿರ ಹನಿಗವನಗಳನ್ನ ಬರೆದ ಮೇಲೆ ಡುಂಡಿರಾಜರು ಈಗ ಏನು ಏಕೆ ಹೇಗೆ ಅನ್ನೋ ಪ್ರಶ್ನೆ ಇಟ್ಕೊಂಡು ಪುಸ್ತಕ ಬರೆದಿದ್ದಾರೆ. ಆಮೇಲೆ ಅಂಥದ್ದೊಂದು ಪುಸ್ತಕವನ್ನು ಡುಂಡಿರಾಜ್ ಅಲ್ಲದೆ ಇನ್ಯಾರು ಬರೀಬೇಕು? ಬರೆಯೋದಕ್ಕೆ ಅವರು ಸಮರ್ಥರು. ಒಂದೇ ಒಂದು ಇರಬಹುದಾದ ಪೂರ್ವಗ್ರಹಿಕೆ ಏನು ಅಂದರೆ, ಅವರೇ ಹನಿಗವಿ ಆದದ್ರಿಂದ ತನ್ನ ಕಾವ್ಯದ ಸಮರ್ಥನೆಗೋಸ್ಕರ ಅವರು ಈ ಪುಸ್ತಕ ಬಳಸ್ಕೋಬಹುದು. ತನ್ನ ಬರವಣಿಗೆ ದಾರಿಯ ಸಮರ್ಥನೆಗೋಸ್ಕರ ಈ ಪುಸ್ತಕ ಬಳಸ್ಕೋಬಹುದು. ಆದರೆ ಪುಸ್ತಕವನ್ನು ಇಡಿಯಾಗಿ ಓದಿದ್ದೇನೆ. ಡುಂಡಿರಾಜ್ ಆ ಕೆಲಸ ಮಾಡಿಲ್ಲ. ಬೇಂದ್ರೆಯವರ ಈ ಪದ್ಯದ ಸಾಲುಗಳು ನಿಮ್ಗೆ ಗೊತ್ತಿವೆ ಅಂತ ಕಾಣಿಸುತ್ತೆ. ಹಾಸಾದ ಮಿಂಚಿನಿಂದ ಬೀಸಿದ್ದ ಸೆರಗಿನಿಂದ ಎಳೆದಂತೆ 4 ಸಾಲು, ಎಳೆದಂತೆ 4 ನೂಲು, ಉಳಿದಾವ 4 ಸಾಲು. ಕವಿತೆ ಅಂದರೆ ಅಷ್ಟೇ. ನಾನು ಬಹಳ ಸಲ ಈ ಮಾತುಗಳನ್ನ ಹೇಳಿದ್ದೀನಿ. ಕಾವ್ಯ ಅಂದರೆ ಒಂದು ಫ್ಲ್ಯಾಶ್, ಒಂದು ಹೊಳಹು. ಅದು ಉದ್ದ ಇರುತ್ತೆ ಅಂದರೆ ಪದ್ಯ, ಉಳಿದದ್ದೆಲ್ಲ ವಿದ್ವತ್ತಿನ ಕೆಲಸ. ಈಗ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಅನ್ನೋದಷ್ಟೇ ಫ್ಲ್ಯಾಶ್. ಆ ಇಡೀ ಪದ್ಯದ ಜೀವಕೇಂದ್ರ ಅವೆರಡೇ ಸಾಲುಗಳು. ಉಳಿದದ್ದು ಕವಿಯ ಕಸುಬುದಾರಿಕೆ ಮಾಡಿದ ಕೆಲಸ, ಕವಿಯ ವಿದ್ವತ್ ಮಾಡಿದ ಕೆಲಸ ಅದು. ಆದರೆ ಒಂದು ಫ್ಲ್ಯಾಶ್ ಹುಟ್ಟುತ್ತೆ ಕವಿಗೆ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದ ನೋಡಿದನು, ಅದು ಫ್ಲ್ಯಾಶ್. ಅದಕ್ಕೊಂದು ಕ್ಯಾನ್ವಾಸ್ ರಚನೆ ಮಾಡ್ತಾರಲ್ಲ, ಅದಕ್ಕೊಂದು ಆಂಬಿಯನ್ಸ್ ಸೃಷ್ಟಿ ಮಾಡ್ತಾರಲ್ಲ, ಅದಕ್ಕೊಂದು ಪರ್ಯಾವರಣ ಸೃಷ್ಟಿ ಮಾಡ್ತಾರಲ್ಲ, ಈ ಪರ್ಯಾವರಣ ಎಲ್ಲ ಕವಿಯ ವಿದ್ವತ್ತಿನಿಂದ ಬಂದ ಸಾಲುಗಳು. ಹಾಗೆ ನೋಡಿದರೆ ರಾಮಾಯಣ ಮಹಾಭಾರತ ಕೂಡ ಫ್ಲ್ಯಾಶ್. ಅದಕ್ಕೊಂದು ಕಥಾಹಂದರವನ್ನು ರಚಿಸುವುದು ಕವಿಯ ಜೀವನಾನುಭವ, ಅವನ ವಿದ್ವತ್ತು. ಯಾವುದೋ ಒಂದು ಫ್ಲ್ಯಾಶ್. ಇಡೀ ಮಹಾಭಾರತದ ತತ್ವ ಏನು ಅಂದರೆ, ಅವನು ಹೇಳೋಕ್ಕೆ ತಿಳಿಯೋದು 2 ಸಾಲು: ಪರೋಪಕಾರಾಯ ಪುಣ್ಯಾಯ, ಪಾಪಾಯ ಪರಪೀಡನ. ಪಾಪ ಪುಣ್ಯಗಳ ವ್ಯತ್ಯಾಸ ಹೇಳೋದಕ್ಕಾಗಿಯೇ ಈ ಕಾವ್ಯ ಬರೆದಂಗಿದೆ ನಾನು. ಬೇರೆಯವರಿಗೆ ಉಪಕಾರ ಮಾಡೋದೇ ಪುಣ್ಯ, ಬೇರೆಯವ್ರನ್ನ ಪೀಡಿಸುವುದೇ ಪಾಪ. ಇದು ಕಾವ್ಯ ಬರೆದ ಮೇಲೆ ಕವಿ ಬಂದ ನಿಲುವಲ್ಲ, ಕವಿಗೆ ಬಂದ ನಿಲುವಲ್ಲ, ಕವಿಗೆ ಬಂದ ತೀರ್ಮಾನ ಅಲ್ಲ. ಬಹುಶಃ ಕಾವ್ಯಕ್ಕೆ ಮೂಲ ಹೇತುವಾದದ್ದೇ, ಮೂಲ ಭಿತ್ತಿಯಾದದ್ದೇ, ಮೂಲ ಶ್ರುತಿಯಾದದ್ದೇ ಇದು. ಈ ಮೂಲ ಶ್ರುತಿಗೆ ಇಡೀ ಕಾವ್ಯದ ಹರಿವನ್ನು, ಕಾವ್ಯದ ಓಟವನ್ನು, ಕಾವ್ಯದ ನಡಿಗೆಯನ್ನು ನಿಯಂತ್ರಿಸುವಂಥ ಶಕ್ತಿ ಇದೆ. ಅದರಿಂದ ನನಗನ್ಸೋದು, ಡುಂಡಿರಾಜರನ್ನು ಸಂತೋಷಪಡಿಸೋದಕ್ಕೆ ಈ ಮಾತು ಹೇಳ್ತಾ ಇಲ್ಲ, ನನಗನ್ಸೋದು ಎಲ್ಲ ಕಾವ್ಯವು ಒಂದು ಹನಿಗವನವೇ ಮೂಲತಃ. ಆನಂತರ ಉಳಿದದ್ದು ಅದಕ್ಕೆ ಬೇಕಾದ ಟೆಕ್ಸ್ಚರನ್ನು ಕಟ್ತಾ ಹೋಗೋದು. ಆದರೆ ಕವಿಗೆ, ಅದರಲ್ಲೂ ಹನಿಗವಿಗೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಹನಿಗವಿ ಫ್ಲ್ಯಾಶನ್ನು ಮಾತ್ರ ಹಿಡಿದಿಡಬೇಕು. ಎಷ್ಟೋ ಸಲ ಸ್ಟೇಟ್ಮೆಂಟ್ಗಳನ್ನು ಬರೆದು ಹೇಳಿಕೆಗಳನ್ನು ಬರೆದು ಇದು ಕಾವ್ಯ ಅಂತ ಕರೀತಾರೆ. ನನಗೆ ಈ ಜಗತ್ತಿನಲ್ಲಿ ಯಾರಾದರೂ ನೀನು ಯಾಕೆ ಬದುಕಬೇಕು ಅಂತ ಕೇಳಿದ್ರೆ, ಸತ್ಯವಾಗ್ಲೂ ಹೇಳ್ತೀನಿ,
ಯಾಕೆ ಬದುಕಬೇಕು ಅಂದರೆ ಈ ಜಗತ್ತಲ್ಲಿ ಕಾವ್ಯ ಇದೆ, ಸಂಗೀತ ಇದೆ, ನೃತ್ಯ ಇದೆ ಅಂತ. ಇಲ್ಲಿ ಏನೇನೋ ಇದೆ, ರೈಲಿದೆ, ವಿಮಾನ ಇದೆ, ದೊಡ್ಡ ದೊಡ್ಡ ಕಟ್ಟಡ ಇವೆ, ದುಡ್ಡಿದೆ, ಬೇಕಾದಷ್ಟು ಭೋಗ ಇದೆ. ಆದರೆ ನನಗೆ ಯಾವುದು ಅದ್ಭುತ ಅಂದರೆ, ನೋಡಿ, ಈ ಕಂಠ ಸೃಷ್ಟಿಯಿಂದ ನಮಗೆ ಒದಗಿದ್ದು ಹಾಡಕ್ಕಲ್ಲ, ಅರ್ಚಕ್ಕೆ. ಆದರೆ ಆ ಕಂಠವನ್ನು ಟೇಮ್ ಮಾಡಿ, ಅದನ್ನು ಸಾಧುಗೊಳಿಸಿ, ಅದನ್ನು ನಮಗೆ ಬೇಕಾದ ಹಾಗೆ ಅದನ್ನು ತಿದ್ದಿ ಮೆದ್ದಿ ನಾವು ಅದರಲ್ಲೊಂದು ಹಾಡು ಹುಟ್ಟಿಸ್ತೀವಲ್ಲ, ಅದೊಂದು ಬಹಳ ದೊಡ್ಡ ವಿಸ್ಮಯ. ಭಾಷೆ ಅನ್ನೋದು ಹುಟ್ಟಿದ್ದು ನಮಗೇನು ಅನಿಸಿದ್ದನ್ನು ಹೇಳೋದಕ್ಕಷ್ಟೇ, ನಮ್ಮ ಅಭಿಪ್ರಾಯ ಹೇಳೋದಕ್ಕಷ್ಟೇ. ಆದರೆ ಬರ್ತಾ 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 ಎಲ್ರಿಗೂ ಅನಿಸಿದ್ದೇನೆಂದರೆ, ಅನಿಸಿದ್ದನ್ನೆಲ್ಲ ಹೇಳೋದು ಕಷ್ಟ ಅಂತ. ಜಗತ್ತಿನ ಯಾವ ಭಾಷೆಯಲ್ಲೂ ಮನುಷ್ಯನಿಗೆ ಅನಿಸಿದ್ದನ್ನೆಲ್ಲ ಹೇಳೋಕ್ಕಾಗಲ್ಲ. ಉದಾಹರಣೆಗೆ, ಪ್ರಪಂಚದಲ್ಲಿ ಎಷ್ಟೊಂದು ಬಣ್ಣಗಳಿವೆ. ನಾವಿಲ್ಲಿ ಇಲ್ಲಿ ಇಲ್ಲಿ ಇಷ್ಟು ಜನ ಕೂತಿದ್ದೀವಿ ಅಂದರೆ ಇಲ್ಲಿ ಎಷ್ಟು ಬಣ್ಣಗಳಿವೆ. ಈ ಬಣ್ಣಗಳಿಗೆಲ್ಲ ಹೆಸರಿಡೋಕ್ಕಾಗೋದಿಲ್ಲ. ಆಕಾಶ ನೀಲಿ ಅಂತೀವಿ, ಆಕಾಶ ಯಾವ ನೀಲಿ? ಸಿ ಗ್ರೀನ್ ಅಂತೀವಿ, ಸಿ ಯಾವ ಗ್ರೀನ್? ನಮಗೆ ಗೊತ್ತಿಲ್ಲದೆ ಇದ್ದಾಗ ಇದು ಆ್ಯಶ್ ಕಲರ್ ಅಂತ ಕರಿತೀವಿ, ಇದು ರೋಸ್ ಕಲರ್ ಅಂತ ಕರಿತೀವಿ. ಅಂದರೆ ಆ್ಯಶ್ ಯಾವ ಕಲರ್, ರೋಸ್ ಯಾವ ಕಲರ್? ಮಿಲ್ಕಿ ವೈಟ್ ಅಂದರೆ ಮಿಲ್ಕ್ ಯಾವ ವೈಟ್ ಹೇಳಿ? ಅಂದರೆ ಅದಕ್ಕೆ ಬೇಕಾದ ಶಬ್ದಗಳು ಯಾವ ಭಾಷೆಯಲ್ಲೂ ಇಲ್ಲ. ಹಂಗಿಲ್ಲದೆ ಇದ್ದಾಗ ಏನು ಮಾಡ್ತಾರೆ, ನಮಗೆ ಕಂಡಿರುವ ಯಾವುದಾದ್ರೂ ಒಂದು ವಸ್ತುವನ್ನು, ನಿಮಗೂ ಗೊತ್ತಿರುವ ನಮಗೂ ಗೊತ್ತಿರುವ ಯಾವುದಾದ್ರೂ ಒಂದು ವಸ್ತುವನ್ನು, ಒಂದು ಘಟನೆಯನ್ನು, ಒಂದು ಸಂಗತಿಯನ್ನು ಹೇಳಿ ನನ್ನ ಅನುಭವವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಕಾವ್ಯವೇ ಒಂದು ಬಹಳ ದೊಡ್ಡ ವಿಸ್ಮಯ. ನಮಗೆ ಹೇಳಲಾಗದ್ದನ್ನು ಹೇಳೋದು, ಯಾರಿಗೂ ಹೇಳುವುದಕ್ಕಾಗದೇ ಇದ್ದುದನ್ನು ಹೇಳೋದು, ಮತ್ತು ಅದಕ್ಕಾಗಿ ಭಾಷೆಯನ್ನೇ ಒಡೆದು ಮುರಿದು ಮತ್ತೆ ಕಟ್ಟೋದು. ಹಾಗೆ ನೋಡಿದರೆ ಕಾವ್ಯದಲ್ಲಿ ಮಾಡೋದೆಲ್ಲ ಒಡೆದು ಮುರಿಯುವ ಕೆಲಸನೇ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ನೋಡಿ, ಚಂದಿರ ಬಂದಿತ್ತು, ಚಂದಿರ ಬಂದಿದ್ದಾನೆ, ಇದಕ್ಕೇನೋ ವ್ಯತ್ಯಾಸ ಇದೆ ಅಲ್ವಾ? ನಾವು ಯಾವಾಗಲೂ ಚಂದಿರ ಬಂದಿದ್ದಾನೆ ಅಂತೀವಿ, ಯಾವಾಗಲೂ ಚಂದಿರ ಬಂದಿತ್ತು ಅಂತೀವಿ. ಚಂದಿರನಿಗೆ ಒಂದ್ಸಲ ಪುಲ್ಲಿಂಗ ಪ್ರಯೋಗ ಆಗುತ್ತೆ, ಒಂದೊಂದ್ಸಲ ನಪುಂಸಕಲಿಂಗ ಪ್ರಯೋಗ ಆಗುತ್ತೆ. ಹೀಗೆ ಪ್ರಯೋಗ ಆಗೋದಕ್ಕೆ ಏನೋ ಅರ್ಥ ಇದೆ. ರಾಯರ ಮನೆಯಲ್ಲಿ ಮಲ್ಲಿಗೆ ಹೂಗಳ ಪರಿಮಳ ತುಂಬಿತ್ತು, ಬಾಗಿಲ ಬಳಿ ಕಾಲಿಗೆ ಬಿಸಿ ನೀರಿನ ತಂಬಿಗೆ ಬಂದಿತ್ತು, ಒಳಗಡೆ ದೀಪದ ಬೆಳಕಿತ್ತು. ಬಾಗಿಲ ಬಳಿ ಕಾಲಿಗೆ ಬಿಸಿ ನೀರಿನ ತಂಬಿಗೆ ಬಂದಿತ್ತು. ತಂಬಿಗೆ ಹೆಂಗೆ ಬರುತ್ತೆ? ತಂಬಿಗೆಯನ್ನು ಯಾರೋ ಹಿಡ್ಕೊಂಡು ಬಂದಿರಬೇಕು. ಆದರೆ ಆ ಹಿಡ್ಕೊಂಡು ಬಂದಿರೋನ್ನ ಬೇಕಂತಾನೆ ಕವಿ ಮಾಸ್ಕ್ ಮಾಡ್ತಾ ಇದ್ದಾರೆ, ಮರೆಮಚ್ಚುತ್ತಾ ಇದ್ದಾರೆ. ಕಾವ್ಯಕ್ಕೆ ಇವೆಲ್ಲ ಆಟ ಆಡೋದು ಗೊತ್ತಿರುತ್ತೆ. ನಾನು ಯಾವಾಗಲೂ ಹೇಳೋ ಒಂದು ತಮಾಷೆ ಉದಾಹರಣೆ ಇದೆ. ಕೇಸರಿ ಸ್ವಾಮಿಯವ್ರದ್ದೇ ಪದ್ಯ. ತೌರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯನಿಟ್ಟು, ನಿಮ್ಮ ನೆನಪೇ ನನ್ನ ಹಿಂಡುವುದು ಹಗಲಿನಲಿ, ಇರುಳಿನಲಿ ಕಾಣುವುದು ನಿಮ್ಮ ಕನಸು. ಹೆಂಡತಿಯ ಕಾಗದ, ಅಲ್ಲೊಂದು ಬಹಳ ಸುಂದರವಾದ ಚರಣ ಇದೆ. ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದು ನಾನು ಬಲ್ಲೆ, ನಾಳೆ ಮಂಗಳವಾರ ಮಾರನೆಯ ದಿನ ನವಮಿ, ಆಮೇಲೆ ನಿಲ್ಲುವೆನೇ ನಾನು ಇಲ್ಲೇ. ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದು ನಾನು ಬಲ್ಲೆ. ವಾಸ್ತವವಾಗಿ ಚಿತ್ರದುರ್ಗದಿಂದ ಮೈಸೂರಿಗೆ ರೈಲೇ ಇಲ್ಲ, ರೈಲ್ವೆ ಟ್ರ್ಯಾಕೇ ಇಲ್ಲ. ಅಕಸ್ಮಾತ್ ಬರಬೇಕು ಅಂದರೆ ಅದು ಎಲ್ಲೆಲ್ಲೆಲ್ಲ ಬಳಸ್ಕೊಂಡು ಬರಬೇಕು, ನಿತ್ಯ ಬರೋಕ್ಕಂತೂ ಆಗೋದೇ ಇಲ್ಲ. ಅಂದರೆ ಇದು ಕವಿ ಬಿಟ್ಟು ರೈಲು. ಕವಿಗೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ರೈಲು ಹಳಿ ಹಾಕ್ಬೋದು, ರೈಲು ಬಿಡ್ಬೋದು. ನಕ್ಷತ್ರ ಲೋಕಕ್ಕೂ ರೈಲು ಬಿಟ್ಟೆ. ಅಡಿಗರು ಬರೀತಾರಲ್ಲ, ನಕ್ಷತ್ರ ಲೋಕಕ್ಕೂ ರೈಲು ಬಿಡ್ಬೋದು. ತಾರೆಗಳ ಮೀಟುವೆವು, ಚಂದಿರನ ದಾಟುವೆವು, ಒಲುಮೆಯೊಳಗೊಂದು ನಾವು ಅಂತ ಹೇಳ್ಬೋದು. ನಮಗಿಲ್ಲ ನೋವು ಸಾವು ಅಂತ ಹೇಳ್ಬೋದು. ಕೇಸರಿ ಸ್ವಾಮಿಯವ್ರಿಗೆ ಬದುಕಿಲ್ಲ, ನಮಗೆಲ್ಲ ನೋವು ಸಾವು ಅಂತ ಬರೆದಿದ್ರು. ಅಂದರೆ ಕವಿಗೆ ಲೌಕಿಕವಾದ ನಂಬಿಕೆಗಳನ್ನು, ಸಂಗತಿಗಳನ್ನು ಮೀರುವ ಶಕ್ತಿ ಭಾಷೆಗಿದೆ, ಕಾವ್ಯಕ್ಕಿದೆ. ಕಾವ್ಯ ಕೆಲಸ ಮಾಡುತ್ತೆ. ಡುಂಡಿರಾಜ್ ಅವರಿಗೆ ಕಾವ್ಯ ಇಂಥದ್ದೊಂದು ಕೆಲಸ ಮಾಡುತ್ತೆ ಅನ್ನುವ ಸಂಪೂರ್ಣವಾದ ಅರಿವಿದೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು
ಈ ಹನಿಗವನಗಳ ಚರ್ಚೆ ಮಾಡ್ತಾರೆ. ಹನಿಗವನಗಳ ಜಾತಿಯ ಮುಕ್ತಕಗಳಿವೆ ನಮ್ಮಲ್ಲಿ. ಆಮೇಲೆ ಸಾಂಗತ್ಯ ಜಾತಿಯ ಪದ್ಯಗಳಿವೆ, 4 ಸಾಲಿನ ಪದ್ಯಗಳು, ರುಬಾಯತಿಗಳಿವೆ, ಹೈಕುಗಳಿವೆ. ಇವೆಲ್ಲದರ ಕುರಿತು ಸುದೀರ್ಘವಾದ ಚರ್ಚೆ ಮಾಡ್ತಾರೆ. ಹೈಕುಗಳ ಬಗ್ಗೆ ಅವರ ಚರ್ಚೆ ಚೆನ್ನಾಗಿದೆ. ನನಗೆ ಹನಿಗವನಗಳನ್ನು ಯಾಗಾದರೂ ಬರೀಲಿ, ಅದರ ಫಾರ್ಮ್ಯಾಟ್ ಅಷ್ಟು ಮುಖ್ಯ ಅಲ್ಲ, ಅದರ ಫಾರ್ಮ್ ಕೂಡ ಅಷ್ಟು ಮುಖ್ಯ ಅಲ್ಲ. ನನಗೆ ಬಹಳ ಮುಖ್ಯವಾದದ್ದು ಕಾವ್ಯದ ಜೀವ, ಅದರಲ್ಲಿ ಧ್ವನಿ ಇರಬೇಕು ಅನ್ನೋದು. ಒಂದೊಂದು ಸಲ ಅಕ್ಷರಗಳ ಆಟ ಆಗುತ್ತೆ, ಪರವಾಗಿಲ್ಲ, ಒಂದು ಎಂಟರ್ಟೈನ್ಮೆಂಟ್ ಅಂತ ತಗೊಂಡು ಬಿಟ್ಬಿಡೋಣ. ಆದರೆ ಆ ಪದ್ಯದ ಯೋಗ್ಯತೆ ಅಷ್ಟೇ. ಅಕ್ಷರದ ಆಟದಲ್ಲೇ ನಿಂತು ಹೋದರೆ ಆ ಪದ್ಯದ ಯೋಗ್ಯತೆ ಅಷ್ಟೇ. ಒಂದು ಸಣ್ಣ ಎಂಟರ್ಟೈನ್ಮೆಂಟನ್ನು, ನಿಮ್ಮ ಮುಖದ ಮೇಲೆ ಒಂದು ಸಣ್ಣ ಮುಗುಳ್ನಗೆಯನ್ನು ಸುಮ್ಮನೆ ಚಾಚಿ ಮುಂದಕ್ಕೆ ಹೊಟ್ಟೋಗ್ಬಿಡೋದು ಅಷ್ಟೇ ಕೆಲಸ. ಆದರೆ ಅದಕ್ಕೂ ಮೀರಿ ಕಾವ್ಯ ಮತ್ತೇನೋ ಹೇಳುತ್ತೆ ಅಂತಂದಾಗ, ಇನ್ನೊಂದು ಧ್ವನಿಯನ್ನು ಆಳದಲ್ಲೆಲ್ಲೋ ಮೀಟುತ್ತೆ ಅಂದಾಗ ಕಾವ್ಯ ಬಹಳ ಘನವಾಗಿರುತ್ತೆ. ಅದರಿಂದನೇ ನಮ್ಮ ಹಿರಿಯ ಕವಿಗಳು ಕೂಡ ಈ ಚುಟುಕುಗಳು, ಹನಿಗವನ, ಇಂಥ ಎಲ್ಲ ಹೆಸರುಗಳು ಇಲ್ಲದೇ ಇದ್ದಾಗಲೇ ಈ ಪ್ರಯೋಗಗಳನ್ನ ಮಾಡಿದ್ದಾರೆ. ಕುವೆಂಪು ಮಂತ್ರಾಕ್ಷತೆಯನ್ನು ಬರೆದಿದ್ದಾರೆ, ಅದ್ಭುತವಾದ ಪದ್ಯಗಳನ್ನು ಬರೆದಿದ್ದಾರೆ. ಕಂದ, ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ನಮ್ಮಿಬ್ಬರ ವಯಸ್ಸು ಒಂದೇ. ಬಹಳ ಧ್ವನಿಪೂರ್ಣವಾದ ಪದ್ಯ ಇದು. ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ಹಾಗೆ ನೋಡಿದರೆ ನಮ್ಮಿಬ್ಬರ ವಯಸ್ಸು ಒಂದೇ. ಈ ಧ್ವನಿಪೂರ್ಣವಾದದ್ದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಮಗು 2 ವಯಸ್ಸಾಗುವಷ್ಟೊತ್ತಿಗೆ ಮಗುವಾಗಿ ಏನೇನೋ ಕಲ್ತಿರುತ್ತೆ. ಹಾಗೆ ತಂದೆ ಕೂಡ ಅವನ ತಂದೆಯಾಗಿ 2 ವಯಸ್ಸಾದಾಗ ಅವನ ತಂದೆಯಾಗಿ ಏನೇನೋ ಕಲ್ತಿರ್ತಾನೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮಲ್ಲಿ ಒಂದು ಗಾದೆ ಮಾತು ಅನ್ನೋ ಥರ ಹೇಳ್ತಾರೆ. ಒಂದು ಮಗು ಹುಟ್ಟಿದಾಗ ಒಬ್ಬ ತಾಯಿನೂ ಹುಟ್ಟುತ್ತಾಳೆ ಅಂತ. ಆದರೆ ಹಿನ್ನೆಲೆ ಏನು ಅಂದರೆ, ಒಂದು ಮಗು ಹೆರಿಗೆ ಆಗೋಷ್ಟರಲ್ಲಿ ಆ ತಾಯಿ ಸತ್ತು ಹುಟ್ಟುಬಿಡ್ತಾಳೆ ಅಂತ ಹೇಳೋಕ್ಕಾಗಿ. ಆದರೆ ಅದಕ್ಕೆ ಇನ್ನೊಂದು ಧ್ವನಿಪೂರ್ಣವಾದ ಅರ್ಥ ಇದೆ. ಅದೇನೆಂದರೆ, ಮಗು ಮಾತ್ರ ಹುಟ್ಟೋದಿಲ್ಲ, ಅಲ್ಲಿ ತಾಯಿನೂ ಹುಟ್ಟುತ್ತಾಳೆ. ಮಗು ಹೇಗೆ ಒಂದೊಂದೇ ಕಲಿಯುತ್ತೋ, ತಾಯಿನೂ ಒಂದೊಂದೇ ಕಲಿತಾಳೆ. ಯಾಕೆಂದರೆ ಅಲ್ಲಿ ತನಕ ಹುಡುಗಿ ಅವಳು. ಮಗು ಆಗ್ತಿದ್ದಂಗೆ ಅವಳು ತಾಯಿ ಆಗ್ತಾಳೆ. ಮಗುವಿಗೆ 2 ವರ್ಷ 3 ವರ್ಷ ಆಗೋಷ್ಟೊತ್ತಿಗೆ ತಾಯಿಗೂ 2-3 ವರ್ಷ ಆಗಿರುತ್ತೆ. ಮಗು 2-3 ವರ್ಷದಲ್ಲಿ ಎಷ್ಟೋ ಕಲ್ತಿರ್ತಾಳಲ್ಲ, ತಾಯಿಯೂ 2-3 ವರ್ಷದಲ್ಲಿ ಇನ್ನೇನೋ ಕಲ್ತಿರ್ತಾಳೆ, ತಾಯಿಯಾಗಿ ಕಲ್ತಿರ್ತಾಳೆ. ಕುವೆಂಪು ಇದೆಲ್ಲವನ್ನೂ ಧ್ವನಿಸಿದ್ದಾರೆ ಅಲ್ಲಿ ಅಂತ ಅನ್ಸುತ್ತೆ ನನಗೆ. ಡುಂಡಿರಾಜ್ ಅವರು ಯಾಕೋ ಪ್ರಸ್ತಾಪ ಮಾಡಿಲ್ಲ. ನನಗೆ ಬಹಳ ಪ್ರಿಯವಾದ ಇನ್ನೊಂದು ಹನಿಗವನಗಳ ಸಂಕಲನ ಹೊಂದಿದೆ, ಸುಜನಾ ಅವರ ಕಣಗಳು ಅನ್ನೋ ಒಂದು ಪುಸ್ತಕ. ಸುಜನಾ ನನ್ನ ಗುರುಗಳಾಗಿದ್ದರು. ನನ್ನ ದೃಷ್ಟಿಯಿಂದ ಈಸ್ ಒನ್ ಆಫ್ ದಿ ಬೆಸ್ಟ್ ಮೈಂಡ್ಸ್ ದಟ್ ಯೂನಿವರ್ಸಿಟಿ ಆಫ್ ಮೈಸೂರು ಹ್ಯಾಸ್ ಎವರ್ ಸೀನ್. ಅದ್ಭುತವಾದ ಮೈಂಡ್ ಅದು, ಭಾಳ ಅದ್ಭುತವಾದ ಮೈಂಡ್. ತುಂಬ ಧ್ವನಿಪೂರ್ಣವಾದ ಪದ್ಯಗಳನ್ನ ಬರೀತಾರೆ. ಅವ್ರ ಕಣಗಳು ಅಂತ ಯಾಕೆ ಬರೀತಾರೆ ಅಂದರೆ, ಸುಜನಾ ಅವರು ಮಗ್ಗದ ಶೆಟ್ರು, ಅವರ ಜಾತಿ. ಈ ಮಗ್ಗದ ಶೆಟ್ರು ಮಗ್ಗ ನೇಯುವಾಗ ಉದ್ದದ ಸೀರೆ ನೇಯ್ದು ಜಾಸ್ತಿ ಉಳ್ಕೊಬಿಟ್ರೆ ಅದನ್ನು ಕತ್ತರಿಸಿ ಕಣ ಅಂತ ಮಾಡ್ತಾರಂತೆ. ರವಿಕೆ ಕಣ ಅಂತ ಮಾಡ್ತಿದ್ರು ನೋಡಿ ಹಿಂದೆ. ಕತ್ತರಿಸಿಟ್ಟಿದ್ದನ್ನು ಕಣ ಅಂತ ಮಾಡ್ತಾರೆ. ಆದ್ದರಿಂದ ನಾನು ಪದ್ಯ ಬರೆಯುವಾಗ ಎಷ್ಟೋ ಸಾಲುಗಳು ಹೆಚ್ಚಾಗಿಬಿಡ್ತವೆ, ಆ ಹೆಚ್ಚಾಗಿರೋ ಸಾಲುಗಳನ್ನ ಕತ್ತರಿಸಿ ಕಣ ಮಾಡಿಟ್ಟಿದ್ದೀನಿ ಅಂತ, ನಮ್ಮ ವೃತ್ತಿ ಮಾಡಿದ್ದೀನಿ ಇಲ್ಲಿ ಅಂತ, ಕಣ ಮಾಡಿಟ್ಟಿದ್ದೀನಿ ಅಂತ. ಇನ್ನೊಂದು ಕಣ ಅಂದರೆ ಸಣ್ಣದು ಅಂತ ಅರ್ಥ ಇದೆ, ಮೈನ್ಯೂಟ್ ಅಂತ ಅರ್ಥ ಇದೆ. ನನ್ನ ಕಣಗಳು ಇವು ಅಂತ. ಎಷ್ಟು ಸುಂದರವಾದ ಪದ್ಯಗಳನ್ನ ಬರೆದಿದ್ದಾರೆ ಅಲ್ಲಿ ಅಂದರೆ, ಅಧಿಕಾರ ವಿದುರರು, ಅಧಿಕಾರ ಕಳ್ಕೊಂಡವರು, ಅವ್ರ ಬಗ್ಗೆ ಅವರೊಂದಿಷ್ಟು ಪ್ರಾಸಗಳನ್ನ ಬರೀತಾರೆ. ಕುಡಿದೆಸೆದ ಕಾಗದದ ಕಪ್ಪುಗಳು, ಕುಡಿದೆಸೆದ ಕಾಗದದ ಕಪ್ಪುಗಳು, ತುರಿದೆಸೆದ ತೆಂಗಿನ ಚಿಪ್ಪುಗಳು, ಗ್ರಿಪ್ಪಳಿದ ಜಿಪ್ಪುಗಳು ಅಂತ ಬರ್ತಾರೆ. ಗ್ರಿಪ್ಪಳಿದ ಜಿಪ್ಪುಗಳು, ತಿರುಪು ಮೊಳೆಯ ತುಕ್ಕುಗಳು, ತಿರುಪು ಮೊಳೆಯ ತುಕ್ಕುಗಳು, ಕ್ಯಾಬರೆ ನಟಿಯ ಮೈಕೈಯ ಸುಕ್ಕುಗಳು. ಇಂಥ ಅದ್ಭುತವಾದ ಸಾಲುಗಳು ಬರೀತಾರೆ. ಆಮೇಲೆ ಅಲ್ಲೆಲ್ಲ ಒಂದು
ಸಣ್ಣ ತುಣುಕು ನೋಡಿದ್ದೆ ನಾನು. ಹಗಲು ಸೀತಾದೇವಿ, ಇರುಳು ಬೀದಿಯ ಬಾವಿ. ಹಗಲು ಮೈತುಂಬ ಕಾವಿ, ಇರುಳು ಏನೆಲ್ಲ ಬೀಗಕ್ಕೂ ರಾಜ ಚಾವಿ ಅಂತ. ನನಗೆ ಪ್ರಿಯವಾದ ಇನ್ನೊಂದು ಪದ್ಯ, ನಿನ್ನ ಮೊಳ ಬೆರಳುಗಳೇ ಮೊದಲಳತೆಗೆ ಆಧಾರ. ನಿನ್ನ ಮೊಳ ಬೆರಳುಗಳೇ ಮೊದಲಳತೆಗೆ ಆಧಾರ. ಮೊದಲಳತೆ ಶುರುವಾಗೋದು ಮೊಳ ಬೆರಳು ಇದರಿಂದ. ಮುಂದಿನ ಸಾಲು ನೋಡಿ, ನಿನ್ನಡಿಯೇ ನಿನ್ನ ನಡೆಯನ್ನಳೆವ ಸೂತ್ರಧಾರ. ಅಡಿ ಅಂದರೆ ಪಾದ ಅಂತಂದು ಅರ್ಥ ಇದೆ. ಇನ್ನೊಂದು ಇಂಗ್ಲೀಷ್ನಲ್ಲಿ ಬಾಟಮ್ ಅಂತ. ನಡೆ ಅಂದರೆ ನಡಿಗೆ ಅಂತ ಒಂದು ಅರ್ಥ ಇದೆ. ಇನ್ನೊಂದು ನಡೆ ಅಂದರೆ ಅಲ್ಲ, ಕ್ಯಾರೆಕ್ಟರ್, ನಡವಳಿಕೆ, ನಡತೆ. ನಿನ್ನ ಬಾಟಮ್ ನಿನ್ನ ನಡವಳಿಕೆ ನಿರ್ಧಾರ ಮಾಡುತ್ತೆ ಅಂತಂತಾರೆ. ಅಷ್ಟು ಅದ್ಭುತವಾದ ಪದ್ಯಗಳನ್ನು ಬರೀತಾರೆ. ಯಾಕೋ ಅವ್ರಿಗೆ ನೆನಪಾಗಿಲ್ವೋ ಅಥವಾ ಪುಸ್ತಕ ಸಿಕ್ಕಿಲ್ವೋ, ಆ ಪುಸ್ತಕ ಸಿಗ್ತಾ ಇಲ್ಲ, ಈಗ ಇರಲಿ. ಡುಂಡಿರಾಜ್ ಈವರೆಗೆ ಪ್ರಕಟವಾಗಿರಬಹುದಾದಂಥ ಹಲವಾರು ಹನಿಗವನಗಳ, ಚುಟುಕುಗಳ, ಹಾಯ್ಕುಗಳ ಸಂಕಲನಗಳು ನೋಡಿದ್ದಾರೆ. ನನಗೆ ಪ್ರಿಯವಾದ ಇನ್ನೊಂದು ಹಾಯ್ಕುಗಳ ಸಂಕಲನ ಡುಂಡಿರಾಜ್ ಅವ್ರಿಗೆ ಗೊತ್ತಿರಲಿ ಅಂತ ಹೇಳ್ತೀನಿ. ಜಯಪ್ಪ ಹೊನ್ನಾಳಿ ಅನ್ನೋ ಕವಿ ಮೈಸೂರಿನಲ್ಲಿ 2 ಹಾಯ್ಕುಗಳ ಸಂಕಲನ ಪ್ರಕಟಿಸಿದ್ದಾರೆ. ತುಂಬ ಅದ್ಭುತವಾದ ಸಂಕಲನ, ಅದ್ಭುತವಾದ ಫ್ಲ್ಯಾಶಸ್ ಇವೆ, ಭಾಳ ಒಳ್ಳೆಯ ಪದ್ಯಗಳಿವೆ ಅದರಲ್ಲಿ. ಒಂದು ಪದ್ಯ, ಗುಡಿಯ ಪೂಜಾರಿಗಾಗಿ ಗರ್ಭಗುಡಿಯಲ್ಲಿ ಕೂತು ದೇವರು ದುಡಿಯುತ್ತಿದ್ದಾನೆ ಅಂತ. ಈ ಥರದ ಹಲವಾರು ಪದ್ಯಗಳಿವೆ. ಪೂಜಾರಿಯ ಕುಟುಂಬಕ್ಕಾಗಿ ಗರ್ಭಗುಡಿಯಲ್ಲಿ ಕೂತು ದೇವರು ದುಡಿಯುತ್ತಿದ್ದಾನೆ. ಆ ಥರದ ಹಲವಾರು ಸಾಲುಗಳಿವೆ, ತುಂಬ ಸುಂದರವಾದ ಸಾಲುಗಳಿವೆ. ನನಗೆ ಬಹಳ ದಿವಸ ಆಯಿತು ಅದು ಓದಿ. ಒಂದು ಮುತ್ತುಗ ಅಂತ, ಇನ್ನೊಂದು ಬಿಲ್ವ ಅಂತ 2 ಸಂಕಲನಗಳು ಬಂದಿವೆ. ಅವೆರಡನ್ನ ತಾವು ಗಮನಿಸಬೇಕು ಅಂತ. ಇನ್ನು ಉಳಿದಂತೆ ನಾನು ಅವರ ಪದ್ಯಗಳನ್ನು ನಾನು ಬೇಕಂತಲೇ ಕೋಟ್ ಮಾಡ್ತಾ ಇಲ್ಲ, ಬೇಕಾದಷ್ಟು ಪದ್ಯಗಳಿವೆ. ಯಶಸ್ವಿಯವರ ಒಂದು ಪದ್ಯ ಭಾಳ ಚಂದ ಕೋಟ್ ಮಾಡ್ತಾರೆ. ಮಕ್ಕಳಿಗೆ ಬರೆದ ಚುಟುಕುಗಳು. ನಮ್ಮ ಚೋಟು ನಾಯಿಗೆ 4 ಫೂಟು ನಾಲಗೆ. ನಮ್ಮ ಚೋಟು ನಾಯಿಗೆ 4 ಫೂಟು ನಾಲಗೆ, ಈಗ ಚೋಟು ಬೌ ಅಂದರೆ ಕೇಳಿಸುವುದು ನಾಳೆಗೆ. ಭಾಳ ಧ್ವನಿಪೂರ್ಣವಾದ ಪದ್ಯ. ಆಮೇಲೆ ಮಕ್ಕಳಿಗೆ ತುಂಬ ಖುಷಿ ಕೊಡುವಂಥ ಪದ್ಯ. ಡುಂಡಿರಾಜ್ ಅವರ ಪದ್ಯಗಳು ನೆನಪಿರೋವನ್ನು ಹೇಳ್ಬಿಡ್ತೀವಿ, ಯಾಕೆಂದರೆ ಇಲ್ಲಿ ನನಗೆ ಬೇಕಾದಷ್ಟು ಪದ್ಯಗಳು ನೆನಪಿವೆ. ಈಗ ಎಲ್ಲೆಲ್ಲೂ ದೊಡ್ಡವರ ಪ್ರತಿಮೆಗಳನ್ನು ನಿಲ್ಲಿಸಲಾಗಿದೆ. ಈಗ ಎಲ್ಲೆಲ್ಲೂ ದೊಡ್ಡವರ ಪ್ರತಿಮೆಗಳನ್ನು, ಅವರು ಹೇಳಿದ ಮಾತುಗಳೇ ಇಲ್ಲದೆ ಇರ್ಬೋದು, ಎಲ್ಲೆಲ್ಲೂ ದೊಡ್ಡವರ ಪ್ರತಿಮೆಗಳನ್ನು ನಿಲ್ಲಿಸಲಾಗಿದೆ. ಯಾಕೆಂದರೆ ಅವರ ಉಪದೇಶ ಪಾಲನೆಯನ್ನು ನಿಲ್ಲಿಸಲಾಗಿದೆ. ಆ ನಿಲ್ಲಿಸು ಅನ್ನುವುದಕ್ಕಿರುವ 2 ವಿರುದ್ಧಾರ್ಥಕಗಳನ್ನು ಅದ್ಭುತವಾಗಿ ಬಳಸ್ಕೊಳ್ತಾರೆ. ಒಂದು ಸಲ ನಮ್ಮ ಮಾಸ್ಟರ್ ಅಣ್ಣಯ್ಯನವರು ಇಂಥದ್ದೇ ಮಾತು ಹೇಳಿದರು. ಇಷ್ಟೆಲ್ಲ ಲಂಚದ ಬಗ್ಗೆ ಮಾತಾಡ್ತಿರಲ್ಲ, 10,000 ನಾಟಕ ಆಡಿದಿರಿ ಲಂಚ ಅವತಾರ, ಲಂಚ ನಿಂತಿದೆಯಾ ಅಂತ ಕೇಳಿದ್ರೆ ಯಾಕೆ ನಿಂತಿಲ್ಲ? ನಿಂತಿದೆ, ಭದ್ರವಾಗಿ ನಿಂತಿದೆ ಅಂತ. ಭಾಷೆಗೆ ಏನೆಲ್ಲ ಶಕ್ತಿ ಇದೆ ನೋಡಿ. ನಾನು ಭಾಷೆ ಬಗ್ಗೆ ನನಗಿರುವ ಗ್ರಹಿಕೆ ಒಂದು, ಅದು ನಮ್ಮ ಅನುಭವಗಳನ್ನು ಹೇಳೋದು ಅಂತ ಅಷ್ಟೇ ಅಂದ್ಕೊಂಡ್ರೆ ಭಾಷೆ ಬಗ್ಗೆ ನಮಗೇನೂ ತಿಳುವಳಿಕೆ ಇಲ್ಲ ಅಂತ. ಇಲ್ಲಿಯ ತನಕ ಭಾಷೆ ಬಳಕೆ ಆಗಿದೆಯಲ್ಲ, ನಮ್ಮ ಪರಂಪರೆಯಲ್ಲಿ ಸಾವಿರಾರು ವರ್ಷಗಳ ಕಾಲ ಯಾವ್ಯಾವುದೋ ನಾಲಿಗೆ ಮೇಲೆ ಹೊರಳಿ ಬಂದಿದೆಯಲ್ಲ, ಆ ಕಾಲದ ಎಲ್ಲ ವಿದ್ಯಮಾನಗಳನ್ನು ಭಾಷೆ ತನ್ನೊಳಗೆ ಸಾಂದ್ರೀಕರಿಸಿ ಹಿಡಿದಿಟ್ಕೊಂಡಿರುತ್ತೆ. ನಮ್ಮ ಜೀನ್ಸ್ಗಳು ಹಿಡಿದಿಟ್ಕೊಂಡ್ರು ಹಾಗೆ. ಇಲ್ಲಿಯ ತನಕ ಮನುಷ್ಯ ನಡ್ಕೊಂಡು ಬಂದ ಇಡೀ ಮಾರ್ಗವನ್ನು ನಮ್ಮ ಜೀನ್ಗಳು ರೆಕಾರ್ಡ್ ಮಾಡ್ಕೊಂಡಿದ್ದಾವಲ್ಲ, ಹಾಗೆ ನಮ್ಮ ಭಾಷೆ ರೆಕಾರ್ಡ್ ಮಾಡ್ಕೊಂಡಿದೆ. ಆದ್ದರಿಂದ ಹನಿಗವಿಗೆ ಹಾಗೆ ಭಾಷೆಯಲ್ಲಿ ಆಟ ಆಡ್ತಾ ನಮ್ಮ ಪರಂಪರೆಯಲ್ಲಿ ಈ ಭಾಷೆ ಯಾವ್ಯಾವ ಅರ್ಥದಲ್ಲೆಲ್ಲ ಮಿಡಿದಿದೆ ಅಂತ ತೋರಿಸೋದು ಒಂದು ಬಹಳ ಅದ್ಭುತವಾದ ಮನೋರಂಜನೆ. ಅದರ ಜೊತೆಗೆ ಅದಕ್ಕೆ ಒಂದಿಷ್ಟು ಧ್ವನಿಯನ್ನು ಕೊಟ್ಟು ಹೊಸ ಅರ್ಥವನ್ನು ಬಿಡಿಸುವುದು ಡುಂಡಿರಾಜ್ ಅವರಿಗೆ ಬಹಳ ಪ್ರಿಯವಾದ ಹವ್ಯಾಸ. ಅವರು ಅಮೆರಿಕಕ್ಕೆ ಬಂದಾಗ ಡುಂಡಿರಾಜ್ ಹೇಳಿದ ಮಾತು, ಬಹುಶಃ ಅವರು ಅಲ್ಲೇ ಬರೆದ ಪದ್ಯ ಇದು. ಕನ್ನಡ ನಾಡಿನಿಂದ ಬಹಳ ದೂರವಿರುವ ನೀವೆಲ್ಲ ದಾಖಲೆಗಳ ಪ್ರಕಾರ ಅನಿವಾಸಿ. ನಿಮ್ಮ ಕನ್ನಡ ಅಭಿಮಾನ ಕಂಡಾಗ ಅನ್ನಿಸಿತು
ನಮಗಿಂತ ನೀವೇ ವಾಸಿ. ಇನ್ನೊಂದು ಆ ಕ್ಷಣ ಸ್ಫುರಿಸಿದ ಇನ್ನೊಂದು ಪದ್ಯ. ಅಮೆರಿಕಾದಲ್ಲಿ ಇವರು ನಮ್ಮ ಶ್ರೀನಿವಾಸ್ ಕಪ್ಪಣ್ಣ ಎಲ್ಲ ಹೋಗಿದ್ದಾಗ ಕಪ್ಪಣ್ಣ ಸ್ನಾನಕ್ಕೆ ಹೋಗಿದ್ರಂತೆ. ಸ್ನಾನ ಮಾಡ್ಕೊಂಡು ಬಂದರು. ಆ ಕ್ಷಣ ಡುಂಡಿರಾಜ ಸ್ಫುರಿಸಿದ ಪದ್ಯ ಇದು. 2 ಸಾಲು. ಸ್ನಾನ ಮಾಡಿದರು ಕಪ್ಪಣ್ಣ, ಸ್ನಾನ ಮಾಡಿದರು ಕಪ್ಪಣ್ಣ, ಸ್ನಾನ ಮಾಡಿದರೂ ಕಪ್ಪಣ್ಣ. ಒಂದು ದೀರ್ಘಾಕ್ಷರ, ಒಂದು ಅಕ್ಷರಕ್ಕೆ ದೀರ್ಘ ಕೊಟ್ಟರೆ ಏನೆಲ್ಲ ಆಗ್ಬಿಡುತ್ತೆ ಅಂತ. ಅರಸೀಕೆರೆಯಲ್ಲಿ ಅರಸೀಕೆರೆ ಇಲ್ಲ. ಅರಸೀಕೆರೆಗೆ ಹೋದಾಗ ಅವರು ಬರೆದ ಪದ್ಯ. ಅಂದರೆ ಚಮತ್ಕಾರಕ್ಕಿಂತ ಮಿಗಿಲಾಗಿ ಇನ್ನೇನನ್ನು ಮೀಟಬೇಕು ಅಂತ ಡುಂಡಿರಾಜ್ ಉದ್ದಕ್ಕೂ ಅದನ್ನು ಹೇಳ್ತಾರೆ. ಆಮೇಲೆ ಈ ಪದ್ಯ ಬರೆಯೋದಕ್ಕೆ ಅವ್ರಿಗೆ ಮೂಲ ಕಾರಣ ಏನು ಅಂದರೆ, ಬಹಳ ಜನ ಹನಿಗವನಗಳನ್ನ ಹೇಗೆ ಬರೀಬೇಕು ಅಂತ ಕೇಳ್ತಾರೆ ಅಂತ. ಹೇಗೆ ಬರೀಬಾರ್ದು ಅಂತ ಬೇಕಾದರೆ ಹೇಳ್ಬೋದು. ಕಾವ್ಯಕ್ಕೆ ಹಂಗೆ ನೋಡಿದರೆ ಹೇಗೆ ಕಾವ್ಯ ಬರೀಬಾರ್ದು ಅಂತ ಹೇಳ್ಬಿಡ್ಬೋದು. ಹೇಗೆ ಬರೀಬೇಕು ಅಂತ ಇಲ್ಲವೇ ಇಲ್ಲ. ಯಾಕಂದರೆ ಎಲ್ಲ ಚೌಕಟ್ಟುಗಳನ್ನು ಮೀರುವುದೇ ಸಾಹಿತ್ಯ ಕೃಷಿ. ಸಾಹಿತ್ಯ ಕೆಲಸ ಮಾಡೋದೇ ಅದರ ಚೌಕಟ್ಟುಗಳನ್ನು ದಾಟ್ತಾ ಇರೋದು, ಪ್ರತಿ ಸಲನೂ ದಾಟ್ತಾ ಇರೋದು. ಡುಂಡಿರಾಜ್ ಈ ಪುಸ್ತಕ ಬರೆದು ಒಂದು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ. ಹನಿಗವನಗಳ ಬಗ್ಗೆ ನಮ್ಮ ಸ್ನೇಹಿತರೊಬ್ಬರು ಒಂದು ಸಲ ತಮಾಷೆ ಮಾಡಿದ್ದುಂಟು. ಹನಿಗವನ ಅಲ್ಲ, ಚುಟುಕುಗಳು. ನಮ್ಮಲ್ಲೊಂದು ಚುಟುಕು ಸಾಹಿತ್ಯ ಪರಿಷತ್ತು ಅಂತೆಲ್ಲ ಇದೆ. ಅದಕ್ಕೆ ಎಲ್ಲ ಊರುಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಘಟಕಗಳಿವೆ. ಅದಕ್ಕೆ ಅವ್ರು ನನಗೆ ತಮಾಷೆ ಮಾಡ್ತಿದ್ದು, ಅಲ್ಲಪ್ಪ ಕೊಂಬಿಗಿಲ್ಲ ಕಹಳೆಗಿಲ್ಲ ದಾಸಯ್ಯನ ಗಳಗಂಟೆಗೆ ಬಂದಿರೋ ಯೋಗ ನೋಡ್ರಿ ಅಂತ. ಮಹಾಕಾವ್ಯಕ್ಕಿಲ್ಲ, ಕಾದಂಬರಿಗಿಲ್ಲ, ಕತೆಗಿಲ್ಲ, ಕಾವ್ಯಕ್ಕಿಲ್ಲ, ಈ ಚುಟುಕಕ್ಕೆ ಬಂದಿರೋ ಯೋಗ ನೋಡಿ ಅಂತ. ಎಲ್ಲ ತಾಲೂಕಿನಲ್ಲೆಲ್ಲ ಒಂದೊಂದು ಘಟಕಗಳು, ಹೋಬಳಿ ಘಟಕಗಳು ಎಲ್ಲ ಇದ್ದದನ್ನು ನೋಡಿ ಕೊಂಬಿಗಿಲ್ಲ ಕಹಳೆಗಿಲ್ಲ ದಾಸಯ್ಯನ ಗಳಗಂಟೆಗೆ ಬಂದಿರೋ ಯೋಗ ನೋಡ್ರಿ ಅಂತಿದ್ರು. ಬಹುಶಃ ಅದು ಅದರ ಜನಪ್ರಿಯತೆಯನ್ನು ಹೇಳುತ್ತೆ ಅಂತ ಕಾಣಿಸುತ್ತೆ. ಕಾವ್ಯ ರಚನೆಯನ್ನು ಸುಲಭ ಮಾಡಿದಾಗಲೆಲ್ಲ ಇದು ಗಂಭೀರವಾಗಿರಬೇಕು ಅನ್ನುವಂಥ ಒಂದು ಧ್ವನಿ ಇದ್ದೇ ಇರುತ್ತೆ. ಇನ್ನೊಂದು, ಕಾವ್ಯವನ್ನು ಸುಲಭ ಮಾಡಿದಾಗೆಲ್ಲ ಕಾವ್ಯ ಮರ್ಯಾದೆ ಕಳ್ಕೊಳ್ಳುತ್ತೆ. ಬಹುಶಃ ಆ ಕಾಳಜಿಯಿಂದಾಲೇ ಡುಂಡಿರಾಜ್ ಅವರು ಈ ಹನಿಗವನ ಏನು ಏಕೆ ಹೇಗೆ ಅನ್ನೋ ಪುಸ್ತಕ ಬರೆದು ಕನ್ನಡಿಗರಿಗೆ ಮತ್ತು ಹನಿಗವನಗಳಲ್ಲಿ ಆಸಕ್ತಿ ಇರೋರಿಗೆ ಉಪಕಾರ ಮಾಡಿದ್ದಾರೆ. ನಾವು ಓದಲೇಬೇಕಾದ ಒಂದು ಪುಸ್ತಕವನ್ನು ಡುಂಡಿರಾಜ್ ಬರೆದಿದ್ದಾರೆ ಮತ್ತು ಅಂಕಿತ ಪುಸ್ತಕದವರು ಪ್ರಕಟಿಸಿದ್ದಾರೆ. ಎಲ್ ಎಸ್ ಶೇಷಗಿರಿರಾಯರ ಆಧುನಿಕ ಕನ್ನಡ ಸಾಹಿತ್ಯ ನನಗೆ ಹೇಳೋದಕ್ಕೆ ತುಂಬ ಇದೆ. ನಾನು ಸಾಹಿತ್ಯದ ವಿದ್ಯಾರ್ಥಿ, ಆದರೆ ಬಹಳ ಮಾತುಗಳನ್ನ ಹೇಳೋದಿಲ್ಲ. LSS ಕನ್ನಡ ಸಾಹಿತ್ಯದ ಅಧ್ಯಯನವನ್ನು ಯಾವ ಪೂರ್ವಗ್ರಹಗಳು ಇಲ್ಲದೆ ಮಾಡಿದವರು. ಅವ್ರ ಬಗ್ಗೆ ಯಶಸ್ವಿ ಬರೆದ ಅವರ ಸುನೀತದ ಒಂದು ಸಾಲು, ಭಾಳ ಚಂದವಾದ ಸಾಲು. LSS ಹೇಗೆ ಅಂದರೆ, ಸೂರ್ಯ ತೆರಳಿದ ಮೇಲೂ ತಂಗಿರುವ ತೀರದ ಬೆಳಕು, ಸೂರ್ಯ ತೆರಳಿದ ಮೇಲೂ ತಂಗಿರುವ ತೀರದ ಬೆಳಕು, ಇರುಳಲ್ಲೂ ಚಲಿಸುವ ಅಕ್ಷರ ಸಾಲು. ಅದು LSS ಬಗ್ಗೆ ಯಶಸ್ವಿ ಹೇಳಿದ ಮಾತು. ನಾನು ಸಾಹಿತ್ಯವನ್ನು ಇದು ನಮ್ಮ ಬದುಕು ಅಂತ ಓದ್ಕೊಂಡು ಬಂದವನು. ಅದನ್ನು ಓದುವ ಆರಂಭ ಕಾಲದಲ್ಲಿ ಇದ್ದದ್ದು ಅದೇ ಆಸೆ ನನಗೆ, ಇದನ್ನು ಬದುಕು ಮಾಡ್ಕೋಬೇಕು ಅಂತ. ಸತ್ಯವಾಗಿಯೂ ಸಾಹಿತ್ಯದ ಹೆಸರಿನಲ್ಲಿ ಈಗ ನಡೀತಾ ಇರುವಂಥ ರೇಜಿಗೆಗಳು ನೋಡಿದ್ರೆ ಅಸಹ್ಯ ಆಗುತ್ತೆ. ಅದರಲ್ಲೂ ಸಾಹಿತ್ಯದಲ್ಲಿ ಈ ಎಡ ಬಲ ಅನ್ನುವಂಥ ಪಂಥಗಳು ಉಟ್ಕೊಂಡವಲ್ಲ, ಕೋಪ, ಜಿಗುಪ್ಸೆ, ತಿರಸ್ಕಾರ, ಅಸಹ್ಯ ಎಲ್ಲವೂ ಆಗುತ್ತೆ ನನಗೆ. ಈ ಎಡ ಬಲ ಇಬ್ಬರು ಏನು ಮಾಡಿದರು ಅಂದರೆ, ಆಳುವವರಿಗೆ ಅವ್ರ ಕೆಲಸ ಸುಲಭ ಮಾಡಿದರು, ಅವ್ರನ್ನ ಸೇಫ್ ಮಾಡಿದರು. ಯಾಕೆಂದರೆ ಎರಡೂ ಕಡೆಗೂ ಲಾಯರಿಗಳಿದ್ದಾರೆ, ಎರಡರ ಸಮರ್ಥಕರು ಇದ್ದಾರೆ. ಹಾಗಾಗಿ ಇವ್ರ ಸಾಹಿತಿಗಳು, ಇವ್ರ ಚಿಂತಕರು ಇವರ ಮಾತುಗಳನ್ನು ಗಂಭೀರವಾಗಿ ತಗೋಬೇಕು ಅನ್ನುವಂಥ ಕಾಳಜಿ ಈಗ ಆಳುವವರಿಗಿಲ್ಲ.
ಅದನ್ನು ಸುಲಭ ಮಾಡಿದವರು ಇವರು. ಯಾಕಂದರೆ ಎಲ್ಲರೂ ಯಾವ್ಯಾವಾಗ ಪಕ್ಷಗಳ ಬಾವುಟ ಹಿಡ್ಕೊಂಡು ನಿಂತ್ಕೊಂಡ್ರು ಇವರು, ವಿಧಾನಸೌಧ ಸುತ್ತ ತಿರುಗಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಸಾಹಿತಿಗಳ ಗೌರವ ಹಾಳಾಗೋಯ್ತು. ಆದರೆ ಎಲ್ ಎಸ್ ಶೇಷಗಿರಿ ರಾಯರ ಬಗ್ಗೆ ನನಗಿರೋ ಬಹಳ ದೊಡ್ಡ ಗೌರವ ಏನು ಅಂದರೆ, ಈ ಪೂರ್ವಗ್ರಹಗಳಿಂದ ವಿಮುಕ್ತರವರು. ಆಮೇಲೆ ಸಾಹಿತ್ಯದ ಪಂಥಗಳಿವೆಯಲ್ಲ, ನಮ್ಮಲ್ಲಿ ನವೋದಯ ಪಂಥ ಇದೆ, ಆಮೇಲೆ ನವ್ಯ ಇದೆ, ಆಮೇಲೆ ಪ್ರಗತಿಶೀಲ ಇದೆ, ಆಮೇಲೆ ದಲಿತ ಬಂಡಾಯ ಪಂಥಗಳೆಲ್ಲ ಇವೆ. ಈ ಎಲ್ಲ ಪಂಥಗಳನ್ನು ಅವರು ಅಧ್ಯಯನಾಸಕ್ತಿಯಿಂದ ಮತ್ತು ಆ ಪಂಥಗಳು ನಮಗೆ ಕೊಡಬಹುದಾದಂಥ ಇತ್ಯಾತ್ಮಕವಾದಂಥ ಸಂಗತಿಗಳೇನು ಅನ್ನುವ ದೃಷ್ಟಿಯಿಂದ ನೋಡ್ತವ್ರು. ಯಾಕಂದರೆ ಶೇಷಗಿರಿ ರಾಯರು ಹೇಳ್ತಾರೆ, ಸಾಹಿತ್ಯ ನನ್ನ ಮಾಧ್ಯಮ ಆಗಿದ್ದು, ನನ್ನ ಓದಾಗಿದ್ದು ಯಾಕೆ ಅಂತಂದರೆ ಅದು ನಮ್ಮ ಅನುಭವಗಳನ್ನು ವಿಸ್ತಾರ ಮಾಡುತ್ತೆ ಮತ್ತು ನಮ್ಮ ಅನುಭವಗಳನ್ನು ಸೂಕ್ಷ್ಮಗೊಳಿಸುತ್ತೆ ಅಂತ. ಜಗತ್ತನ್ನು ನಾವು ನೋಡುವ ಕ್ರಮ ದೊಡ್ಡದಾಗುತ್ತೆ ಮತ್ತು ಹೆಚ್ಚು ಸೂಕ್ಷ್ಮವಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಾಹಿತ್ಯವನ್ನು ಅಧ್ಯಯನ ಮಾಡಿದೆ ಅಂತ ಹೇಳ್ತಾರೆ. ಅವರು ಮೊದಲನೇ ಲೇಖನದಲ್ಲೇ ಹೇಳುವಂಥ ಮಾತು, ಇಲ್ಲಿರುವ ಎಲ್ಲ ಲೇಖನಗಳು ಬೇರೆ ಬೇರೆ ಸಂದರ್ಭದಲ್ಲಿ ಕನ್ನಡದ ನಿಯತಕಾಲಿಕೆಗಳಿಗೆ ಬರೆದಂಥ ಲೇಖನಗಳು, ಅವನ್ನೆಲ್ಲ ಸಂಕಲಿಸಿಕೊಟ್ಟಿದ್ದಾರೆ ಶ್ರೀಮತಿ ಎಲ್ ಎಸ್ ಶೇಷಗಿರಿರಾವ್ ಅವರು. ಒಂದು 2-3 ಸಾಲುಗಳು ನಾನು ಓದ್ತೀನಿ. ವ್ಯಕ್ತಿ ಸಮಷ್ಟಿಗಳ ಸಂಬಂಧದ ಚರಿತ್ರೆಯ ಅಧ್ಯಯನ ಬಲು ಸ್ವಾರಸ್ಯವಾದುದು. ಹಲವು ಪ್ರಾರಂಭದ ಬುಡಕಟ್ಟುಗಳ ಜನಾಂಗಗಳ ಭಾಷೆಗಳಲ್ಲಿ ನಾನು ಮಾಡಿದೆ ಎಂದು ಹೇಳಲು ಸಾಧ್ಯವೇ ಇಲ್ಲವಂತೆ, ನನ್ನಿಂದ ಬಣವು ಮಾಡಿಸಿತು ಎಂದೇ ಹೇಳಬೇಕಂತೆ. ಬಹಳ ಗಂಭೀರವಾದ ಮಾತಿದು. ಒಂದು ಭಾಷೆಯಲ್ಲಿಯೇ ನಾನು ಮಾಡಿದೆ ಅನ್ನುವ ಅಭಿವ್ಯಕ್ತಿಯೇ ಸಾಧ್ಯ ಇಲ್ಲಂತೆ. ನನ್ನಿಂದ ನನ್ನ ಗ್ರೂಪ್ ಇದೆಯಲ್ಲ, ನನ್ನ ಸಮುದಾಯ ಇದೆಯಲ್ಲ, ನನ್ನ ಕಮ್ಯುನಿಟಿ ಇದೆಯಲ್ಲ, ಇದು ಮಾಡಿಸ್ತು ಅಂತ. ನಾನು ಮಾಡಿದೆ ಅಂತ ಹೇಳೋದಕ್ಕೆ ಅಲ್ಲಿ ಎಕ್ಸ್ಪ್ರೆಷನ್ ಇಲ್ಲಂತೆ. ಈಗ ಹೊಸ ಶತಮಾನ, ಹೊಸ ಕಾಲ, ನಾನು ಮಾಡಿದೆ ಅಂತ ಹೇಳೋದಕ್ಕೆ ಸಾಹಿತಿಗಳು ಬರೆಯೋಕ್ಕೆ ಶುರು ಮಾಡ್ತಾರೆ. ಅವರ ಮೊದಲನೇ ಮಾತೇ ನಾನು ಅನ್ನೋದ್ರಿಂದ ಶುರು ಆಗುತ್ತೆ. ಅದರಿಂದ ಎಲ್ರಿಗೂ ಈಗ ಐಸೋರ್ ಈ ಸಂಗತಿಯನ್ನು ನೀವು ದಯವಿಟ್ಟು ಗಮನಿಸಬೇಕು. ಎಷ್ಟು ಸೂಕ್ಷ್ಮವಾಗಿ ಮಾತಾಡ್ತಾರೆ ಎಲ್ ಎಸ್ ಎಸ್ ಅನ್ನೋದಕ್ಕೆ. ಯಾವ ಒಂದು ವಿಶಿಷ್ಟ ಧರ್ಮದ ನೆಲೆ ಇಲ್ಲದೆ, ಆಸ್ತಿಕತೆಯ ನೆಲೆಯೂ ಇಲ್ಲದೆ ಮನುಷ್ಯನ ಸ್ವಭಾವದ ವಿಶ್ಲೇಷಣೆ ಮತ್ತು ಬದುಕಿನ ಅರ್ಥದ ಅನ್ವೇಷಣೆಯನ್ನು ಶಿವರಾಮ ಕಾರಂತರು ಪ್ರಾರಂಭಿಸಿದರು. ಇಂದು ಉಳಿದಿರುವುದು ಅದೇ ಪ್ರವೃತ್ತಿ. ಆದರೆ 21ನೇ ಶತಮಾನಕ್ಕೆ ಕಾಲುಡುತ್ತಿದ್ದಂತೆ ಬದುಕಿನ ಆವರಣವೇ ಬದಲಾವಣೆಗೊಂಡಿದೆ. ಸೆಪ್ಟೆಂಬರ್ 11ರಂದು ನ್ಯೂಯಾರ್ಕಿನ 2 ಪ್ರಸಿದ್ಧ ಕಟ್ಟಡಗಳ ಮೇಲೆ ಆದ ದಾಳಿ ಬದುಕಿನ ಆವರಣದ ಬಗ್ಗೆ ನಮಗಿದ್ದ ಸ್ವೀಕೃತ ಕಲ್ಪನೆಯ ಮೇಲೆ ಆದ ದಾಳಿ. ಅದರ ನಂತರ ಬಂದ ಆಂಥ್ರಾಕ್ಸ್ ಭಯ, ಆಂಥ್ರಾಕ್ಸು, ಈಗ ಕೋವಿಡ್. ಎಷ್ಟು ಚೆನ್ನಾಗಿ ಹೇಳ್ತಾ ಅಂದರೆ, 600 ಕೋಟಿಗೂ ಮೀರಿದ ಮಾನವ ಕುಲದಲ್ಲಿ, ಈಗ 750 ಕೋಟಿ, ಈ 750 ಕೋಟಿಗೂ ಮೀರಿದ ಮಾನವ ಕುಲದಲ್ಲಿ ಕೆಲವರು ಮನಸ್ಸು ಮಾಡಿದರೆ ಎಂಥ ವಿನಾಶಕರ ಶಕ್ತಿಗಳನ್ನು ಹರಿಯಬಿಡಬಹುದು, ಇದರ ಭಯಂಕರ ಪರಿಣಾಮಗಳು ಎಷ್ಟು ದೂರ ಚಾಚಬಹುದು ಎನ್ನುವುದು ಮನುಷ್ಯ ಚಿಂತನೆಯ ಭಾಗವಾಗಿದೆ. ಅಂದರೆ ಎಷ್ಟೋ ಕಾಲದಿಂದ ನಡೆದುಕೊಂಡು ಬಂದಂಥ ಈ ಬದುಕು, ಇಲ್ಲಿಯ ಎಲ್ಲ ಸಂಗತಿಗಳು ಕೆಲವರು ಮನಸ್ಸು ಮಾಡಿದರೆ ಇನ್ನೂ 100 ವರ್ಷಗಳು, 1000 ವರ್ಷಗಳು ದೂರಗಾಮಿಯಾಗಿ ಈ ಇಡೀ ಬದುಕಿನ ಚಲನೆಯನ್ನು ಹಾಳು ಮಾಡಿಬಿಡ್ಬೋದು ಅನ್ನುವಂಥ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಸಾಹಿತ್ಯ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು ಅಂತ. ಭಾರತದಲ್ಲಿ ಕಳೆದ 50 ವರ್ಷಗಳ 2 ಪ್ರಮುಖ ಬೆಳವಣಿಗೆಗಳೆಂದರೆ, ಒಂದು, ಕುಟುಂಬ ಅನ್ನುವ ವ್ಯವಸ್ಥೆ ದುರ್ಬಲವಾದದ್ದು. ಇದು ಕೆಲವು ಅನಿವಾರ್ಯವಾದದ್ದು ಮತ್ತು ಕೆಲವು ನಾವೇ ಮಾಡಿಕೊಂಡಿದ್ದು. ಅನಿವಾರ್ಯವಾದದ್ದು ಯಾವುದು ಅಂದರೆ, ನಾವು ಕೆಲಸ ಹುಡ್ಕೊಂಡು ಅಲ್ಲಿ ಹೊರಟಿದ್ದರಿಂದ ಕುಟುಂಬ ವ್ಯವಸ್ಥೆ ದುರ್ಬಲವಾಯಿತು ಅನ್ನೋದು ಒಂದು. ಇನ್ನೊಂದು, ವ್ಯಕ್ತಿ ಕೇಂದ್ರಿತವಾಗಿ ಬದಲಾದದ್ದು ನಮ್ಮ ದೃಷ್ಟಿ. ನಾನು ಅಂತ ಆದಮೇಲೆ ನಾನು ನನ್ನ ಕುಟುಂಬ ಕೂಡ ಅಲ್ಲ, ನಾನು. ಈಗ ಸದ್ಯಕ್ಕೆ ಜನ ನಾನು ಅಂದರೆ ನನ್ನ ಕುಟುಂಬ ಅಂತಿದ್ದಾರೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಗಂಡ ಹೆಂಡತಿ ನಾನೇ ಬೇರೆ ಅವನೇ ಬೇರೆ ಅಂತ ಯೋಚನೆ ಮಾಡ್ತಾರೆ. ನಾನು ಬೇರೆ, ನಾನು ಅವನಿಗೆ ಸೇರಿದವನಲ್ಲ, ಅಥವಾ ಅವನು ಕೂಡ ನಾನು ಅವಳಿಗೆ ಸೇರಿದವನಲ್ಲ, ನಾನು ಬೇರೆ ಅನ್ನುವ ಈ ವೈಯಕ್ತಿಕತೆ ಸೊಕ್ಕುವ ಕಾಲದಲ್ಲಿ ನಾವಿದ್ದೇವೆ. ಇಂಥ ದಿನಗಳಲ್ಲಿ LSS ಇಡೀ 20ನೇ ಶತಮಾನದ ಒಂದು ಬಹಳ ದೊಡ್ಡ ಸಮೀಕ್ಷೆಯನ್ನು ಈ ಪುಸ್ತಕದ ಲೇಖನಗಳಲ್ಲಿ ಮಾಡಿದ್ದಾರೆ.
ನಾನು ಒಂದಿಷ್ಟು ಪೂರ್ವಗ್ರಹಗಳಿಲ್ಲದೆ ಕೊಡಬಹುದಾದಂಥ ಒಂದು ಸಲಹೆ ಏನಂದರೆ, ಸಾಹಿತ್ಯ ಓದುವ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಪದವಿ ಮಟ್ಟದಲ್ಲಿ ಸಾಹಿತ್ಯ ಓದುವ ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಅತ್ಯದ್ಭುತವಾದ ಟೆಕ್ಸ್ಟ್, ಬಹಳ ಒಳ್ಳೆ ಪಠ್ಯ ಇದು. ಯಾಕಂದರೆ ಆ ವಯಸ್ಸಿನಲ್ಲಿ ಮಕ್ಕಳು ಯಾವ ಪೂರ್ವಗ್ರಹಗಳು ಇಲ್ಲದೆ ಸಾಹಿತ್ಯನ ಕಲಿಬೇಕು. ಮತ್ತು ನಮ್ಮ ಕತೆ, ಕಾದಂಬರಿ, ಪ್ರಬಂಧ, ನಾಟಕ ಇವೆಲ್ಲವೂ ಈ ಶತಮಾನದಲ್ಲಿ ಹೇಗೆ ವರ್ತಿಸಿವೆ, ಅವುಗಳ ಗ್ರಹಿಕೆಗಳೇನು, ಅವುಗಳ ಅಭಿವ್ಯಕ್ತಿ ಕ್ರಮ ಏನು, ಅವುಗಳ ಮಿತಿಗಳೇನು, ಇವೆಲ್ಲವನ್ನು ಎಲ್ ಎಸ್ ಶೇಷಗಿರಿರಾಯರು ಬಹಳ ಅದ್ಭುತವಾಗಿ ಚರ್ಚೆ ಮಾಡಿದ್ದಾರೆ. ಅಂಥ 2 ಪುಸ್ತಕಗಳನ್ನು ಇದನ್ನು ಬಿಡುಗಡೆ ಮಾಡ್ತಾ ಮಾತಾಡಿದ್ದು ಮತ್ತು ಮಾತಾಡೋದಕ್ಕಾಗಿ ಅದನ್ನು ಓದಿದ್ದು ನನಗಾದ ಒಂದು ಒಳ್ಳೆಯ ಅನುಭವ. ಈ 4 ಪುಸ್ತಕಗಳನ್ನು ಮತ್ತು ಎಂದಿನ ಹಾಗೆ ಕನ್ನಡಿಗರು ಕೊಂಡು ಓದಿ ಪ್ರೋತ್ಸಾಹಿಸಬೇಕು ಅಂತ ಹೇಳೋದಿಲ್ಲ, ನೀವು ಬೆಳೀಬೇಕು. ನಿಮ್ಮ ಅನುಭವ, ಬದುಕಿನ ಅನುಭವವನ್ನು ದಾಖಲಿಸಿಕೊಳ್ಳುವಂಥ, ಗ್ರಹಿಸಿಕೊಳ್ಳುವಂಥ ಕ್ರಮ ದೊಡ್ಡದಾಗಬೇಕು, ವಿಶಾಲವಾಗಬೇಕು ಅಂತ ಹೇಳ್ತಾ, ಈ ಪುಸ್ತಕಗಳನ್ನು ಬರೆದಂಥ 4 ಜನ ಲೇಖಕರಿಗೆ ನನ್ನ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ನೇಹಿತರೆ, ಈ ಮಾತಾಡೋದು ಭಾಳ ಕಷ್ಟದ ಕೆಲಸ. ಆ್ಯಕ್ಚುಲಿ ಮಾತಾಡೋದೇ ಕಷ್ಟದ ಕೆಲಸ ಆದಾಗ ಕೃಷ್ಣೇಗೌಡರು ಅಂಥವ್ರು ಮಾತಾಡಿದ ಮೇಲೆ ಮಾತಾಡೋದಂತೂ ಸಂಕಟದ ಕೆಲಸ. ಹಾಗಾಗಿ ಈ ಕಷ್ಟ ಮತ್ತು ಸಂಕಟಗಳು ಎರಡೂ ನನ್ನ ಟೇಬಲ್ ಮೇಲೆ ಬಂದು ಕುಂತವು. ಆದರೆ ಇನ್ನೂ ಒಂದು ಥರದ ಸಂಕಟ ನನ್ನ ಮುಂದೆ ಇತ್ತು. ನಾನು ಆ್ಯಕ್ಚುಲಿ ಪುಸ್ತಕ ಓದೋದಕ್ಕಾಗಿ ಓದವನ, ಅದ್ರ ಬಗ್ಗೆ ಬರೆಯೋದು ಅನ್ನೋದು ಅದೇನು ಕಂಪಲ್ಸರಿ ಅಲ್ಲಾಗಿತ್ತು ನನಗೆ. ಓದೋದಕ್ಕಾಗಿ ಮಾತ್ರ ಓದೋದು, ದಟ್ ಇಸ್ ದಿ, ಅಂದರೆ ಸಹೃದಯನಾಗಿ ಓದುಗನಾಗಿ ಒಂದು ಪುಸ್ತಕವನ್ನು ಎಂಟರ್ ಆಗುವುದು ನನ್ನ ಆಸಕ್ತಿ ಮತ್ತು ಕಾಳಜಿ. ಹಾಗಾಗಿ ನಾನು ವಿಮರ್ಶಕ ಅಂತನೋ ಹಣೆಪಟ್ಟಿ ಹೊಟ್ಕೊಂಡವನ ಅಲ್ಲ. ಹಾಗಾಗಿ ಏನು ಮಾತಾಡೋದು, ಎರಡೂ ಅಲ್ಲದೆ ಇರೋನು ಬರೇ ಓದೋ ಏನು ಮಾತಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡ್ರೆ, ಮತ್ತು ಇದು ಮುನ್ನುಡಿ ಥರದ ಮಾತುಗಳನ್ನು ಕೂಡ ನಾನು ಆಡಲಿಕ್ಕಾಗಲ್ಲ ಇಲ್ಲಿ. ಮತ್ತು ಇನ್ನೊಂದು ಪರಿಚಯ ಮತ್ತು ಅವಲೋಕನದ ಧಾಟಿ ಒಳಗೆ ನಾನು ಈ 2 ಪುಸ್ತಕಗಳ ಬಗ್ಗೆ ಇಲ್ಲಿ ಮಾತಾಡಲಿಕ್ಕೆ, ಕೆಲವು ನನಗೆ ನನ್ನ ಓದಿನ ಅನುಭವಕ್ಕೆ ಧಕ್ಕಿದ ಕೆಲವು ಸಂಗತಿಗಳನ್ನು ಹೇಳ್ತೇನೆ. ಈ ಮೊದಲಿಗೆ ನಾನು ಉಷಾ ನರಸಿಂಹನ್ ಅವರ ಕಾದಂಬರಿ ಕೆಂಡದ ರೊಟ್ಟಿ ಅನ್ನೋ ಕಾದಂಬರಿ ಬಗ್ಗೆ ಮಾತಾಡ್ತೇನೆ. ನಾನು ಇದರಲ್ಲಿ ಅವ್ರದ್ದು ಸುಮಾರು ಒಂದು 6 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಮೊದಲನೇ ಪುಸ್ತಕ ಅಂಕಿತದಿಂದ ಪ್ರಕಟ ಆಗ್ತಾ ಇರೋದು. ಚಿದಾನಂದ ಸಾಲಿ ಇದು ಕೂಡ 28ನೇ ಪುಸ್ತಕ, ಮೊದಲನೇ ಸಲ ಅಂಕಿತದಿಂದ ಪ್ರಕಟ ಆಗ್ತಾ ಇದೆ. ಪ್ರಣೀತ ಹೇಳೋದು ಮರೆತರು ದುಂಡಿರಾಜ್ ಅವ್ರದ್ದು 25ನೇ ಪುಸ್ತಕ ಆಯಿತು. ಅಂಕಿತದಿಂದ 25ನೇ ಪುಸ್ತಕ, 18ನೇ ಪುಸ್ತಕ, ಅಂಕಿತದಿಂದ ಮೊದಲನೇ ಪುಸ್ತಕ. ಇದರಲ್ಲಿ ಉಷಾ ನರಸಿಂಹನವರು, ನಾನು ಅವರನ್ನು ಯಾವತ್ತೂ ನೋಡಿರಲಿಲ್ಲ ಮತ್ತು ಅವರು ಬರೆದಿರುವ ಮೊದಲಿನ ಯಾವ ಪಠ್ಯವನ್ನು ನಾನು ಓದಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಬುಕ್ ಐ ರೆಡ್. ಇದರಲ್ಲಿ ಮೊದಲನೇ ಪೇಜಲ್ಲಿ ಉಷಾ ನರಸಿಂಹನವರು ಜನಪ್ರಿಯ ಲೇಖಕಿ ಅಂತ ಒಂದು ವಾಕ್ಯ ಬರೆದಿದ್ದರು. ಅದು ನೋಡಿದ ಮೇಲೆ ಈ ಫಸ್ಟ್ ಮಾತಾಡಲಿಕ್ಕೆ ಒಪ್ಪಿದ್ದು ಒಂದು ಕಷ್ಟ, ಆದರೆ ಇನ್ನು ಜನಪ್ರಿಯ ಲೇಖಕಿಯ ಪುಸ್ತಕದ ಬಗ್ಗೆ ಏನು ಮಾತಾಡಲಿಕ್ಕಿರ್ತದೆ ಅಂತನೋ ಅವರು ಹೇಳ್ಬೋದು, ಯಾರು ಗೌಡ್ರು ಹೇಳ್ಬೋದು, ಕೃಷ್ಣೇಗೌಡರು ಹೇಳ್ಬೋದು, ಪೂರ್ವಗ್ರಹಗಳಿರುವುದಿಲ್ಲ ಅಂತ. ಓದೋದು ಬ್ಯಾಗೇಜ್ಗಳ ಜೊತೆಗೇ ಪುಸ್ತಕದ ಜೊತೆಗೆ ಎದುರಾಗೋದು ಸರ್. ನಮ್ಮ ಬ್ಯಾಗೇಜ್ಗಳನ್ನು ತೆಗೆದಿಡೋದು, ಓದ್ತಾನೆ ನಮ್ಮ ಬ್ಯಾಗೇಜ್ಗಳನ್ನ ಪುಸ್ತಕನೇ ನಮ್ಮ ಬ್ಯಾಗೇಜನ್ನು ಇಳಿಸ್ಲಿಕ್ಕೆ ಶುರು ಮಾಡ್ತದೆ. ಆ್ಯಕ್ಚುಲಿ ಬ್ಯಾಗೇಜಿನ ಜೊತೆಗೇ ಪುಸ್ತಕನ ಮುಖಾಮುಖಿ ಆಗ್ತಾ ಇರ್ತೀವಿ ನಾವು. ಈ ಜನಪ್ರಿಯ ಅಂತ ಅನ್ನೋದನ್ನು ಈ ಪುಸ್ತಕ ಓದ್ತಾ ನನಗೆ ಅನಿಸಿದ್ದು ಅಂದರೆ, ಅದು ಜನರಿಗೆ ಪ್ರಿಯವಾಗುವ ಅನ್ನೋ ಅರ್ಥದೊಳಗೆ ಹೊರತು ಈಗಾಗಲೇ
ಸಾಹಿತ್ಯ ಲೋಕದಲ್ಲಿ ಪಾಪ್ಯುಲಿಸ್ಟ್ ಅನ್ನೋ ಅರ್ಥದೊಳಗೆ ಅಲ್ಲ ಅಂತ ಅನ್ನೋದು ಇಡೀ ಪುಸ್ತಕದ ಬಗ್ಗೆ ನನಗಿರುವ ಖಚಿತವಾದ ಅಭಿಪ್ರಾಯ. ಈ ಪುಸ್ತಕಗಳ ಬಗ್ಗೆ ಮಾತಾಡುವಾಗ ಇವು ಒಂದು ಕತೆ ಹೇಳುವ ಒಂದು ಪರಂಪರೆಗೆ ಸೇರಿರುವಂಥದ್ದು, ಒಂದು ಕಾದಂಬರಿ ಇನ್ನೊಂದು ಸಣ್ಣ ಕತೆಗೆ ಸೇರುವಂಥದ್ದು. ಇನ್ನು ಹೇಳುವಾಗ ಈ ಕತೆಗಳ ಬಗ್ಗೆ ಮಾತಾಡೋದು ಇನ್ನೂ ಕಷ್ಟದ್ದು. ಕವಿತೆ ಬಗ್ಗೆ ಒಂದಿಷ್ಟು ಮೆಟಫರ್ಗಳು ಅದು ಇದು ಏನೇನೋ ವಿವರಿಸಿ ಮಾತಾಡೋದು ಸುಲಭ. ಕತೆ ಬಗ್ಗೆ ಮಾತಾಡುವಾಗ ಕತೆ ಹೇಳಬಾರ್ದು. ಕತೆ ಹೇಳಿದರೆ ಓದೋನಿಗೆ ಕತೆ ಬಿಟ್ಕೊಡ್ಬೇಕಲ್ವ. ಕತೆ ಬಗ್ಗೆ ಹೇಳ್ದೇ ಕಥೆಯನ್ನು ಹೇಳ್ದೇ ಕತೆ ಬಗ್ಗೆ ಮಾತಾಡೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಕಥೆನಲ್ಲಿ ಈಗೀಗಂತೂ ಸುಮಾರು ಪ್ರಕಾರಗಳಿದೆ. ಮೊದಲು ಬರೀ ಸಣ್ಣ ಕತೆ ಮತ್ತು ಕಾದಂಬರಿ ಅಂತ ಮಾತ್ರ ಇತ್ತು ನವೋದಯದ ಕಾಲಘಟ್ಟದಲ್ಲಿ. ಆಮೇಲೆ ಈಗ ನ್ಯಾನೋ ಕತೆ ಅಂತೆ, ಅತಿ ಸಣ್ಣ ಕತೆ ಅಂತೆ, ಸಣ್ಣ ಕತೆ, ನೀಳ್ಗತೆ, ಸಣ್ಣ ಕಾದಂಬರಿ ಹೀಗೆ ಹಲವು ಪ್ರಕಾರಗಳು ಹುಟ್ಕೊಂಡಿವೆ. ಈ ಎಲ್ಲವುಗಳನ್ನು ನೋಡಿದರೆ ಗಮನಿಸಿದರೆ ನನಗೆ ಮೊದಲು ಏನು ಅನಿಸುತ್ತೆ ಅಂತಂದರೆ, ಎರಡು ಇವುಗಳಿಗೆ ಬರೀ ಸೈಜಿನ ಮೂಲಕ, ಗಾತ್ರದ ಮೂಲಕ ಮಾತ್ರ ವ್ಯತ್ಯಾಸ. ಕಾದಂಬರಿಗಳ ಇಡೀ ಎಲ್ಲ ಸಣ್ಣ ಕಥೆಗಳ ಒಷ್ಟು ಗುಚ್ಛಗಳು ಒಂದೇ ಸಮುದಾಯಕ್ಕೆ ಸೇರಿದವು. ಕಾದಂಬರಿ ಭಿನ್ನವಾದರೂ ಕೂಡ ಅದೊಂದು ಗಾತ್ರದ ದೃಷ್ಟಿಯಿಂದ ಮಾತ್ರ ಭಿನ್ನ ಅದು ಅಂತ ನಾನು ಅಂದ್ಕೊಂಡಿದ್ದೆ. ಮೊದಲು ನಾನು ಹಂಗೆ ಅಂದ್ಕೊಂಡಿದ್ದೆ. ಆದರೆ ಕಾದಂಬರಿಯ ಪ್ರಕಾರ ಮತ್ತು ಅದರ ಸ್ವರೂಪ ಇದೆಯಲ್ಲ, ಅದು ಸಣ್ಣ ಕಥೆಯನ್ನು ವಿಸ್ತರಿಸಿದರೆ, ಎಲಾಬ್ರೇಟ್ ಮಾಡಿದರೆ, ದೊಡ್ಡದು ಮಾಡಿದರೆ ಕಾದಂಬರಿ ಆಗಲ್ಲ. ನೀಳ್ಗತೆ ಆಗಬಹುದು, ಸಣ್ಣ ಕತೆ ನೀಳ್ಗತೆ ಮಾಡಬಹುದೇ ಹೊರತು, ನೀಳ್ಗತೆಯನ್ನು ಸಣ್ಣ ಕತೆ ಮಾಡಬಹುದೇ ಹೊರತು ಕಾದಂಬರಿ ಮಾಡಲಿಕ್ಕಾಗಲ್ಲ. ಕಾದಂಬರಿಗೆ ಹಲವು ಡೈಮೆನ್ಷನ್ಸ್ ಇರ್ತವೆ ಮತ್ತು ಅದರ ಅನುಭವ ಮತ್ತು ಅದರ ಸಂಕೀರ್ಣತೆಗಳು ತುಂಬ ಹಲವು ನೆಲೆಯಲ್ಲಿ ಅದು ಚಾಚ್ಕೋತಾ ಇರ್ತದೆ. ಕಾದಂಬರಿಗೆ ಇರುವ ಪ್ರಕಾರವೇ ಕಥೆಗಿಂತ ಭಿನ್ನವಾದದ್ದು, ಆ ಭಿನ್ನವಾದ ಲೋಕವನ್ನು ಅದು ಕಟ್ಟಿಕೊಡ್ತಾ ಇರ್ತದೆ. ಆ ಕಾದಂಬರಿಯ ದ್ರವ್ಯ ಮತ್ತು ಸ್ವರೂಪ ಇದೆಯಲ್ಲ, ಅದು ಅದರ ಡೈಮೆನ್ಷನ್ಸ್ ಕೂಡ ಸಣ್ಣ ಕಥೆಗಿಂತ ತುಂಬ ಭಿನ್ನವಾದಂಥದ್ದು. ಈ ಕೆಂಡದ ರೊಟ್ಟಿಯ ಕಾದಂಬರಿಯ 10ನೆಯ ಪುಟದಲ್ಲಿ ಈ ರೊಟ್ಟಿಯನ್ನು ಸುಡುವುದಕ್ಕೆ ಸಂಬಂಧಪಟ್ಟಂಥ ಒಂದು ವಿವರ ಇದೆ. ಅದನ್ನು ನೋಡಿದಾಗೆಲ್ಲ, ಅದನ್ನು ಓದಿದ ತಕ್ಷಣ ಒಂದೂವರೆ ಪುಟದ ಕೆಂಡದ ರೊಟ್ಟಿಯನ್ನು ಕೆಂಡದ ರೊಟ್ಟಿ ಅಂತ ಅನ್ನೋದಕ್ಕೆ ಇವರು ಮುನ್ನುಡಿನಲ್ಲಿ ಲೇಖಕರ ಮಾತಿನಲ್ಲಿ ಒಂದು ಸಣ್ಣ ನೋಟ್ ಕೊಟ್ಟಿದ್ದಾರೆ. ಕೆಂಡದ ಮೇಲಾಡದೆ ರೊಟ್ಟಿ ಪರಿಮಳಿಸುವುದಿಲ್ಲ. ಕೆಂಡದಿಂದ ಮೇಲೆತ್ತಿಕೊಳ್ಳುವ ಹದ ಗೊತ್ತಿಲ್ಲದಿದ್ದರೆ ಅದು ಸೀದು ಕರಕಾದೀತು. ಬದುಕಿನ ಸಂದಿಗ್ಧತೆಯು ಇಂತಹದ್ದೇ ಅಂತ ಉಷಾ ನರಸಿಂಹನವರು ಬರೀತಾರೆ. ಹೀಗೆ ಒಂದು ರೊಟ್ಟಿ ಬೇಯೋಲಿಕ್ಕೆ ಗೊತ್ತಿರುವ ಹದ ಹೇಗೆ ಮುಖ್ಯನೋ ಹಾಗೇ ಒಂದು ಕಾದಂಬರಿಯನ್ನು ರಚಿಸಲಿಕ್ಕೆ ಮತ್ತು ಅದನ್ನು ಓದುಗನಿಗೆ ತಲುಪಿಸುವಾಗ ಒಂದು ಹದ ಕೂಡ ಭಾಳ ಮುಖ್ಯ ಆಗ್ತದೆ. ಆ ರೊಟ್ಟಿ ಬೇಯಿಸಿದ ವಿವರಗಳನ್ನು ಕೆಂಡದ ರೊಟ್ಟಿ ಬೇಯಿಸುವ ವಿವರಗಳು, ಅದು ಆ ವಿವರಗಳನ್ನು ಓದ್ತಿದ್ದಂಗೆ ಅದನ್ನು, ಆ ರೊಟ್ಟಿಯ ಸ್ವರೂಪ, ಅದರ ಚಿತ್ರಣವನ್ನು ನನ್ನ ಕಣ್ಣಿಗೆ ಕಟ್ಟುವ ಹಾಗೆ ಈಗ ಹೋಗಿ ಹೊನ್ನೆಸರಕ್ಕೆ ಹೋಗಿ ಆ ರೊಟ್ಟಿ ಮತ್ತು ಜೋನಿ ಬೆಲ್ಲದ ಜೊತೆಗೆ ತುಪ್ಪನೂ ಸೇರಿಸಿ ತಿನ್ನಬೇಕು ಅಂತ ಅನ್ನಿಸುವ ಹಾಗೆ ನನ್ನನ್ನು ಒಳಗೊಂಡು ಅದು ಅಂತ. ಎಲ್ಲ ಪುಸ್ತಕಕ್ಕೂ ಮತ್ತು ಕಾದಂಬರಿಗಳಿಗೂ ಇರುವ ಹಾಗೆ ಇದರ ಟೈಟಲ್ ಕೂಡ ಅದರ ಒಟ್ಟು ಕಾದಂಬರಿಯ ತಿರುಳನ್ನು ಟೈಟಲ್ ಹೇಳ್ತದೆ. ಹಾಗೆಯೇ ಅದು ಹೊಮ್ಮಿಸುವ ಹಲವು ಅರ್ಥಗಳನ್ನು ಕೂಡ ನಮಗೆ ಕಟ್ಟಿಕೊಡ್ತದೆ. ಇದಲ್ಲದೆ ಉಷಾ ಅವರು ಈ ಕಾದಂಬರಿ ಹೇಗಿದೆ ಅಂತಂತಂದರೆ, ಒಂದು ರೂಪಕದ ರೀತಿಯಲ್ಲಿ ಇದನ್ನು ವಿವರಿಸುವುದಾದರೆ, ಹಲಸಿನ ಹಣ್ಣಿನ ತೊಳೆಯನ್ನು ಬಿಡಿಸಿ ಕತ್ತರಿಸಿ ಒಂದೊಂದೇ ತೊಳೆ ತೆಗೆದು ಕೊಟ್ಟ ಮಾದರಿನಲ್ಲಿ ಕಾದಂಬರಿಯನ್ನು ಹೇಳಿದ್ದಾರೆ. ಇದರಲ್ಲಿ ತೊಳೆ ಬಿಡಿಸ್ತಾರೆ, ಹಂಚ್ತಾರೆ ಮತ್ತು ತಿನ್ನಿಸುವ ವಿಧಾನಕ್ಕೆ ಇದನ್ನು ಹೋಲಿಸ್ಬೋದು. ಮತ್ತು ಪ್ರತಿ ತೊಳೆನೂ ಒಂದಕ್ಕಿಂತ ಇನ್ನೊಂದು ಭಿನ್ನ ಆಗಿದೆ ಮತ್ತು ರುಚಿಕರವಾಗಿದೆ. ಈ ಇಡೀ ಕಥೆ, ಒಬ್ಬಳು ರಮ್ಯಾ ಅಂತ ಅನ್ನೋ ನಾಯಕಿ ಇಂಗ್ಲೆಂಡ್ನಿಂದ ಬಂದಾಗ, ನಾನು ಕತೆ ಹೇಳೋದಿಲ್ಲ ಅಂತ ಮುಂಚೆ ಹೇಳಿದ್ದೀನಿ, ಈಗಲೂ ಕತೆ ಹೇಳೋದಿಲ್ಲ ಅಂತ ನಾನು ಖಾತ್ರಿ ಮಾಡಿಕೊಂಡೇ ಹೇಳ್ತಾಯಿದ್ದೀನಿ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಈ ಕಥೆ ಆರಂಭ ಆಗ್ತದೆ.
ಬೆಂಗಳೂರಿನಲ್ಲಿ ಬಂದು ಹೊನ್ನೇಸರಕ್ಕೆ ಹೋಗಿ ಮತ್ತೆ ಬೆಂಗಳೂರಿಗೆ ಬಂದು ಆ ಕಥೆ ಮುಗೀತದೆ. ಈ ಏರ್ಪೋರ್ಟ್ನಲ್ಲಿ ಆರಂಭವಾಗುವ ಈ ಕತೆ ಬೆಳೀತಾ ಬೆಳೀತಾ ಹಲವು ಚಾಚುಗಳಲ್ಲಿ ಹರಡಿ ವಿಸ್ತರಿಸ್ತಾ ಹೋಗ್ತದೆ. ಅದು ರಮ್ಯಾ ಅನ್ನೋಳು ಇದು ಕಥೆಯ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದಂಗೆ ಅವಳು ನಿರೂಪಕಿ ಕೂಡ ಹೌದು, ಕಥೆಯ ನಾಯಕಿ ಕೂಡ ಹೌದು. ಅವಳು ತನ್ನ ಕಥೆಯನ್ನು ಹೇಳ್ತಾ ಇದ್ದಾಳೆ. ತನ್ನ ಕಥೆಯನ್ನು ಮಾತ್ರ ಹೇಳ್ತಾ ಇಲ್ಲ, ತನ್ನ ಸುತ್ತಲಿನ ಬದುಕಿನ ತನ್ನ ಜೊತೆಗೆ ಸಂಭವಿಸಿದ ಘಟನೆಗಳನ್ನು ಕೂಡ ವಿವರಿಸ್ತಾ ಹೋಗ್ತಾಳೆ. ಈ ಕಾದಂಬರಿಯ ಮೊದಲನೇ ವಾಕ್ಯದಲ್ಲಿ ಎಲ್ಲಿ ಇಂಗ್ಲೆಂಡಿನಿಂದ ಬಂದ ಏರ್ಪೋರ್ಟ್ನಲ್ಲಿ ಇಳಿದ ರಮ್ಯಾ, ಆ ಮೊದಲನೇ ವಾಕ್ಯ ಇಳಿದಿದ್ರ ಬಗ್ಗೆ ಏರ್ಪೋರ್ಟ್ನ ಲಾಂಜಿಗೆ ಅರೈವಲಲ್ಲಿ ಇರುವ ವಾಕ್ಯದ ಜೊತೆಗೆ ಶುರು ಆಗ್ತದೆ. ಎರಡನೇ ವಾಕ್ಯದಲ್ಲಿನೇ ಒಂದು ಕುತೂಹಲದ ಬೀಜವನ್ನು ಕಾದಂಬರಿನಲ್ಲಿ ಹಾಕ್ತಾರೆ. ಅವರ ಎಲ್ಲ ಕಥೆಗಳನ್ನು ಓದಿದ್ದೀನಿ ಅಂತ ಆಗಲೇ ಪ್ರಸ್ತಾಪ ಮಾಡಿದೆ. ಚಿದಾನಂದೊಂದು 2 ಥರದ ಕಥೆಗಳನ್ನು ಬರೀತಾರೆ ಅವರು. ಒಂದು ಫಸ್ಟ್ ಪರ್ಸನ್ನಲ್ಲಿ ಒಬ್ಬ ಪ್ರಥಮ ಪುರುಷ ಅಂದರೆ ನಿರೂಪಕನೇ ಕಥೆಯ ಪಾತ್ರವಾಗಿ ಕಥೆಯನ್ನು ಹೇಳ್ತಾ ಹೋಗುವ ಒಂದು ಮಾದರಿ. ಆದರೆ ಇನ್ನೊಂದು ಮಾದರಿನಲ್ಲಿ ಪ್ರಥಮ ಪುರುಷ ಬರದೇ ಕಥೆಯನ್ನು ದಾಖಲಿಸ್ತಾ ಹೋಗ್ತಾರೆ, ಥರ್ಡ್ ಪರ್ಸನ್ನಲ್ಲಿರುವಂಥದ್ದು. ಇವ್ರದ್ದೊಂದು ಆಸೆ ಎಂಬ ತಥಾಗತನ ವೈರಿ ಅಂತ ಒಂದು ಕಥೆಯನ್ನು ಓದಿ ನಾನು ಫ್ಯಾನ್ ಆಗಿಬಿಟ್ಟೆ. ಆ್ಯಕ್ಚುಲಿ ಲಿಟ್ರಲಿ ಐ ಆಮ್ ಫ್ಯಾನ್ ಆಫ್ ಚಿದಾನಂದ್. ಇದನ್ನೊಂದು ಸ್ನೇಹಿತ ಅನ್ನೋದಕ್ಕಿಂತ ಒಂದು ಸ್ಟಾರ್ ಕಥೆಗಾರನ ಅಭಿಮಾನಿ ಅಂತ ನಾನು ಹೇಳ್ತೇನೆ. ಇದೇ ಥರದ ಕಥೆಗಳು ಕಾಗೆಯೊಂದಗಳ ಕಂಡ್ರೆ, ಕೊಟ್ಟ ಕುದುರೆಯಲ್ಲಿ ಏನದ ಅರಿಯದೆ ಮತ್ತು ಕಳ್ಳಗಂಜಿ ಕಾಡ ಹೊಕ್ಕರೆ, ಈ ಥರದ ವಿಭಿನ್ನವಾದ ಕಥೆಗಳನ್ನು ಅವರು ಬರೆದಿದ್ದಾರೆ. ಈ ಕಥೆಗಳನ್ನ ಓದಿ 10 ವರ್ಷ ಮೇಲಾಗಿದೆ ನಾನು ಆ ಕಥೆಗಳನ್ನ ಓದಿ. ಆದರೆ ಈಗೂ ಅವು ಕಾಡ್ತವೆ, ನನ್ನ ಜೊತೆ ನಿಂತು ಮಾತಾಡ್ತವೆ. ಈ ಸಂಕಲನದ 5 ಕಥೆಗಳ ಬಗ್ಗೆ ಒಂದೊಂದು ಸಂಗತಿಯನ್ನು ಮಾತಾಡಿ ನಾನು ಮುಗಿಸ್ಬೋದು ಅಂತ ಅನ್ನಿಸ್ತದೆ. ಈ ಯಾನ ಅಂತನ್ನೋ ಕಥೆ ಇದನ್ನು ಮೊದಲೇ ಬಾರಿಗೆ ನಾನು 2012ರಲ್ಲಿ ಮಯೂರದಲ್ಲಿ ಇದ್ದಾಗ ಇದನ್ನು ಓದಿದ್ದೆ. ಮೊದಲನೇ ಸಲ ಮಯೂರದಲ್ಲಿ ಪ್ರಕಟವಾಗುವಾಗ ನಾನು ಅದನ್ನು ಮಯೂರ ನೋಡ್ಕೊಳ್ತಾ ಇದ್ದೆ. ಆವಾಗ ಇದು ಪ್ರಕಟ ಆಗಿತ್ತು. ಈ ಯಾನ ದೆಹಲಿನಲ್ಲಿ ಆರಂಭ ಆಗ್ತದೆ. ಒಂದು ಎಲ್ಲಿ ಅಂದರೆ ರೈಲು ನಿಲ್ದಾಣ, ದೆಹಲಿಯ ರೈಲು ನಿಲ್ದಾಣದಲ್ಲಿ ಆರಂಭವಾಗುವ ಕತೆ ಹುಬ್ಬಳ್ಳಿಯ ರೈಲು ನಿಲ್ದಾಣದಲ್ಲಿ ಮುಗೀತದೆ. ಆ ಇಡೀ ರೈಲಿನ ಪ್ರಯಾಣದಲ್ಲಿ ಏನೇನು ಸಂಭವಿಸಿತು ಅಂತನ್ನೋದನ್ನು ವಿವರಿಸ್ತಾರೆ. ಮತ್ತು ಆ ಪ್ರಯಾಣದ ಅನುಭವವನ್ನು ಮಾನವೀಯ ಸಂಬಂಧಗಳ ನೆಲೆಯಲ್ಲಿ ಮತ್ತು ಅದರ ಆರ್ದ್ರತೆಗಳಲ್ಲಿ ಗಮನ ಕೊಡ್ತಾ ಅದನ್ನು ದಾಖಲಿಸ್ತಾ ಹೋಗ್ತಾರೆ. ಅದರಲ್ಲಿ ಒಬ್ಬರು ಸೀನಿಯರ್ ಸಿಟಿಜನ್ ಇರ್ತಾರೆ, ಫ್ರೀಡಮ್ ಫೈಟರ್ ಪ್ಲಸ್ ಸೀನಿಯರ್ ಸಿಟಿಜನ್ ಆಗಿರ್ತಾವೆ. 84 ವರ್ಷ ವಯಸ್ಸಿನ ಅಜ್ಜ ಇರ್ತಾನೆ. ಆ ಅಜ್ಜ ಕರ್ನಾಟಕದ ಬಹಳ ದೊಡ್ಡ ಪ್ರಮುಖ ಕಲಾವಿದರಾದ ಬೆಟ್ಟದೂರವರೇ ಒಂದು ಪಾತ್ರವಾಗಿ ಅವರ ಜೊತೆಗಿನ ಜರ್ನಿಯನ್ನು ಈ ಯಾನದಲ್ಲಿ ತರ್ತಾರೆ. ಇದೊಂದು ಅಪರೂಪದ ಮತ್ತು ಮಹತ್ವದ ಕಥೆ ಅಂತ ನನಗೆ ಅನ್ನಿಸ್ತದೆ. ಇನ್ನೊಂದು ಕಥೆ ನೆರಳಿನಲ್ಲಿ ಆ ವಸ್ತು ಮತ್ತು ಅದರೊಂದು ನಿಗೂಢತೆಯನ್ನೇ ಮತ್ತೆ ವಿಸ್ತರಿಸ್ತಾ, ಪ್ರತಿಯೊಂದು ನಿಗೂಢ, ಅಲ್ಲಿ ವ್ಯಕ್ತಿಗಳು ನಿಗೂಢ, ಘಟನೆಗಳು ನಿಗೂಢ, ಆ ನಿಗೂಢತೆಯನ್ನು ಕರ್ಕೊಂಡು ಕೊನೆಗೊಂದು ರಿವೀಲ್ ಮಾಡುವಂಥ ಒಂದು ಪ್ರಯತ್ನವನ್ನು ನೆರಳು ಹಲವು ಆಯಾಮಗಳಲ್ಲಿ ದಾಖಲಿಸಿ ಅದನ್ನು ಬಿಚ್ಚಿಡ್ತಾರೆ. ಈ ಹುಗ್ಗಿ ಅನ್ನೋದು ಒಂದು ವೈನೋದಿಕ ಮಾದರಿನಲ್ಲಿ, ಮತ್ತು ಅದೊಂದು ಭಾರಿ ವೈಚಾರಿಕನೊಬ್ಬ ತಕರಾರು ಮಾಡಿ ಬಂದೂಕಿನ ಬಾಯಿನಲ್ಲಿ ಕೂತು ಹುಗ್ಗಿ ಉಣ್ಬೇಕಾಗಿ ಬರುವಂಥ ಒಂದು ಪ್ರಸಂಗ ಇದೆ. ಕತೆ ನೀವೇ ಓದ್ಕೋಬೇಕು. ಇನ್ನೊಂದು, ಈ ಯಾನದ ಹಾಗೆಯೇ ತನ್ನ ಖಾಸಗಿಯಾದ ಅನುಭವವನ್ನು ಜಡ್ಡು ಅಂತನ್ನೋ ಕಥೆಯಲ್ಲಿ ಇದು ಮಾಡಿದ್ದಾನೆ. ಅದು ಆ್ಯಕ್ಚುಲಿ ಖಾಸಗಿ ಅನುಭವ ಅಂತ ನನ್ನಂಥವನಿಗೆ ಮಾತ್ರ ಗೊತ್ತಾಗ್ತದೆ, ಅದರ್ವೈಸ್ ಬೇರೆಯವರಿಗೆ ಅದು ಗೊತ್ತಾಗೋದಿಲ್ಲ. ಜಡ್ಡು ಅನ್ನೋ ಕಥೆಯಲ್ಲಿ ಅದನ್ನೊಂದು ತನ್ನ ಒಂದು ಅನುಭವವನ್ನು ಸಾರ್ವತ್ರಿಕಗೊಳಿಸುವ ಮತ್ತು ಆಪ್ತತೆಯಿಂದ ಅದನ್ನು ಗಮನ ಸೆಳೆಯುವ ಹಾಗೆ ಮಾಡ್ತಾರೆ. ಈ ಕಥೆ ಅಲ್ಲದೆ ಹೊಗೆ ಅಂತನ್ನುವ ಇನ್ನೊಂದು ಕಥೆ ಮತ್ತು ಅದರ ವಸ್ತು ಮತ್ತು ಅದರ ಟ್ರೀಟ್ಮೆಂಟ್ ಎರಡೂ ಭಿನ್ನವಾಗಿವೆ. ಕಲಾಕ್ಷೇತ್ರದ ಆಧುನಿಕ ಒಂದು ಲೋಕವನ್ನು ಅನಾವರಣ ಮಾಡ್ತದೆ. ಅದು ಒಂದು ಕಲೆಯ ಇನ್ಸ್ಟಾಲೇಷನನ್ನು ಇಟ್ಕೊಂಡು ದಾಖಲಿಸುವಂಥ ಕಥೆ.
ಈ ಎರಡು ಮಾದರಿಯ ಕಥೆಗಳಲ್ಲಿ ಒಂದು ತಾನೇ ಕಥೆಗಾರ ಭಾಗವಹಿಸಿ ಪಾತ್ರವಾಗಿ ವಿವರಿಸುವ ಸಂದರ್ಭದಲ್ಲಿ ಕೂಡ ಫಸ್ಟ್ ಪರ್ಸನ್ನಲ್ಲಿ ಹೇಳುವ ಕಥೆಗಳಲ್ಲಿ ಕೂಡ ಅಲ್ಲಿ ಎಲ್ಲಿಯೂ ಕೂಡ ಆ ಕಥೆಗಾರ ಹೀರೋ ಅಲ್ಲ, ಅಲ್ಲಿ ಅವನು ಹಾಗೆ ಅವನು ವಿಲನ್ ಕೂಡ ಅಲ್ಲ. ಕಥೆ ಹೀರೋ ಮತ್ತು ವಿಲನ್ಗಳೆಂಬ ಬೈನರಿಗಳಲ್ಲಿ ಓಡಾಡ್ದೇ ಒಂದು ನವಿರಾದ ಹಾಸ್ಯವನ್ನು ಇಟ್ಕೊಂಡಿರುವಂತಹ ಮತ್ತು ತನ್ನನ್ನು ತಾನೇ ಗೇಲಿ ಮಾಡ್ಕೊಳ್ತಾ ತನ್ನ ಸೋಲು ಹತಾಶೆಗಳನ್ನು ದಾಖಲಿಸ್ತಾ ಮಾಡ್ತಾ ಹೋಗ್ತಾರೆ. ಈ ಎಲ್ಲ ಕಥೆಗಳಿಗೆ ಸಣ್ಣ ಕಥೆಗಳಿಗಿರುವ ಒಟ್ಟು ಕನ್ನಡ ಸತ್ಯ ಸಣ್ಣ ಕಥೆಗಳು ಮಾತ್ರವಲ್ಲದೆ ಓ ಹೆನ್ರಿ ಮಾದರಿಯ ಒಂದು ಬೆರಗಿನ ಅಂಶದೊಂದಿಗೆ ಕಥೆಯನ್ನು ಮುಗಿಸಿಕೊಳ್ಳುವ, ಅಂದರೆ ಒಂದು ಎಲ್ಲ ಇಡೀ ಒಂದು ಪ್ಲಾಟ್ ಕೊಟ್ಟು ಕೊನೆಗೆ ಒಂದು ಬೆರಗಾಗುವಂಥ ಒಂದು ಅಂಶವನ್ನು ದಾಖಲಿಸ್ತಾ ಆ ಕಥೆಯನ್ನು ಮುಗಿಸುವ ಒಂದು ತಂತ್ರವನ್ನು ಇಲ್ಲಿ ಬಳಸಿದ್ದಾರೆ. ಇಷ್ಟೆಲ್ಲ ಈ ಕಥೆಗಳು 5 ಕಥೆಗಳನ್ನು ಒಳಗೊಂಡಿರುವ ಈ ಸಂಕಲನ ಪ್ರಕಟಿಸಿದ ಅಂಕಿತದವರಿಗೂ ಮತ್ತು ಗೆಳೆಯ ಚಿದಾನಂದ್ ಇಬ್ಬರಿಗೂ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ಪ್ರಭಾ ಅವರು ಈ ಪುಸ್ತಕ ಬಿಡುಗಡೆಗೆ ಬಂದ ತಕ್ಷಣ ಹೇಳಿದ್ರು, ಈ 4 ಪುಸ್ತಕಗಳಲ್ಲಿ ಪ್ರಕಟಣೆಗೆ ಮುದ್ರಣಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷ ಇದೆ, ನೀವು ಗುರುತಿಸಿ ಹೇಳಬೇಕು ಅಂತ ಹೇಳಿದರು. ನಾನು ಅದನ್ನು ಒಂದು ಚಾಲೆಂಜ್ ಅಂತ ಹೇಳಲ್ಲ, ಅದನ್ನೊಂದು ನನಗೂ ಗುರುತಿಸ್ಲಿಕ್ಕೆ ಬರ್ತದೆ ಅಂತ ಅನ್ನೋ ಒಂದು ಹೇಳಲಿಕ್ಕೆ, ಇನ್ನು ATGSMನಲ್ಲಿ ನೀಲಿ ಬಣ್ಣದ ಕಾಗದದಲ್ಲಿ ಮೊದಲ ಬಾರಿಗೆ ಮುದ್ರಣವಾದ ಪುಸ್ತಕಗಳು ಮತ್ತು ಭಾಳ ಚಂದ ಆಕರ್ಷಕವಾಗಿ ಮುದ್ರಣಗೊಂಡಿವೆ ಮತ್ತು ಪುಸ್ತಕ ಓದಲಿಕ್ಕೆ ಪ್ರೀತಿಯಿಂದ ಕೈಗೆತ್ತಿಕೊಳ್ಳಲಿಕ್ಕೆ ಇವು ಅನುವು ಮಾಡಿಕೊಡ್ತವೆ. ಹೀಗೆ ಕಥೆಗಳನ್ನು ಓದ್ತಾ ಕಥೆಗಳು ನಮ್ಮ ಈ ಕಥೆಗಳು ನಮ್ಮ ಬದುಕಿನಿಂದ ಹೊರಟು, ಅಂದರೆ ಒಂದು ಯಾವುದೋ ಒಂದು ಬದುಕಿನಿಂದ ಹೊರಟು ಕಲ್ಪನೆಯಲ್ಲಿ ಸೇರಿ ಆಮೇಲೆ ಅದು ಓದುಗನಿಗೆ ತಲುಪಿ ಮತ್ತೆ ಓದುಗನಲ್ಲಿ ರೀಕ್ರಿಯೇಟ್ ಆಗಿ ಅದಾದ ಮೇಲೆ ಮತ್ತೆ ನಮ್ಮ ಬದುಕನ್ನು ನೋಡುವ ಒಂದು ದೃಷ್ಟಿಕೋನವನ್ನು ನಮಗೆ ಕಲಿಸಿಕೊಡ್ತವೆ. ಆ ನಿಟ್ಟಿನಲ್ಲಿ ಬರೀ ನೀತಿಕತೆಗಳು ಮಾತ್ರ ಅಲ್ಲ, ನೀತಿಕತೆಗಳು ಮಾತ್ರ ಬದುಕನ್ನು ಕಟ್ಕೊಳ್ಳುವ ಅದಕ್ಕೆ ಮಾತ್ರ ನೆನವಾಗ್ತಂತಲ್ಲ, ಎಲ್ಲ ಕಥೆಗಳು ನಮ್ಮ ಬದುಕನ್ನು ನೋಡುವ, ಗ್ರಹಿಸುವ, ನಮ್ಮ ಅರಿವನ್ನು ವಿಸ್ತರಿಸುವ, ನಮ್ಮ ಒಳಗನ್ನು ನಾವೇ ಮತ್ತೆ ನೋಡಿಕೊಳ್ಳುವಂತೆ ಮಾಡುವಂತಹ ಈ ಕಥೆಗಳನ್ನು ಓದುವ ಮತ್ತು ಆ ಬಗ್ಗೆ ಮಾತಾಡುವ ಅವಕಾಶ ನನಗೆ ಸಿಕ್ಕಿದ್ದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ವಂದನೆಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಬಿಡುಗಡೆಯಾಗಿರುವ 4 ಪುಸ್ತಕಗಳಲ್ಲಿ ನನ್ನ ಹನಿಗವನ ಏನು, ಏಕೆ, ಹೇಗೆ, ಹೇ ಅಂತ ಕೂಡ ಹೇಳ್ಬೋದು. ಶೀರ್ಷಿಕೆ ಉದ್ದ ಆಯಿತು ಅಂತ, ಹನಿಗವನ ಹೇ ಅಂತಲೂ ಹೇಳ್ಬೋದು. ಇದು ನಮ್ಮ ಪ್ರತಿಷ್ಠಿತ ಓಹೋ ಹೇ ಅಂತ ಕನ್ನಡದ ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಯಾದ ಅಂಕಿತದಿಂದ ಪ್ರಕಟವಾಗ್ತಾ ಇರುವ 25ನೇ ಪುಸ್ತಕ ಅನ್ನೋದು ನನಗೆ ಬಹಳ ಸಂತೋಷ ನೀಡ್ತಾ ಇದೆ. ಯಾಕೆಂದರೆ ಅಂಕಿತ ಕೂಡ ಇತ್ತೀಚೆಗೆ 25 ವರ್ಷವನ್ನು ಪೂರೈಸಿದೆ. ನನಗೆ ಅವರು ಪರಿಚಯ ಆಗಿ 22 ವರ್ಷ ಆಯ್ತಷ್ಟೇ. 2000ನೇ ಇಸ್ವಿಯಲ್ಲಿ ಪ್ರಕಾಶ್ ಮತ್ತು ಪ್ರಭಾ ನನ್ನ ಪರಿಚಯ ಆದರು. ಆ 22 ವರ್ಷದಲ್ಲಿ 25 ಪುಸ್ತಕ ಪ್ರಕಟ ಮಾಡುವಷ್ಟು ನಾನು ಅವ್ರ ಮೇಲೆ ಪ್ರಭಾವ ಬೀರಿದ್ದೀನಿ ಅನ್ನೋದಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಇನ್ನು ಈ ಹನಿಗವನ ಏನು, ಏಕೆ, ಹೇಗೆ ಪುಸ್ತಕ ನೀವು ಏಕೆ ಬರೆದ್ರಿ ಅಂತ ಅನೇಕರು ಕೇಳ್ಬೋದು. ನಾನು ಸುಮಾರು 40 ವರ್ಷಗಳಿಂದ ಹನಿಗವನ ಬರಿತಾ ಇದ್ದೀನಿ. ಒಂದು 24 ಹನಿಗವನಗಳ ಸಂಕಲನ ಪ್ರಕಟ ಆಗಿದೆ ನನ್ನದು. ಮತ್ತು 5,000ಕ್ಕೂ ಮಿಕ್ಕಿ ಹನಿಗವನ ಬರೆದು ಈಗಲೂ ದಿನಕ್ಕೊಂದು ಹನಿಗವನ ಬರೀಲೇಬೇಕಾದ ಶಿಕ್ಷೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಒಂದು ಪತ್ರಿಕೆಯಲ್ಲಿ ನಾನು ಕಳೆದ 10 ವರ್ಷಗಳಿಂದ ಉದಯವಾಣಿಯಲ್ಲಿ ದಿನಕ್ಕೊಂದು ಹನಿಗವನ ಬರೀಲೇಬೇಕು ಅನ್ನೋದನ್ನು ಒಪ್ಪಿಕೊಂಡು ಬರಿತಾ ಇದ್ದೀನಿ. ಹಾಗೆ ಇರುವಾಗ ಅನೇಕರು ನನ್ನನ್ನು ಕೇಳ್ತಾರೆ, ನೀವು ಹೇಗೆ ಬರಿತೀರಿ, ನಮ್ಗೆ ಹೇಗೆ ಬರೀಬೇಕು ಅಂತ ಮಾರ್ಗದರ್ಶನ ಮಾಡಿ ಅಂತ ಕೇಳ್ತಾರೆ. ಹಾಗೆ ಕೇಳೋಕ್ಕೆ ಜನ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗಿದೆ ನಾನು ಒಬ್ಬ ಗುರು ಅಂತ ಅನಿಸ್ಕೊಳ್ಬೋದು ಅಂತ. ಯಾಕಂದರೆ ನಾನು ಈಗಲೂ ಕೂಡ ವಿದ್ಯಾರ್ಥಿ ಅಂತಲೇ, ಸಾಹಿತ್ಯದ ವಿದ್ಯಾರ್ಥಿ ಅಂತಲೇ ತಿಳ್ಕೊಂಡಿರೋನು.
ಪ್ರತಿಯೊಂದು ಪದ್ಯ ಬರೆಯುವಾಗಲೂ ನಾನು ಹಿಂಗೆ ಬರೆಯೋಕ್ಕೆ ಬರೋದಿಲ್ಲ ಅನ್ನೋ ಸ್ಥಿತಿಯಲ್ಲೇ ಇರ್ತೀನಿ ನಾನು. ಇದನ್ನು ಹೇಗೆ ಕವಿತೆ ಮಾಡೋದು ಅಂತ ರಾತ್ರಿಯೆಲ್ಲ ನಿದ್ದೆಗಿಟ್ಟು ಬರೆಯೋದು ಇದೆ. ಅಂಥದ್ರಲ್ಲಿ ಅನೇಕರು ಫೋನ್ ಮಾಡೋಕ್ಕೆ ಶುರು ಮಾಡಿದರು, ನೀವೇ ನಮ್ಮ ಗುರುಗಳು, ನೀವೇ ನನಗೆ ಮಾರ್ಗದರ್ಶನ ಮಾಡಿ ಅಂತ. ಹೀಗೆ ಹೇಳ್ತಾ ಇರಬೇಕಾದ್ರೆ ನಾನು ಒಪ್ಕೊಳ್ಳಿಲ್ಲ ಯಾರ ಒಂದು ಶಿಷ್ಯತ್ವವನ್ನು. ಆದರೆ ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂತು. ಯಾಕೆಂದರೆ ದ್ರೋಣಾಚಾರ್ಯರಿಗಿಂತ ಕಷ್ಟ ಆಯಿತು ನನ್ನ ಪರಿಸ್ಥಿತಿ. ದ್ರೋಣಾಚಾರ್ಯರಿಗೆ ಒಬ್ಬ ಏಕಲವ್ಯ, ನನಗೋ ಇದ್ದಾರೆ ನೂರಾರು. ದ್ರೋಣಾಚಾರ್ಯರಿಗೆ ಒಬ್ಬ ಏಕಲವ್ಯ, ನನಗೋ ಇದ್ದಾರೆ ನೂರಾರು. ಅವರಷ್ಟಕ್ಕವರು ಕೆಟ್ಟ ಪದ್ಯ ಬರೆದು ಹೇಳುವರು ನೀವೇ ನಮ್ಮ ಗುರು. ಇದಕ್ಕೊಂದು ಪರಿಹಾರ ಮಾಡಲೇಬೇಕು ಅಂತ ನಾನು ಈ ಪುಸ್ತಕವನ್ನು ಬರೆದೆ. ಇನ್ನು ಯಾರೂ ನನಗೆ ಫೋನ್ ಮಾಡಿ ಗುರುಗಳೇ ಮಾರ್ಗದರ್ಶನ ಮಾಡಿ ಅಂದರೆ ನಾನು ಪ್ರಕಾಶ್ ಅವರ ನಂಬರ್ ಕೊಡ್ತೇನೆ, ಈ ಪುಸ್ತಕಕ್ಕೆ 175 ರೂಪಾಯಿ ಕೊಟ್ಟು ತರಿಸ್ಕೊಳ್ಳಿ, ನನ್ನ ಮಾರ್ಗದರ್ಶನ ಅದರಲ್ಲಿ ಇದೆ ಅಂತ ಹೇಳೋಕ್ಕೊಂದು ದಾರಿ. ಈ ಪುಸ್ತಕ ನನಗೆ ಬರೀಲಿಕ್ಕೆ ಬಿಡುವು ಸಿಕ್ಕಿದ್ದು ಕೊರೋನಾ ಕಾಲದಿಂದ. ಇಲ್ಲದಿದ್ದರೆ ನಾನು ಯಾವುದೋ ಅಂಕಣ ಬರೆದು ಅಥವಾ ಭಾಷಣ ಮಾಡಿಕೊಂಡು ನನ್ನ ಸಮಯ ಎಲ್ಲ ಮುಗಿದೋಗ್ತಾಯಿತ್ತು, ಸ್ವಲ್ಪ ಸಮಯ ಉಳೀತು. ನಾನು ಅನೇಕ ಕಮ್ಮಟಗಳಲ್ಲಿ ಈ ಬಗ್ಗೆ ಮಾತಾಡಿದ್ದು ಇದೆ, ಭಾಷಣಗಳನ್ನು ಮಾಡಿದ್ದಿದೆ. ಆ ಟಿಪ್ಪಣಿಗಳನ್ನೆಲ್ಲ ಇಟ್ಕೊಂಡು ನಾನು ಈ ಪುಸ್ತಕವನ್ನು ಬರೆದೆ. ಆಮೇಲೆ ನನಗೆ ಧೈರ್ಯ ಇರಲಿಲ್ಲ, ಇದು ಹೇಗೆ ಸರಿಯಾಯಿತೋ ಇಲ್ವೋ, ಯಾಕಂದ್ರೆ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಹಾಗಾಗಿ ಕೆಲವರು ಕನ್ನಡದಲ್ಲಿ MA ಮಾಡಿದ ಬುದ್ಧಿವಂತರಿಗೆ ಇದನ್ನು ತೋರಿಸಿದೆ. ಹಾಗೆ ಮೊದಲು ನೋಡಿದವರು ನಮ್ಮ ಡಾಕ್ಟರ್ HSV ಅವರು ಓದಿ ಭಾಳ ಚೆನ್ನಾಗಿದೆ, ಇದನ್ನು ನೀವು ಬರೆದಿದ್ದು ಒಳ್ಳೆಯದಾಯಿತು ಅಂತ ಇನ್ನು ಅತ್ಯುತ್ತಮ ಸಲಹೆಗಳನ್ನು ಕೊಟ್ಟರು. ಅವರು ಈಗ ಕೆಲವು ಪದ್ಯಗಳನ್ನು ಸೇರಿಸ್ಬೋದು ಅಂತ ಹೇಳಿದರು. ಹಾಗೆ ಡಾಕ್ಟರ್ ದಾಮೋದರ್ ಶೆಟ್ಟಿ ಅವರು ಮತ್ತು ರಂಗನಾಥ್ ಕಟ್ಟಾಯ ಅನ್ನೋ ನನ್ನ ಮಿತ್ರರು ಮತ್ತು ಕಿರಿಯ ಮಿತ್ರರು ದಿಲೀಪ್ ಕುಮಾರ್ ಚಾಮರಾಜನಗರ, ಇವರೆಲ್ಲ ಕನ್ನಡ ಪಂಡಿತರವರು. ನಾವು ಹನಿಗವನ ಪಂಡಿತರು ಇರ್ಬೋದು, ಅವರು ಕನ್ನಡ ಪಂಡಿತರು. ಅವರೆಲ್ಲ ಇದನ್ನು ಒಂದು ಸಾರಿ ಜರಡಿ ಮಾಡಿ ಪ್ರಕಟಿಸ್ಬೋದು ಅಂತ ತೀರ್ಮಾನ ಮಾಡಿದ ಮೇಲೆ ನಾನು ಇದನ್ನು ಪ್ರಕಟಿಸೋ ಧೈರ್ಯ ಮಾಡಿದೆ. ಇವತ್ತು ನಮ್ಮ ಕೃಷ್ಣೇಗೌಡರು ಇನ್ನೊಬ್ಬರಿಗೂ ಪ್ರಚಂಡ ಪಂಡಿತರವರು, ಅವರ ಒಂದು ಮುಖ ಮಾತ್ರ ಅನೇಕರಿಗೆ ಗೊತ್ತಿದೆ, ಹಾಸ್ಯ ಅಂತ. ಇವತ್ತು ಅವರು ಒಬ್ಬ ಸಾಹಿತ್ಯದ ಮೇಷ್ಟ್ರಾಗಿ ಎಷ್ಟು ಚೆನ್ನಾಗಿ ಈ ಕಾವ್ಯದ ಬಗ್ಗೆ ಮಾತಾಡಿದರು ಅನ್ನೋದನ್ನು ತಾವೇ ಕೇಳಿದಿರಿ. ಅವರು ಕೂಡ ಇದನ್ನು ಪಾಸ್ ಮಾಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈ ಪುಸ್ತಕವನ್ನು ನಾನು ಪ್ರೊಫೆಸರ್ ಮುರಳೀಧರ್ ಉಪಾಧ್ಯಾಯ ಹಿರಿಯಡ್ಕ, ಅವರು ಕನ್ನಡ ಪ್ರೊಫೆಸರ್, ಅವರಿಗೆ ಅರ್ಪಿಸಿದ್ದೀನಿ. ಕಾರಣ ಅವರು ನಾನು ಉಡುಪಿಯಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಈ ಕಮ್ಮಟಗಳನ್ನೆಲ್ಲ ಮಾಡ್ತಾಯಿದ್ವು ಕಾಲೇಜುಗಳಿಗೆ ಹೋಗಿ. ಅವರು ಗದ್ಯ ಬಗ್ಗೆ, ನಾನು ಪದ್ಯದ ಬಗ್ಗೆ ಮಾತಾಡ್ತಿದ್ದೆ. ಅದು ನನಗೆ ನೆನಪಾಯಿತು. ಅವರಿಗೆ ಇದನ್ನು ಅರ್ಪಿಸಿದ್ದೀನಿ, ಅದು ಅವರಿಗೆ ಪ್ರಿಯವಾಗ್ಬೋದು ಅಂತ ನಾನು ಭಾವಿಸ್ತೀನಿ. ಇನ್ನು ಇದರಲ್ಲಿ ಅನೇಕ ಮಾತುಗಳನ್ನು ನಾನು ನನ್ನ ಸ್ವಂತ ಅನುಭವದಿಂದ ಹೇಳಿದ್ದೀನಿ ಮತ್ತು ಬೇರೆಯವರಿಂದ ಎರವಲು ಪಡೆದುಕೊಂಡು ಸಾಕಷ್ಟು ಹೇಳಿದ್ದೀನಿ. ಸುಮಾರು 75ಕ್ಕಿಂತ ಹೆಚ್ಚು ಕವಿಗಳ 280ರಷ್ಟು ಪದ್ಯಗಳನ್ನು ನಾನು ಇದರಲ್ಲಿ ಉಲ್ಲೇಖಿಸಿದ್ದೀನಿ. ನನ್ನ ವ್ಯಾಪ್ತಿಗೆ ಸಿಕ್ಕ ಪದ್ಯಗಳು. ಮತ್ತು ಆ ಪದ್ಯಗಳನ್ನು ಓದೋದೇ ಒಂದು ಬೋನಸ್ ಇದ್ದಾಗಿ ಪುಸ್ತಕ ತಗೊಂಡವರಿಗೆ. ಆ ಪದ್ಯಗಳನ್ನು ಓದೋದಕ್ಕೋಸ್ಕರ ನೀವು ಇದು ಯಾಕಂದರೆ ಒಂದು ಕಡೆ ಇಷ್ಟೊಂದು ಒಳ್ಳೆಯ ಹನಿಗವನಗಳು ಎಲ್ಲೂ ಸಿಗೋದಿಲ್ಲ ಈ ಕಾಲದಲ್ಲಿ. ಕುವೆಂಪು ಅವರು ಹನಿಗವನ ಬರೆದಿದ್ದಾರೆ ಅಂತ ಅನೇಕರಿಗೆ ಗೊತ್ತೇ ಇಲ್ಲ. ಕೃಷ್ಣೇಗೌಡರು ಹೇಳಿದ್ರಲ್ಲ ಮಂತ್ರಾಕ್ಷತೆ ಅಂತ, ಮಂತ್ರಾಕ್ಷತೆಯ ಅನೇಕ ಪದ್ಯಗಳು ಇಲ್ಲಿ ಇವೆ. ನಮ್ಮ ನಾಡು ರಸದ ಬೀಡು ನಿಷ್ಠೆಯಿಂದ ದುಡಿದರೆ, ನಮ್ಮ ನಾಡು ರಸದ ಬೀಡು ನಿಷ್ಠೆಯಿಂದ ದುಡಿದರೆ ಎಂದ ನಮ್ಮ ಮುಖ್ಯಮಂತ್ರಿ ನಿಷ್ಠೆಯಿಂದ ದುಡಿದರೆ ಅಂತ ಕೇಳ್ತಾರೆ. ಕುವೆಂಪು ಕೇಳಿದ ಪ್ರಶ್ನೆ ಇದು, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ. ನೋಡಿ, ಇವತ್ತಿಗೂ ಅನ್ಯಾಯ ಆಗುತ್ತದು ಎಲ್ಲ ಮುಖ್ಯಮಂತ್ರಿ. ಎಷ್ಟು ಅದ್ಭುತವಾಗಿ ಒಂದು ಇಡೀ ವಾಕ್ಯವನ್ನೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಅವರು ಪನ್ ಮಾಡಿದ್ದಾರೆ. ಸೊ ಆ ಥರ ಅನೇಕ ಒಳ್ಳೆಯ ಪದ್ಯಗಳನ್ನು ನಾನಿಲ್ಲಿ ಕೋಟ್ ಮಾಡಿದ್ದೀನಿ. ಒಳ್ಳೆಯ ಪದ್ಯಗಳ ಜೊತೆಗೆ ನನ್ನ ಪದ್ಯಗಳನ್ನು ಕೋಟ್ ಮಾಡಿದ್ದೀನಿ. ಹಾಗೆಯೇ ಪದ್ಯ ಬಹಳಷ್ಟು ಒಳ್ಳೆ ಪದ್ಯಗಳನ್ನು ಕೋಟ್ ನಾನು ಓದುವಾಗೆಲ್ಲ ಎಷ್ಟೋ ಪದ್ಯಗಳು ಮಿಸ್ ಆಗಿವೆ. ಏನು ಮಾಡ್ತೀನಿ, ಹಂಗೆ ಮಾಡೋದಾದ್ರೆ ನೀವು 1,000 ಕೊಟ್ಟು. ಆಮೇಲೆ ಇದು ಬರೆಯೋರಿಗೋಸ್ಕರ ಅಲ್ಲ, ಅದೊಂದು ನಾನು ಈ ಸಂದರ್ಭದಲ್ಲಿ ಹನಿಗವನ ಬರೆಯೋರಿಗೆ ಮಾತ್ರ ಒಂದು ಕೈಪಿಡಿ ಅಲ್ಲ ಇದು ಹನಿಗವನ ಓದುವವರಿಗೂ ಕೂಡ ಉಪಯುಕ್ತ ಅಂತ ಅನಿಸುತ್ತೆ. ಯಾಕಂದರೆ ನಾವು ಎಷ್ಟೋ ಸಾರಿ ಕವಿತೆಗಳನ್ನು ಸುಮ್ಮನೆ ಓದಿ ಮರೆತು ಬಿಡ್ತೀವಿ, ಹಾಗೆ ಓದಿ ನಕ್ಕು ಬಿಡ್ತೀವಿ, ಇನ್ಯಾರಿಗೂ ಹೇಳಿ ಬಿಟ್ಬಿಡ್ತೀವಿ. ನಮ್ಗೆ ಅದು ಯಾಕೆ ಇಷ್ಟ ಆಯಿತು ಅನ್ನುವ ಒಂದು ಓದುಗನಲ್ಲಿಯೂ ಕೂಡ ಒಂದು ವಿಮರ್ಶಾ ಪ್ರಜ್ಞೆ ಇರುತ್ತೆ. ಹಾಗಾಗಿ ಹನಿಗವನಗಳನ್ನು ಓದುವವರು ಕೂಡ ಇದನ್ನು ಅವರಿಗೆ ಇದರಲ್ಲಿ ಈ ರೀತಿಯ ಸ್ವಾರಸ್ಯ ಇದೆಯಾ, ಯಾಕೆ ನನಗಿದು ಇಷ್ಟ ಆಯಿತು ಅಂತ ಗುರುತಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಹನಿಗವನಗಳನ್ನು ಉಲ್ಲೇಖಿಸಿ ಭಾಷಣ ಮಾಡುವವರಿಗಂತೂ ಇದು ಒಂದು ದೊಡ್ಡ ಒಂದು ಉಪಯುಕ್ತ ಗ್ರಂಥ ಆಗುತ್ತೆ ಅವರಿಗೆ. ಏಕೆಂದರೆ ಇವಾಗ ಏನಾಗ್ತಾಯಿದೆ ಅಂದರೆ ಸರಿಯಾಗಿ ಸಿಗೋದಿಲ್ಲ, ತಪ್ಪಾಗಿ
ಕೋಟ್ ಮಾಡ್ತಾರೆ, ನನ್ನ ಪದ್ಯ ತೆಗೆದು ಇನ್ನಾರ್ದು ಅಂತ ಹೇಳ್ತಾರೆ, ಇನ್ನಾರ್ದು ಪದ್ಯ ತೆಗೆದು ನೊಂದು ಅಂತಾರೆ. ಸೊ ಅಂಥರ ಬದಲು ಇದನ್ನೊಂದು ಸಲ ನೋಡ್ಕೊಂಡು ಭಾಷಣ ಮಾಡಿದರೆ ಅವರಿಗೆ ಎಲ್ಲರಿಗೂ ಉಪಕಾರ ಆಗ್ಬೋದು ಅಂತೇಳಿ. ಇನ್ನು ಕವಿತೆ ಬರೆಯೋದು ಹೇಗೆ ಅನ್ನೋದಕ್ಕೆ ಕೃಷ್ಣೇಗೌಡರು ಹೇಳೋದು ಹಾಗೆ, ಬರೆಯೋದು ಹೇಗೆ ಅನ್ನೋದಕ್ಕಿಂತ ಕೆಟ್ಟ ಪದ್ಯ ಬರೆಯೋದು ಹೇಗೆ ಅಂದರೆ, ನಾನು ಹಾಗೆ ಹೇಳಿದ್ದೇನೆ, ಒಳ್ಳೆಯ ಕವಿತೆ ಬರೀಬೇಕಾದ್ರೆ ಮಾಡುವ ಮೊದಲ ಹೆಜ್ಜೆ ಅಂದರೆ ಕೆಟ್ಟ ಕವಿತೆ ಬರೆಯೋದನ್ನು ನಿಲ್ಲಿಸೋದು. ಸೊ ಆ ಥರ ಅನೇಕ ಉದಾಹರಣೆಗಳಿವೆ ಇಲ್ಲಿ. ನಾನು ಒಂದು ಮಾತಷ್ಟೇ ಇಲ್ಲಿ ಹೇಳ್ತೀನಿ, ಯಾಕಂದರೆ ಹೆಚ್ಚು ಸಮಯಾವಕಾಶ ಇಲ್ಲ. ಮೇಡಮ್ ಆಗಲೇ 2 ಸಲ ಎದ್ದರು, ಅವರು ಮಾತಾಡಬೇಕು, ಚಿದಾನಂದ ಮಾತಾಡಬೇಕು. ಹಾಗೆ ಏನಪ್ಪ ಅಂತಂದರೆ, ನನ್ನ ದೃಷ್ಟಿಯಲ್ಲಿ ಒಂದು ಹನಿಗವನ ಇರ್ಬೋದು ಅಥವಾ ದೊಡ್ಡ ಕವನ ಇರ್ಬೋದು, ಅದು ಒಳ್ಳೆಯ ಹನಿಗವನ ಅಥವಾ ಒಳ್ಳೆಯ ಕವನ ಅಂತ ಇರಬೇಕಾದ್ರೆ ಅದಕ್ಕೆ ಏನು ಮಾನದಂಡ ಅಂತ ಕೇಳಿದರೆ, ನಾನು ಕೊಡುವ ಮಾನದಂಡ ಅದರಲ್ಲಿ ಹೊಸತನ ಇದೆಯಾ ಅಂತ. ಅದು ಯಾವ ರೀತಿಯಿಂದ ಹೊಸದಾಗಿದೆ, ಯಾಕಂದರೆ ಸಾವಿರಾರು ಎಷ್ಟು ಜನ ಗದ್ಯ ಬರೆದಿದ್ದಾರೆ, ಲಕ್ಷಾಂತರ ಪದ್ಯಗಳನ್ನು ಬರೆದಿದ್ದಾರೆ, ಅದರಿಂದ ಹೇಗೆ ಇದು ಭಿನ್ನವಾಗಿದೆ, ಅದರಲ್ಲಿ ಏನು ಹೊಸ್ತಿದೆ ಅಂತ ನಾನು ನೋಡ್ತೀನಿ. ನನಗೇನಾದ್ರು ಅದು ಹೊಸ್ತು ಇದೆ ಅಂತ ಅನಿಸ್ಬೇಕು, ಓದಿದ ತಕ್ಷಣ ಒಂದು ಅಚ್ಚರಿಯನ್ನು ಮೂಡಿಸ್ಬೇಕು ಯಾವುದಾದ್ರು ಕಾರಣಕ್ಕೆ, ಆಗ ಮಾತ್ರ ಅದು ಒಳ್ಳೆಯ ಪದ್ಯ ಅಂತ ನಾನು ಅದನ್ನು ಒಪ್ಕೋತೀನಿ. ಸೊ ಹೊಸತನನ್ನು ಯಾವುದರಲ್ಲಿ ತೋರಿಸ್ಬೋದು, ಒಂದು ವಸ್ತುವಿನಲ್ಲಿ, ಇನ್ನೊಂದು ಶೈಲಿಯಲ್ಲಿ. ವಸ್ತುವಿನಲ್ಲಿ ತೋರಿಸೋದು ಭಾಳ ಕಷ್ಟ, ಯಾಕೆಂದರೆ ವಸ್ತುವನ್ನು ನಮ್ಮ ಕವಿಗಳು ಏನೂ ಉಳಿಸಿಲ್ಲ, ಎಲ್ಲ ಕವಿಗಳು ಬರೆದು ಹಾಕಿಬಿಟ್ಟಿದ್ದಾರೆ ಒಳ್ಳೊಳ್ಳೆ ವಸ್ತುಗಳನ್ನು. ಹಾಗಾಗಿ ನಾವು ಹುಡುಕ್ತಾ ಇರಬೇಕು ಹೊಸ ವಸ್ತು ಏನಾದರೂ ಸಿಗುತ್ತೋ ಅಂತ. ಹೊಸ ವಸ್ತು, ಆಮೇಲೆ ಒಂದು ಹೊಸ ನೋಟ, ಒಂದು ಹೊಸ ಒಳನೋಟ, ಇನ್ಸೈಟ್. ನಾವು ಯೋಚನೆ ಮಾಡೋ ಬೇರೆ ರೀತಿಯಿಂದ ಯೋಚನೆ ಮಾಡಿ ಏನಾದರೂ ಹೇಳಿದರೆ ಆ ಪದ್ಯ ಅದರಲ್ಲಿ ಪ್ರಾಸ ಇಲ್ಲದೇ ಇದ್ದರೂ ಆಗುತ್ತೆ, ಲಯ ಇಲ್ಲದೇ ಇದ್ದರೂ ಆಗುತ್ತೆ, ನಮ್ಗೆ ಅದು ಇಷ್ಟ ಆಗುತ್ತೆ. ಯಾಕೆಂದರೆ ಆ ಪದ್ಯದ ವಸ್ತುವೇ ಹೊಸ್ತಾಗಿದೆ, ಅದು ಕೊಡ್ತಾ ಇರೋ ಒಂದು ನೋಟವೇ ಹೊಸ್ತಾಗಿರುತ್ತೆ. ಅಂಥದ್ದನ್ನು ಹುಡುಕಬೇಕು. ಅದು ಎಷ್ಟೋ ಸರಿ ನಮ್ಗೆ ಸಿಗಲ್ಲ. ಇನ್ನು ತಕ್ಷಣಕ್ಕೆ ನಮಗೆ ಒಂದು ಸಮಕಾಲೀನ ವಿಷಯದ ಬಗ್ಗೆ ಬರೆದ್ರೆ ಅದು ಹೆಚ್ಚು ಜನರಿಗೆ ಮುಟ್ಟುತ್ತೆ. ಉದಾಹರಣೆಗೆ ನಾನು ನಿನ್ನೆ ಬರೆದು ಇವತ್ತು ಪ್ರಕಟವಾಗಿರೋ ಒಂದು ಪದ್ಯನ ಓದ್ಬಿಡ್ತೇನೆ ಒಂದು ಉದಾಹರಣೆಯಾಗಿ. ಗಣರಾಜ್ಯದ ದಿನದಂದು ಮೊಳಗಿದ ಘೋಷಣೆ ಬೋಲೋ ಭಾರತ್ ಮಾತಾ ಕಿ ಜೈ. ಯಾಕಂದ್ರೆ ನಿನ್ನೆ ರಿಪಬ್ಲಿಕ್ ಡೇ ಆಯ್ತಲ್ಲ. ಗಣರಾಜ್ಯದ ದಿನದಂದು ಮೊಳಗಿದ ಘೋಷಣೆ ಬೋಲೋ ಭಾರತ್ ಮಾತಾ ಕಿ ಜೈ. ನಂತರ ಮತ್ತದೆ ಜ್ವರ, ಮೈಕೈ ನೋವು, ಡೋಲೋ 650 ಮಾತ್ರೆಗೆ ಜೈ ಅಂತ. ಹಾಗೆ ಇದು ಹೊಸ ವಸ್ತು. ಇದು ಡೋಲೋ ಮಾತ್ರೆ ಬಗ್ಗೆ ಯಾರು ಬರೆದಿದ್ದಾರೋ ಇಲ್ಲೋ ಕವನ ಬರ್ದಂಗಿಲ್ಲ. ಸೊ ಹಾಗಾಗಿ ಇವತ್ತು ಇದು ಒಂಥರ ನಿಮ್ಮಲ್ಲಿ ನಗೆ ಉಕ್ಕಿಸ್ತು. ಆದರೆ ಇದು ಖಾಯಮಾಗಿ ಉಳಿಯೋದಿಲ್ಲ. ಇದು ಇವತ್ತು ನಿನಗಷ್ಟೇ ಸರಿ. ಅದು ಸರ್ವಕಾಲಕ್ಕೂ ಸಲ್ಲುವಂಥ ಕೆಲವು ವಸ್ತುಗಳು ಇರ್ತವೆ. ಅದು ಸ್ವಲ್ಪ ಕಷ್ಟದ ದಾರಿ. ಇನ್ನೊಂದು ಸುಲಭದ ದಾರಿಯನ್ನು ನಾವು ಕಂಡುಕೊಂಡಿದ್ದೀವಿ. ಅದೇನಂತಂದರೆ, ನಮಗೆಲ್ಲ ಪರಿಚಿತವಾದ ವಸ್ತುವನ್ನೇ ಹೊಸ ರೀತಿಯಲ್ಲಿ ಹೇಳೋದು. ಪರಿಚಿತವಾದ ವಸ್ತುವನ್ನೇ ಹೊಸ ರೀತಿಯಲ್ಲಿ, ಹೊಸ ಬಗೆಯಲ್ಲಿ. ಅಂದರೆ ಅಲ್ಲಿ ಶೈಲಿ ಮುಖ್ಯ ಆಗುತ್ತೆ. ಅಲ್ಲಿ ಏನೋ ಒಂದು ಅಪರೂಪದ ಪ್ರಾಸದಲ್ಲಿ, ಅಥವಾ ಒಂದು ಲಯವನ್ನು ಮುರಿದು ಬೇರೆ ಲಯದಲ್ಲಿ, ಅಥವಾ ಒಂದು ಹೊಸ ರೀತಿಯ ಛಂದಸ್ಸಿನಲ್ಲಿ ಹೊಸ ಹೊಸ ಹೋಲಿಕೆಗಳನ್ನು ಕೊಟ್ಟು ಹೇಳೋದು. ನಾನು ಒಂದು ಕಾಲೇಜಿನ ಕಮ್ಮಟದಲ್ಲಿ ಹೇಳಿದೆ ಒಂದು ಸರಿ, ಕವಿತೆ ಹೀಗೆ ಬರಬೇಕು ಹಾಗೆ ಬರಬೇಕು ಅಂತೆಲ್ಲ ಹೇಳಿದ್ಮೇಲೆ ಒಬ್ಬ ಹುಡುಗ ಬಂದು ನನಗೊಂದು 4 ಸಾಲು ಬರೆದು ತೋರಿಸಿದ. ಸರ್ ನಾನೊಂದು ಚುಟುಕ ಬರೆದಿದ್ದೀನಿ, ಹೇಗಿದೆ ನೋಡಿ ಸರ್. ನೋಡಿದೆ, 4 ಸಾಲು ಪ್ರಾಸಬದ್ಧವಾಗಿ ಬರೆದಿದ್ದಾನೆ. ವಿರಹ ಅಂತ. ಕಾಲೇಜ್ ಹುಡುಗರಿಗೆ ಇನ್ನೇನಿರುತ್ತೆ, ವಿರಹನೇ ಅವರು. ನೀನಿಲ್ಲದೆ ಪ್ರಿಯೇ ನಾನು, ನೀರಿಲ್ಲದ ಮೀನು, ನೀನಿಲ್ಲದೆ ಪ್ರಿಯೇ ನಾನು, ಚಂದ್ರನಿಲ್ಲದ ಬಾನು ಅಂತ. ಹೇಗಿದೆ ಸರ್ ಅಂತಂದೆ. ಸುಮಾರಾಗಿದೆ, ಪರವಾಗಿಲ್ಲ ಅಂದೆ ನಾನು. ಅವನಿಗೆ ಭಾಳ ಬೇಸರ ಆಯಿತು. ಏನು ಸರ್, ಛಂದಸ್ಸು ಬರೆದಿದ್ದೀನಿ, ಪ್ರಾಸ ಇದೆ, ನೀನು, ಮೀನು, ಬಾನು ಎಲ್ಲ ಇದೆ, ಆದರೂ ನೀವು ಪರವಾಗಿಲ್ಲ ಅಂದ್ಬಿಟ್ಟಲ್ಲ ಸರ್, ಚೆನ್ನಾಗಿದೆ ಅಂತ ಯಾಕೆ ಹೇಳಲಿಲ್ಲ ಅಂತಂದೆ. ಆಗ ನಾನು ಹೇಳಿದೆ, ನೋಡಪ್ಪ, ನೀನು ಬರೆದಿರೋದೇನಿದೆ, ನೀರಿಲ್ಲದ ಮೀನು, ಚಂದ್ರನಿಲ್ಲದ ಬಾನು ಅಂತ ಎಲ್ಲ ಕವಿಗಳು, ಸಿನಿಮಾ ಕವಿಗಳು ಕೂಡ ಬರೆದು ಬಿಟ್ಟಿದ್ದಾರೆ ಅದನ್ನು. ಹಾಗಾಗಿ ಅದರಲ್ಲಿ ಏನು ಹೊಸತನ ಇಲ್ಲ, ಹೊಸ ಹೊಸ ಹೋಲಿಕೆಗಳನ್ನು ಕೊಡಬೇಕು ಅಂತ ಹೇಳಿದೆ. ಅದೇ ಕೊಡೋದು ಸರ್, ಹೇಳಿ ನೋಡೋಣ ಅಂತ. ಏನೋ ಪುಣ್ಯಕ್ಕೆ ನನಗೇನೋ ಹೊಳೀತು, ತಕ್ಷಣ ಹೇಳಿದೆ, ನೋಡಪ್ಪ ಇದೇ ವಿರಹನ ನಾನಾದರೆ ಹೇಗೆ ಬರಿತಾ ಇದ್ದೆ ಅಂತಂದರೆ, ನೀನಿಲ್ಲದೆ ಪ್ರಿಯೇ ನಾನು, ನೀನಿಲ್ಲದೆ ಪ್ರಿಯೇ ನಾನು, ಕರೆಂಟ್ ಇಲ್ಲದ ಫ್ಯಾನು, ನೀನಿಲ್ಲದೆ ಪ್ರಿಯೇ ನಾನು, ಬೋಳು ತಲೆಯ ಹೇನು ಅಂತ. ವಿಷಯ ಅದೇ. ನಾನು ಹೊಸ ಹೋಲಿಕೆ ಕೊಟ್ಟು ಹೇಳಿದೆ, ಅದು ನಿಮಗೆ ಇಷ್ಟ ಆಯಿತು. ಹಾಗೆ ಅದು 2ನೇ ದಾರಿ. ಈ ರೀತಿಯ ಅನೇಕ ಉದಾಹರಣೆಗಳನ್ನು ನಾನು ಇಲ್ಲಿ ಕೊಟ್ಟು ಈ ಪುಸ್ತಕವನ್ನು ಬರೆದಿದ್ದೀನಿ. ಮುಖ್ಯವಾಗಿ ನಾನು ಬರೆಯುವಾಗ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನಂತಂದರೆ, ಇದು ಒಂದು ವ್ಯಾಕರಣದ ಪುಸ್ತಕದ ಥರ ತುಂಬ ಜಡ ಆಗಬಾರ್ದು, ಬಹಳ ಒಂದು ತಮಾಷೆಯ ದಾಟಿಯಲ್ಲೇ ಗಂಭೀರವಾದ ಸಂಗತಿಗಳನ್ನು ಹೇಳಬೇಕು ಅನ್ನೋ ಪ್ರಯತ್ನವನ್ನು ನಾನು ಇದರಲ್ಲಿ ಮಾಡಿದ್ದೀನಿ. ನಮ್ಮ ಗುಂಡೂರಾವ್ ಇವತ್ತು ಇಲ್ಲಿ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ರಾಮನಾಥ್ ಬಂದಿದ್ದಾರೆ, ರಾಮನಾಥ್ ಪದ್ಯಗಳು ಇದೆ ಇಲ್ಲಿ. ಗುಂಡೂರಾವ್ ಅವರಿಗೆ ನಾನು ಇದನ್ನು ಹೇಳಿದಾಗ, ಇದು ನಿಮ್ಮ ಮ್ಯಾಗ್ನಮ್ ಓಪಸ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವರ ಆರೈಕೆ ಹಾಗೆ ಆಗಿದ್ದು, ಆದರೆ ನನಗೂ ಬಹಳ ಸಂತೋಷ ಅಂತ
ಹೇಳ್ತಾ ಈ ಪುಸ್ತಕಕ್ಕೆ ಸಹಕರಿಸಿದವರ ಹೆಸರುಗಳನ್ನೆಲ್ಲ ನಾನು ಆಗಲೇ ಹೇಳಿದ್ದೀನಿ. ಕೊನೆಯಲ್ಲಿ ನಾನು ಯಾವಾಗಲೂ ಒಂದು 2 ಸಾಲು ಹೇಳ್ತೀನಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ. ಇವತ್ತು ಅದನ್ನು ಹೇಳ್ತೀನಿ. ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕ ಕೊಂಡೋದಿರಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನನ್ನು ಈ ಬರವಣಿಗೆಯ ಕಾಲಘಟ್ಟದಲ್ಲಿ ತುಂಬ ಪ್ರಭಾವಿಸಿದ 2 ಥಿಯರಿಗಳ ಬಗ್ಗೆ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಒಂದು R.K. ನಾರಾಯಣ್ ಅವರ ಅಡ್ವಾಂಟೇಜಸ್ ಆಫ್ ಅನಾನಿಮಿಟಿ ಅಂತ. ಲೇಖಕ ಸಾಧ್ಯವಾದಷ್ಟು ಮಟ್ಟಿಗೆ ಹಿನ್ನೆಲೆಯಲ್ಲಿ ಇರುವಷ್ಟು ಕಾಲ ಅವನ ಬರಹದ ಕುರಿತ ಚರ್ಚೆ ಮುನ್ನೆಲೆಗೆ ಬರ್ತದೆ ಅನ್ನುವುದು ಅವರ ವಾದ. ಯಾವಾಗ ಲೇಖಕನ ವೈಯಕ್ತಿಕ ವಿವರಗಳು, ಆತನ ಹವ್ಯಾಸಗಳು, ಬದುಕಿನ ವಿವರಗಳು ಇತ್ಯಾದಿಗಳು ಮುನ್ನೆಲೆಗೆ ಬಂದಾಗ ಆತನ ಬರಹದ ಕುರಿತಾದ ಚರ್ಚೆ ಹಿನ್ನೆಲೆಗೆ ಸರಿತದೆ ಅನ್ನುವುದು R.K. ಅವರ ಒಂದು ವಾದ. ಇದು ನನಗೆ ತುಂಬ ಇಷ್ಟವಾಗಿ ತುಂಬ ಪ್ರಭಾವಿಸಿದಂತಹ ಒಂದು ವಾದವಾಗಿತ್ತು. ಇದೇ ಕಾರಣಕ್ಕಾಗಿ ನನ್ನ 27 ಪುಸ್ತಕಗಳಲ್ಲೂ ನನ್ನ ಫೋಟೋ ಇರಲಿಲ್ಲ. ಆದರೆ ಪ್ರಕಾಶ್ ಕಂಬತ್ತಳ್ಳಿ ಅವರು ಹೈದರಾಬಾದ್ ಕರ್ನಾಟಕದವರು, ಆದ್ದರಿಂದ ನಮ್ಮಷ್ಟೇ ಜಿದ್ದಿ ಇರ್ತಾರೆ. ಅವರು ತಮ್ಮ ಪ್ರೀತಿಯ ಜಿದ್ದಿನಿಂದ ನನ್ನ ವ್ರತವನ್ನು ಭಂಗಗೊಳಿಸಿ ಅನ್ಯಾಯವಾಗಿ ನನ್ನ ಒಂದು ಕುರೂಪಿ ಫೋಟೋವನ್ನು ಈ ಪುಸ್ತಕದಲ್ಲಿ ಹಾಕಿದ್ದಾರೆ. ಓದೋರೆಲ್ಲರೂ ಸಹಿಸಿಕೊಳ್ಳಬೇಕಾಗಿ ನಾನು ಕೋರ್ತೇನೆ. ಅವರು ಅನುಮತಿಸಿದರೆ ಮುಂದಿನ ಕೃತಿಗಳಲ್ಲಿ ಮತ್ತೆ ನಾನು ಯಥಾ ಪ್ರಕಾರ ಹಿನ್ನೆಲೆಗೆ ಸರಿತೇನೆ. ಮತ್ತೊಂದು ನನ್ನನ್ನು ತುಂಬ ಕಾಡುವ ಥಿಯರಿ ಅಂತಂದರೆ, ನಾನು ತುಂಬ ಇಷ್ಟಪಡುವ ಚಿಂತಕರಾದ ಜಿಡ್ಡು ಕೃಷ್ಣಮೂರ್ತಿಯವರ ಫ್ರೀಡಮ್ ಫ್ರಮ್ ದಿ ನೋನ್ ಅಂತ. ತಿಳಿದಿರುವುದರಿಂದ, ನಮಗೆ ಗೊತ್ತಿದೆ ಅಂತ ಅಂದುಕೊಂಡಿದ್ದುದರಿಂದ ಒಂದು ಸ್ವಾತಂತ್ರ್ಯ, ಒಂದು ದೂರವನ್ನು ನಾವು ಸಾಧಿಸೋದು. ನನ್ನ ಕತೆಗಳಿಗೆ ಬೇರೆ ಬೇರೆ ಮುಖ್ಯ ಸ್ಪರ್ಧೆಗಳಲ್ಲಿ ಬಹುಮಾನ ಬಂದಿದೆ ಅಂದ ಕ್ಷಣಕ್ಕೆ ನನಗೆ ಒಂದು ಆ ಪ್ರಕಾರದಲ್ಲಿ ಹಿಡಿತ ಸಿಕ್ಕಿದೆ. ಒಂದು ನನ್ನ ಮಾತುಗಳಿಗೆ, ನನ್ನ ಕತೆಗೆ ಒಂದು ಅಧಿಕೃತತೆ ಸಿಕ್ಕಿದೆ ಅನ್ನುವ ಒಂದು ಗೊತ್ತೇ ಇಲ್ಲದ ಅಹಮಿಕೆ ನನ್ನೊಳಗೆ ಮೂಡಿಬಿಡ್ತು. ಅದು ಲೇಖಕನ ನಿಧನ ಸಾವಿಗೆ ಕಾರಣ ಆಗ್ತಾ ಇರ್ತದೆ. ಆವಾಗ ತಕ್ಷಣ ಒಬ್ಬ ಲೇಖಕನಾದವನು ತಾನು ಎಚ್ಚರಿಸಿಕೊಳ್ಳಬೇಕು. ತನಗೆ ತಿಳಿದಿರುವ ಆ ಪ್ರಕಾರದಿಂದ ತುಸು ದೂರವನ್ನು ಸಾಧಿಸಬೇಕಾಗ್ತದೆ. ಪ್ರಾಯಃ ಇದೇ ಕಾರಣದಿಂದಾಗಿ ನಾನು ನನ್ನ ಇಷ್ಟದ ಪ್ರಕಾರ ಕಥೆಯೇ ಆಗಿದ್ದರು, ಗೆಳೆಯ ದೇವು ಗುರುತಿಸಿದಂತೆ ನಾನು ಮೂಲತಃ ಕಥೆಗಾರನೇ ಆಗಿದ್ದರೂ 14 ವರ್ಷ ಕಥೆಗಳಿಂದ ದೂರ ಇದ್ದದ್ದು ಇದೇ ಕಾರಣಕ್ಕೆ ಇರಬಹುದು ಅಂತ ನನ್ನನ್ನು ನಾನು ವಿಮರ್ಶಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ದೂರ ನನಗೆ ನನ್ನ ಕಥೆಗಳ ಮಿತಿಯನ್ನು ಮತ್ತೆ ಹೆಚ್ಚು ಢಾಳಾಗಿ ತೋರಿಸಿದೆ. ನನ್ನ ಮೊದಲ ಸಂಕಲನದಲ್ಲಿ ಇದ್ದಂತಹ ಮುಗ್ಧ ಪ್ರಾಮಾಣಿಕತೆ ಮತ್ತು ರೂಕ್ಷ ಒಳನೋಟಗಳು, ಅವೆಲ್ಲದರಿಂದ ನಾನು ಒಂದಷ್ಟು ತುಂಬ ದೂರ ಬಂದಿದ್ದೇನೆ ಅಂತ. ಇದಕ್ಕೆ ಈ 15 ವರ್ಷಗಳಲ್ಲಿ ನನಗೆ ಭೌತಿಕವಾಗಿ 15 ವರ್ಷ ಹೆಚ್ಚಾಗಿರುವುದರ ಕಾರಣವೂ ಇರಬಹುದು. ನಾನು ಮದುವೆಯಾಗಿ, ನನಗೆ ಮಕ್ಕಳಾಗಿ, ನಾನು ಲೋಕವನ್ನು ನೋಡುವ ನೋಟಕ್ರಮದಲ್ಲಿ ಆಗಿರುವ ಪಲ್ಲಟ ಕೂಡ ಕಾರಣ ಆಗಿರಬಹುದು. ಆದರೆ ಮತ್ತೊಂದು 15 ವರ್ಷ ನಾನು ಈ ಕಥೆಯಿಂದ ದೂರ ಸರಿಬೇಕೇನೋ ಅಂತ ನನ್ನ ಒಂದು ಪ್ರಶ್ನೆ ಬಂದಾಗ, ನನಗೆ ಪ್ರತಿ ಕಥೆಯನ್ನು ಬರೆದು ಮುಗಿಸಿದಾಗ ತೀವ್ರವಾಗಿ ಅನಿಸಿದ್ದೇನಂತಂದರೆ, ನನ್ನಿಂದ ಇನ್ನೆಂದಿಗೂ ಕಥೆಗಳನ್ನು ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಪ್ರತಿ ಕಥೆಯು ಒಂದು ಜಡ್ಡು ಕಥೆಯನ್ನಂತೂ ನಾನು 10 ವರ್ಷ ಬರೆದೆ. 53 ಪುಟಗಳ ಈ ನೀಳ್ಗತೆಯನ್ನು 10 ವರ್ಷ ಬರೆದೆ ನಾನು. ನಂಗೆ ತುಂಬ ತೀವ್ರವಾಗಿ ಅನಿಸಿದ್ದು, ನನ್ನಿಂದ ಇನ್ನೂ ಕಥೆಗಳನ್ನು ಬರೀಲಿಕ್ಕೆ ಆಗೋಲ್ಲ ಅಂತ. ಆದರೆ ನಾನು ಯಾವಾಗ ಒಳಗಡೆಯಿಂದ ಡ್ರೈಅಪ್ ಆಗಿದ್ದೀನಿ, ಖಾಲಿಯಾಗಿದ್ದೀನಿ ಅಂತ ಅನಿಸಿದಾಗಲೆಲ್ಲ ನನಗೆ ಹಿರಿಯರಾದ ರಹಮತ್ ತರ್ಕೆರೆಯವರ ಒಂದು ಮಾತು ನನ್ನನ್ನು ಮತ್ತೆ ಬರೆಯುವ ಚೈತನ್ಯವನ್ನು ನನ್ನೊಳಗೆ ಪುಟಿಸುವಂತಹದ್ದು ಇದೇ. ಅವರು ಹೊಳೆಗೆ ಹೊಸ ನೀರು ಅಂಕಣದಲ್ಲಿ ನನ್ನ ಬಗ್ಗೆ ಬರಿತಾ, ಕರ್ನಾಟಕದ ಒಂದೇ ಪ್ರದೇಶದಿಂದ ಬಂದಿರುವ 4 ಕಥೆಗಾರರೆಂದರೆ ಶಾಂತರಸ, ನಿರ್ಮಾನ್ವಿ, ನುಗುಡೋಣಿ ಮತ್ತು ಸಾಲಿ. 4ನೇ ತಲೆಮಾರಿನವರಾದ ಸಾಲಿ ಇವರೆಲ್ಲರಿಗಿಂತ ಭಿನ್ನವಾಗಿ ಕಥನ ಕ್ರಮವನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಮತ್ತು ಬಹುಮಟ್ಟಿಗೆ ಸಫಲವೂ ಆಗಿದ್ದಾರೆ ಅಂತ ಒಂದು ಸಾಲು ಬರ್ತದೆ. ಈ ಬಹುಮಟ್ಟಿಗೆ ಸಫಲವೂ ಆಗಿದ್ದೇನೆ ಅನ್ನುವ ಅವರ ಶರ ಇದೆಯಲ್ಲ, ಅದು ನನಗೆ ಮತ್ತೆ ಬರೆಯುವ ಚೈತನ್ಯವನ್ನು, ಮತ್ತೆ ಬರೆಯುವ ಶಕ್ತಿಯನ್ನು ಕೊಟ್ಟಿತು. ಈ ಥರ ಈ ಸಂಕಲನ ಬಂದ ನಂತರ ನಾನು ಡ್ರೈಅಪ್ ಆದೆ ಅಂತ ನನಗೆ ತುಂಬ ತೀವ್ರವಾಗಿ ಅನ್ನಿಸಿದಾಗ ನಾನು ದೇವಿಗೆ ಹೇಳಿದರೆ, ದೇವ್ ಒಂದು ಮಾತು ಹೇಳಿದ,
ನೀನು ಪ್ರಬಂಧ, ನಾಟಕ, ವಿಮರ್ಶೆ ಯಾವ್ಯಾವುದೋ ಪ್ರಕಾರದಲ್ಲಿ ಕೆಲಸ ಮಾಡಿರ್ಬೋದು. ನೀನು ಮೂಲತಃ ಕಥೆಗಾರ ಇದೆಯಾ. ಮತ್ತು ನನಗನ್ಸೋದು ಏನು ಅಂತಂದರೆ, ನೀನು ಇನ್ನೆಲ್ಲ ಬೇರೆ ಬೇರೆ ಅದನ್ನು ಬರೆಯೋದನ್ನೆಲ್ಲ ಬಿಟ್ಟು ಕೇವಲ ಕಥೆಗಳ ಕಡೆಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ದೇವರು ನನಗೆ ಒಂದು ಕಟ್ಟಾಜ್ಞೆಯನ್ನು ವಿಧಿಸಿದ. ಜಗತ್ತಿನ ಶ್ರೇಷ್ಠ ಕಥೆಗಾರರೆಲ್ಲರ ಶಕ್ತಿ ನನ್ನ ಕಡೆಗೆ ಹರಿದು ಬರಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಸಾಹಿತ್ಯ ನನ್ನನ್ನು 1000 ಸರ್ತಿ ಸಾಯುವುದರಿಂದ ಕಾಪಾಡಿದೆ, ಮತ್ತೇನೂ ಇಲ್ಲ. ಈ ಅಕ್ಷರ ತಾಯಿಯ ಋಣ ನನ್ನ ಮೇಲೆ ತುಂಬ ಇದೆ. ಅದರ ಋಣವನ್ನು ನಾನು ಬರದೇ ತೀರಿಸಬೇಕು, ಅತ್ಯುತ್ತಮವಾದದ್ದನ್ನು ಬರೆದು ತೀರಿಸಬೇಕು. ಆ ಶಕ್ತಿಯನ್ನು ದೇವರನ್ನು ದಯಪಾಲಿಸಲಿ. ಈ ಕಥೆಗಳ ಕುರಿತು ಕೆಲವು ಭರವಸೆಯ ಮಾತುಗಳನ್ನು ಹೇಳಿ ನನ್ನೊಳಗಿನ ಬರೆಯುವ ಚಿಲುಮೆಯನ್ನು ಬತ್ತಂತೆ ನೋಡಿಕೊಂಡಂತಹ ಚಹಾ ರಘುನಾಥ್, ನನ್ನನ್ನು ಕೆಣಕಿ ಕಥೆಗಳನ್ನು ಬರೆಸುವ ದೇವ್ ಪತ್ತಾರ್ ಮತ್ತು ಈಗಾಗಲೇ ಹೇಳಿದಂತೆ ರಹಮತ್ ತರೀಕೆರೆಯವರು ನನ್ನ ಸಹ ಕಥೆಗಾರರು, ಮುಖ್ಯವಾಗಿ ನನ್ನ ಜಡ್ಡು ಕಥೆಯ ಕುರಿತು ತುಂಬ ಒಳನೋಟಗಳ ಬೆನ್ನುಡಿಯನ್ನು ಬರೆದುಕೊಟ್ಟಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಚಲನಚಿತ್ರ ನಿರ್ದೇಶಕರಾಗಿರುವ ತುಂಬ ಸೂಕ್ಷ್ಮಗ್ರಾಹಿ ಓದುಗರು ಆದ ಶ್ರೀ ಗಿರೀಶ್ ಕಾಸರವಳ್ಳಿಯವರು, ಇವರೆಲ್ಲರೂ ನನ್ನ ಬೆನ್ನ ಹಿಂದೆ ನಿಂತು ನನ್ನ ಬರೆಯುವ ಕ್ರಮವನ್ನು ನಿರ್ದೇಶಿಸ್ತಾ ಇದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಅದೇ ರೀತಿಯಾಗಿ ಅಸಾಹಿತ್ಯಕ ನೆಲೆಯಿಂದ ನೋಡಿದರೆ ನಾನು ಇಷ್ಟೆಲ್ಲವನ್ನೂ ಬರೆಯಲು ಸಾಧ್ಯವಾಗಿರೋದು, ನನಗೆ ತುಂಬ ಜನ ಕೇಳ್ತಾರೆ ಸಂಸಾರ, ಸಾಹಿತ್ಯ, ನೌಕರಿ ಮತ್ತು ಹಲವು ಹಳವಂಡುಗಳು. ಅಂದರೆ ನಾನು ಏನಾದರೂ ಒಂದು ಕೋರ್ಸ್ ಓದ್ತಾ ಇರ್ತೀನಿ, ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಕೇಳ್ತಿರ್ತಾರೆ. ಆಮೇಲೆ ನನ್ನ ಮಕ್ಕಳಂತೂ ನನಗೆ ನೀನು ಓದೋದು ಯಾವಾಗ ಮುಗೀತದೆ ಅಂತ ಕೇಳ್ತಾರೆ ನನಗೆ. ನಾನು ಯಾವಾಗಾದರೂ ಒಂದು ಎಕ್ಸಾಮಿಗೆ ಓದ್ತಾನೆ ಇರ್ತೀನಿ. ಈ ಎಲ್ಲದಕ್ಕೆ ಅನುಕೂಲವನ್ನು ಒದಗಿಸಿಕೊಟ್ಟರು ನನ್ನ ಹೆಂಡತಿ ಮತ್ತು 2 ಮಕ್ಕಳು. ಅವರ ನೆರವಿಲ್ಲದೆ ನಾನು ಏನನ್ನು ಮಾಡೋದಕ್ಕೆ ಸಾಧ್ಯವಿರಲೇ ಇಲ್ಲ. ಇಷ್ಟನ್ನು ಹೇಳ್ತಾ ಕೊನೆಗೆ ನನ್ನ ಪ್ರೀತಿಯ ಕವಿಯೊಬ್ಬನ ಕವಿತೆಯ ಸಾಲೊಂದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ರಸೂಲ್ ಗಮ್ಜತೋವ್ ಅಂತ ಒಬ್ಬ ರಷ್ಯನ್ ಕವಿ, ಅವನದೊಂದು ಕವಿತೆ ಇದೆ. ಬಾ ಅತಿಥಿಯೇ ಈ ರಾತ್ರಿ ನಮ್ಮ ಮನೆಯಲ್ಲಿ ತಂಗು, ಬಾ ಅತಿಥಿಯೇ ಈ ರಾತ್ರಿ ನಮ್ಮ ಮನೆಯಲ್ಲಿ ತಂಗು, ನಾವು ಒಳ್ಳೆಯವರಾಗಿದ್ದೇವೆ. ಒಂದು ವೇಳೆ ಹಾಗಲ್ಲದೇ ಇದ್ದಲ್ಲಿ ನಿನ್ನ ಬರುವು ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಲಿ. ದೇವು ಸೇರಿದಂತೆ ಅಭಿಪ್ರಾಯಗಳನ್ನು ಬರೆದಿರುವ ತುಂಬ ಜನ ಇವು ಒಳ್ಳೆಯ ಕಥೆಗಳಂತ ಹೇಳಿದರು. ಅವು ಒಳ್ಳೆಯವು ಆಗಿರಬಹುದು ಅಥವಾ ಅವರ ಔದಾರ್ಯದಲ್ಲಿ ಒಳ್ಳೆಯವು ಆಗಿ ಕಂಡಿರಬಹುದು. ನಿಜಕ್ಕೂ ಅವರ ಮಾತಿನ ಕಾರಣಕ್ಕಾಗಿ ಆದರೂ ಮುಂದೆ ನಾನು ಒಳ್ಳೆಯದನ್ನು, ತುಂಬ ಘನವಾದದ್ದನ್ನು ಬರೆಯುವ ಶಕ್ತಿಯನ್ನು ದೇವರು ನನಗೆ ದಯಪಾಲಿಸಲಿ ಅಂತ ಬೇಡಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ನನ್ನ ಒಂದು ಕಾದಂಬರಿ ಕೆಂಡದ ರೊಟ್ಟಿ ಪುಸ್ತಕ ರೂಪವನ್ನು ತಾಳಿ ನನ್ನ ಕೈಗೆ ಬಂದಿದೆ. ಆ ಸಂತೋಷದ ಹಿನ್ನೆಲೆಯಲ್ಲಿ ನಾನು ಒಂದು 4 ಮಾತುಗಳನ್ನು ಸಾಂದರ್ಭಿಕವಾಗಿ ಆಡ್ತಾ ಇದ್ದೇನೆ. ನೋಡಿ, ಈ ಕೆಂಡದ ರೊಟ್ಟಿ ಪುಸ್ತಕದ ಅಂದ, ಆಕಾರ, ಅಚ್ಚುಕಟ್ಟುಗಳನ್ನು ನೋಡಿ ನನ್ನ ಮನಸ್ಸಿಗೆ ಎಷ್ಟು ಸಂಭ್ರಮ ಆಯಿತು ಅಂತಂದರೆ, ಅದನ್ನು ನನಗೆ ಗೊತ್ತು. ಒಬ್ಬ ಲೇಖಕನಿಗೆ ತನ್ನ ಬರವಣಿಗೆ ಅಕ್ಷರದಲ್ಲಿ ತಾನು ಇಳಿಸಿದ್ದನ್ನು ಯಾವಾಗ ಪುಸ್ತಕ ರೂಪ ತಾಳುತ್ತದೋ ಅನ್ನೋದೇ ತುಂಬ ಮುಖ್ಯವಾದ ವಿಚಾರ ಒಬ್ಬ ಲೇಖಕನ ಬದುಕಿನಲ್ಲಿ. ಅದನ್ನು ಬೇರೆಯವರ ಓದಿದ್ರೆ ಮತ್ತೂ ಹೆಚ್ಚು ಸಂತೋಷ, ಅದು ಆ್ಯಡೆಡ್ ಬೋನಸ್. ಅದೆಲ್ಲ ಇನ್ನೂ 100 ಜನ ಓದಿದ್ರು, 2ನೇ ಮುದ್ರಣ ಆಯಿತು, 1000 ಜನ ಓದಿದ್ರು, ಅವೆಲ್ಲ ನಂತರದ ಪ್ರಶ್ನೆಗಳು. ಈ ಪುಸ್ತಕ ಅಕ್ಷರ ರೂಪದ ಬರವಣಿಗೆ ಪುಸ್ತಕ ರೂಪ ಆಗೋದು ತುಂಬ ಮಹತ್ವದ ಸಂಗತಿ. ಇಷ್ಟು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಮತ್ತು ಹೆಚ್ಚಿನ ಸಂತೋಷಕ್ಕೆ ನನಗಿವತ್ತಿನ ಕಾರಣ ಆಗಿದೆ. ಯಾಕೆಂತಂದರೆ ಒಬ್ಬ ಲೇಖಕನಿಗೆ ಅಥವಾ ಲೇಖಕಿಗೆ ಬರವಣಿಗೆ ಅನ್ನೋದು ಅಂತರಂಗದ ಹರಿಯುವಿಕೆ. ಹೀಗೆ ಹರಿತಾ ಹೋದದ್ದನ್ನು ನಾವು ಬರಿತಾ ಹೋಗ್ತೀವಿ. ನಮ್ಮ ಅಂತರಂಗದ ಸ್ಫುರಣೆ ಅಲ್ಲದೆ ಇನ್ನೇನು ಅಲ್ಲ ಬರವಣಿಗೆ ಅನ್ನೋದು. ಹಾಗೆ ಬರೆದದ್ದನ್ನು ಯಾರೋ ಒಬ್ಬರು ಪರವಾಗಿಲ್ಲ ನೀನು ಬರೆದಿದ್ದನ್ನು ನಾನು ಪುಸ್ತಕ ಮಾಡ್ತೀನಿ ಅಂತ ಹೇಳಿದ್ರು, ಅದು ನನಗೆ ತುಂಬ ಹೆಮ್ಮೆ ಮತ್ತು ಗೌರವದ ಸಂಗತಿ ಅಂತ ಅಂದ್ಕೊಳ್ತೀನಿ. ಅದರಲ್ಲೂ
ಪ್ರಕಾಶ್ ಕಂಬತ್ತಳ್ಳಿಯವರ ಅಂಕಿತ ಪುಸ್ತಕದಿಂದ ಈ ಪುಸ್ತಕ ನನ್ನ ಅಂಕಿತದ ಮೊದಲ ಪುಸ್ತಕ ಇದು ವಾಸ್ತವವಾಗಿ ನನ್ನ 18ನೇ ಪುಸ್ತಕ ಆಗಿದೆ. ನಾನು 5 ಕಾದಂಬರಿಗಳು ಆ ತರಹ ನನಗೆ ಕ್ರೆಡಿಟ್ಸ್ ಇದೆ. ಆದರೆ ಇದು ಅಂಕಿತದ ಮೂಲಕ ಬರಬೇಕು ಅನ್ನೋದು ನನ್ನ ಒಂದು ಕನಸಾಗಿತ್ತು. ಅಂಕಿತದ ಮೂಲಕ ಒಂದಾದರೂ ಬರಬೇಕು ಅಂತ. ಇವತ್ತು ನನಗದು ನೆರವೇರ್ತಾ ಇದೆ. ಅದಕ್ಕಾಗಿ ಇದನ್ನು ಆಗು ಮಾಡಿದ ಪ್ರಕಾಶ್ ಕಂಬತ್ತಳ್ಳಿಯವರಿಗೆ ಮತ್ತು ಪ್ರಭಾ ಕಂಬತ್ತಳ್ಳಿಯವರಿಗೆ ನಾನು ಹೃನ್ಮನಪೂರ್ವಕವಾದ ಧನ್ಯವಾದಗಳನ್ನು, ಗೌರವಪೂರ್ವಕ ಪ್ರಣಾಮಗಳನ್ನ ನಾನು ಸಲ್ಲಿಸ್ತೀನಿ. ಮತ್ತು ಇವತ್ತು ತುಂಬ ಹಿರಿಯರು ಇಲ್ಲಿ ಕುಳಿತಿದ್ದಾರೆ. ಕೃಷ್ಣೇಗೌಡರಂತ ಅವರು ಹಾಸ್ಯ ಕಲಾವಿದರಾಗಿ ಮಾತ್ರ ತುಂಬ ಜನಕ್ಕೆ ಗೊತ್ತಿದ್ದಾರೆ. ಅವರು ಎಂತಹ ಮೇಷ್ಟ್ರು, ಎಷ್ಟು ಅವರ ಹಾಸ್ಯದಲ್ಲಿ ಅಡಗಿರುವ ಸಾಹಿತ್ಯ ಏನು ಅಂತ ಎಲ್ರಿಗೂ ಗೊತ್ತಿದೆ. ಸಾಹಿತ್ಯದ ವಿದ್ಯಾರ್ಥಿಗಳು ಅಲ್ಲದೇ ಇರೋವ್ರಿಗೂ ನನ್ನಂಥವ್ರಿಗೂ ಗೊತ್ತಿದೆ. ನಾನೇನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಆದರೆ ಅಲ್ಪ ಸ್ವಲ್ಪ ಸಾಹಿತ್ಯವನ್ನು ಓದ್ಕೊಂಡಿದ್ದೀನಿ. ದೇವು ಪತ್ತಾರವ್ರನ್ನ ನಾನು ನೋಡದೇ ಇರೋ ದಿವಸನೇ ಇಲ್ಲ. ಬಹುಶಃ ಪ್ರತಿದಿನ ನಾನು ನೋಡ್ತಾ ಇರ್ತೀನಿ ಅಂತ ನಾನು ಭಾವಿಸ್ತೀನಿ. ಬುಕ್ ಬ್ರಹ್ಮದಲ್ಲಿ ಅವರು ಮಾಡುವ ಇಂಟರ್ವ್ಯೂಗಳು, ಸಂದರ್ಶನಗಳು ತುಂಬ ವಿಶಿಷ್ಟವಾದ ಸಂದರ್ಶನಗಳನ್ನ ಮಾಡಿ ಲೇಖಕರನ್ನು ಪರಿಚಯಿಸ್ತಾರೆ, ಪುಸ್ತಕಗಳನ್ನು ಗೊತ್ತು ಮಾಡಿಕೊಡ್ತಾ ಇದ್ದಾರೆ. ತುಂಬ ಮೆಚ್ಕೊಳ್ತಾ ಇದೆ. ನೋಡಿ, ಬದುಕು ನಮ್ಮ ಅಂಗಳಕ್ಕೆ, ಒಂದು ಕೆಲವು ಕ್ಷಣಗಳಾದ್ರೂ ಅವರ ಅಂಗಳಕ್ಕೆ ನನ್ನನ್ನು ಇವತ್ತು ತಂದು ನಿಲ್ಲಿಸಿದೆ. ಇದು ನನ್ನ ಅಹೋಭಾಗ್ಯ ಅಂತ ನಾನು ಭಾವಿಸ್ತೀನಿ. ತುಂಬ ಚಿದಾನಂದ ಸಾಲಿಯವರು ಕೂಡ ನನಗೆ ಮಿತ್ರರೇನೆ. ನಾವು ಟೆಲಿಫೋನಿಕ್ ಕಾನ್ವರ್ಸೇಷನಲ್ಲಿ ಇದ್ದವರು. ನನ್ನೊಂದು ಪ್ರಬಂಧವನ್ನು ಅವರು ತೆಗೆದುಕೊಂಡಿದ್ದಾರೆ. ತುಂಬ ಒಳ್ಳೆಯ ಕಥೆಗಾರರು. ನಾನು ಹೇಳಬೇಕಾದ್ದೇನಿಲ್ಲ, ಈಗಷ್ಟೇ ಎಲ್ಲರೂ ಮಾತಾಡಿದ್ದಾರೆ. ಡುಂಡಿರಾಜ್ ಅಂದರೆ ಗೊತ್ತು, ಎಲ್ರಿಗೂ ಗೊತ್ತು. ಇಡೀ ಕನ್ನಡ ನಾಡನ್ನು ಕಚಗುಳಿ ಇಟ್ಟು ನಗಿಸೋಂತಹ ಚುಟ್ಕಗಳನ್ನು ಬರೆದಿರೋ ಅಂಥವ್ರು. ಇಂಥವರ ಸನ್ನಿಧಿಯಲ್ಲಿ ನನ್ನಂಥ ಯಕಶ್ಚಿತ್ ಕಥೆಗಾರ್ತಿ ಒಬ್ಬಳು ಇಲ್ಲಿ ನಿಲ್ಲೋದೇ ನನಗೆ ಸಿಕ್ಕಿರೋದು ಇದು ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ನನಗೆ ದೇವು ಪತ್ತಾರ್ ಸರು ನನ್ನ ಕಾದಂಬರಿಯ ಕುರಿತು ಮಾತಾಡಿದ್ದಾರೆ. ಅವರು ಮಾತಾಡಿದ ಮೇಲೆ ನಾನು ಏನು ಹೆಚ್ಚು ಮಾತಾಡೋಂಥದ್ದು ಏನೂ ಉಳಿಸಿಲ್ಲ. ಇಲ್ಲಿ ನನಗೂ ಕತೆ ಹೇಳಲಿಕ್ಕಿಲ್ಲ. ಕತೆನ ಕೊಂಡು ಓದಲಿ, ಅವರು ನನಗೆ ಪ್ರತಿಕ್ರಿಯೆಗಳನ್ನ ಕೊಡಬೇಕು, ಆ ನಿರೀಕ್ಷೆಯಲ್ಲೇ ನಾನು ಇದ್ದೇನೆ. ನನ್ನ ಓದುಗರು ಒಂದು ಬಳಗ ಇದೆ, ಚಿಕ್ಕದೋ ಪುಟ್ಟದೋ, ನನ್ನ ಅಭಿಮಾನಿಗಳು ಕೂಡ ಇದ್ದಾರೆ. ಸೊ ಅವರೆಲ್ಲ ಕೊಂಡು ನನಗೆ ಪ್ರತಿಕ್ರಿಯೆ ಕೊಡುವ ದಿನಗಳಿಗೆ ನಾನು ಕಾಯ್ತಾ ಇದ್ದೇನೆ. ದೇವು ಪತ್ತಾರು ಒಂದು ಮಾತನ್ನು ನನಗೆ ದಾಖಲೆ ಮಾಡಿದ್ರು. ಇದನ್ನು ಹೇಳುವಾಗ ಅವರ ಗ್ರಹಿಕೆ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದಕ್ಕೆ ಆ ಮಾತು ಸಾಕ್ಷಿ. ಇಡೀ ಕಾದಂಬರಿ ಈ ಕೆಂಡದ ರೊಟ್ಟಿ ಸತ್ಯದ ಕಡೆಗಿನ ನಡಿಗೆ ಅನ್ನೋ ಮಾತನ್ನು ಅವ್ರು ಹೇಳಿದರು. ನಾನು ಅದನ್ನು ಪ್ರಾಂಜಲವಾಗಿ ಒಪ್ಕೊಳ್ತೀನಿ. ನೋಡಿ, ಖಾಲಿದ್ ಹುಸೇನಿ ತನ್ನ ಕೈಟ್ ರನ್ನರ್ ಅನ್ನುವ ಕಾದಂಬರಿಯಲ್ಲಿ ಒಂದು 2-3 ಪುಟಗಳಷ್ಟು ಸತ್ಯದ ಕುರಿತಾಗಿಯೇ ಮಾತುಗಳನ್ನು ಬರೀತಾನೆ, ವ್ಯಾಖ್ಯೆಯನ್ನು ಬರೀತಾನೆ. ಎಂಥ ಅದ್ಭುತವಾದ ವ್ಯಾಖ್ಯೆ ಅಂತಂದರೆ, ಒಟ್ಟು ಸಾರಾಂಶವನ್ನು ಮಾತ್ರ ಹೇಳ್ತೇನೆ ನಾನು. 3 ಪುಟದಷ್ಟು ಮೀರಿ ಅದು ಸತ್ಯದ ಕುರಿತಾದ ವ್ಯಾಖ್ಯೆ ಇದೆ. ತುಂಬ ಪ್ರಭಾವಿಸಿದ ಸಾಲುಗಳು ನನ್ನನ್ನು. ಅದು ಈ ಪ್ರಪಂಚದಲ್ಲಿ ಚರಮ ಸತ್ಯ ಅಥವಾ ಪರಮ ಸತ್ಯ ಅಂತ ಇದ್ದರೆ, ಪರಮವಾದ ಮೌಲ್ಯ ಅಂತ ಇದ್ದರೆ ಅದು ಸತ್ಯ ಮಾತ್ರ. ಪರಮ ಮೌಲ್ಯ, ಶಾಶ್ವತ ಮೌಲ್ಯ, ಸ್ಥಿರ ಮೌಲ್ಯ, ಧ್ರುವ ಮೌಲ್ಯ ಅಂತ ನಾವು ಯಾವುದನ್ನು ಭಾವಿಸ್ಬೋದು, ಅದು ಸತ್ಯ. ಉಳಿದ ಮೌಲ್ಯಗಳೆಲ್ಲ ನಾವೇನು ಕಟ್ಕೊಂಡಿದ್ದೀವಿ ಅದರ ಹಿಂಬಾಲಿಸುವ ನೆರಳುಗಳು, ಸತ್ಯವನ್ನು ಹಿಂಬಾಲಿಸಿಕೊಂಡು ಬರ್ತಕ್ಕಂಥ ನೆರಳುಗಳು. ಯಾವ ಮೌಲ್ಯ ಬೇಕಾದರೂ ಮೌಲ್ಯಗಳು ಚಲನಶೀಲ, ಕಾಲ ಹೇಳ್ತಾ ಬರುತ್ತೆ. ಈ ಕಾಲಕ್ಕೆ ಇವತ್ತು ಒಂದು ಮೌಲ್ಯ ಸರಿ ಇರುತ್ತೆ, ಮುಂದೆ ಅದು ಪರಿವರ್ತನೆ ಆಗುತ್ತೆ, ಚಲನಶೀಲತೆಯನ್ನು ಕಂಡುಕೊಳ್ಳುತ್ತೆ. ಆದರೆ ಸತ್ಯ ಅನ್ನೋ ಏನು ಮೌಲ್ಯ ಇದೆಯೋ ಯಾವತ್ತಿಗೂ ಸ್ಥಿರವಾಗಿ ನೆಲೆಸಿರೋವಂಥದ್ದು. ಆ ಸತ್ಯದ ಅನ್ವೇಷಣೆಯಲ್ಲಿ ನನ್ನ ಕಥಾ ನಾಯಕಿ, ಇಲ್ಲಿ ಯಾರೂ ನಾಯಕಿಯರಿಲ್ಲ. ಈ ಕತೆ ನಾನು ಸುಮ್ಮನೆ ನಾಮಕಾವಸ್ಥೆಗೆ ನಾಯಕಿ ಅಂತ ಹೇಳ್ಕೋಬಹುದು. ಒಂದು ಸ್ತ್ರೀ ಪಾತ್ರ ಅಥವಾ ಒಂದು ಮಹಿಳೆ, ಒಂದು ಹೆಣ್ಣು ಮಗಳು ತನ್ನ ಬದುಕಿನ ಹಿನ್ನೆಲೆಯನ್ನು ಶೋಧಿಸ್ತಾ ಹೋಗ್ತಾಳೆ. ಆ ಇಡೀ ಕತೆ ಅದಕ್ಕೆ ಸಂಬಂಧಪಟ್ಟಿದ್ದು. ನಾನು ಯಾತಕ್ಕೆ ಈ ಕಥೆನ ಬರೆಯೋಕ್ಕೆ ಕಾರಣ ಏನಂತಂದರೆ, ನನಗೆ ಯಾವತ್ತೂ ಈ ಮನುಷ್ಯರ ವರ್ತನೆಗಳಿದೆಯಲ್ಲ, ವಿಕ್ಷಿಪ್ತತೆ, ಅದರಲ್ಲಿ ಕೆಲವರು ವಿಕ್ಷಿಪ್ತವಾಗಿ ವರ್ತಿಸ್ತಾರೆ, ವಿಚಿತ್ರವಾಗಿ ವರ್ತಿಸ್ತಾರೆ, ಆ ವೈರುಧ್ಯಗಳಿರುತ್ತೆ ಅವರ ವರ್ತನೆಗಳಲ್ಲಿ. ಈ ವರ್ತನೆಗಳನ್ನು ನೋಡಿದ್ರೆ ನನಗೆ ಯಾವಾಗಲೂ ಒಂದು ಕುತೂಹಲ, ಒಂದು ಬೆರಗು. ನಾನು ವ್ಯಕ್ತಿಯ ವರ್ತನೆಯನ್ನು ನೋಡಿ ಅದಕ್ಕೆ ಹಿನ್ನೆಲೆಯನ್ನು ನನ್ನಲ್ಲಿ ಕಟ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ಯಾವಾಗಲೂ ನನ್ನ ಕಾದಂಬರಿ ಇರ್ಬೋದು, ಕತೆ ಇರ್ಬೋದು, ಅಥವಾ ನಾಟಕ ಇರ್ಬೋದು, ಅಂಥದ್ದಕ್ಕೆ ಅದೇ ಕಾರಣ ಅಥವಾ ಹೇತು ಆಗಿಬಿಡುತ್ತೆ. ಅಂತಹ ಒಂದು ವ್ಯಕ್ತಿಯನ್ನು, ನಾನು ಒಂದು ವಿಕ್ಷಿಪ್ತವಾದ ಕ್ಯಾರೆಕ್ಟರ್ ಅಥವಾ ಒಂದು ವ್ಯಕ್ತಿಯನ್ನು ನೋಡಿದ ಕಾರಣವಾಗಿ ಅವರ ಹಿನ್ನೆಲೆಯನ್ನು ಒಂದು ಮಟ್ಟಕ್ಕೆ ತಿಳ್ಕೊಂಡು, ಬಹುಶಃ ಮುಂದಿನದು ಕಾಲ್ಪನಿಕ ಕಥೆಯನ್ನೇ ನಾನು ಬರೆದಿರಬಹುದು, ವ್ಯಕ್ತಿಯ ಅಂತರಂಗವನ್ನು ಶೋಧಿಸಿಕೊಂಡು ಅವರ ವಿಕ್ಷಿಪ್ತತೆಗೆ, ಅವರ ವರ್ತನೆಗೆ ಕಾರಣ ಏನು ಎನ್ನುವ ಕೆಲವು ವಿಚಾರಗಳನ್ನು ನಾನು
ನಾನು ಬರಿತಾ ಹೋಗಿದ್ದೀನಿ. ಅದೇ ಈ ಕೆಂಡದ ರೊಟ್ಟಿ ಕಾದಂಬರಿಯ ಒಂದು ಕಥಾನಕ ಅಂತ ಹೇಳಬಹುದು. ಈ ಬದುಕಿನ ಬಹುಸಾಧ್ಯತೆಗಳಿದೆಯಲ್ಲ, ನನಗೆ ಯಾವತ್ತೂ ಭಾಳ ಆಶ್ಚರ್ಯ ಆಗುತ್ತೆ. ಈಗ ನಾವು ಯಾವುದೋ ಒಂದು ಒಪ್ಪಿತ ಮೌಲ್ಯದಲ್ಲಿ ಬದುಕ್ತಾ ಇರ್ತೀವಿ, ರೂಢಿಗತ ಬದುಕು. ನಾವು ಅಂದ್ಕೊಳ್ತೀವಿ ಎಲ್ಲ ತುಂಬ ಸ್ಟ್ರೈಟ್ ಲೈನಲ್ಲಿ ಆ ಕಡೆ ಈ ಕಡೆ ಫುಟ್ಪಾತ್ ಇದೆ, ಮಧ್ಯದ ದಾರಿಲಿ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ, ಲೆಫ್ಟ್ ಸೈಡ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಿ. ಆದರೆ ಹಾಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋರ್ಗೂ ಬದುಕು ಭಿನ್ನವಾಗಿರುತ್ತೆ. ಅವ್ರು ಯಾವಾಗಲೂ ಚೌಕಟ್ಟನ್ನು ಪಾರು ಮಾಡಿ ಫುಟ್ಪಾತನ್ನು ಪಾರು ಮಾಡಿರ್ತಾರೆ, ಒಂದೊಂದ್ಸರಿ ನಡು ರಸ್ತೆಗೂ ಬಂದಿರ್ತಾರೆ. ಇದಕ್ಕೆ ಅವರದೇ ಆದ ಕಾರಣಗಳು, ಕಾರ್ಯಕಾರಣಗಳಿರುತ್ತೆ. ಅಂಥ ಕಾರ್ಯಕಾರಣಗಳ ಶೋಧನೆಗಳೇ ಯಾವುದನ್ನು ಸರಿ ಯಾವುದನ್ನು ತಪ್ಪು ಅಂತ ಅನ್ಬೋದು. ಅಂದರೆ ಇದಮಿತ್ತಮ್ ಅಂತ ಏನೂ ಇಲ್ಲ ನನ್ನ ಪ್ರಕಾರ. ಬದುಕಿಗೆ ಸಾಧ್ಯತೆಗಳು ತುಂಬ ಇದೆ. ಅವರವರ ವರ್ತನೆಗೆ ಅವರವರದೇ ಕಾರಣಗಳು ಕೂಡ ಇರುತ್ತೆ. ಅಂಥ ಕಾರಣಗಳಿಗೆ ಕಪ್ಪು ಬಿಳುಪುಗಳಲ್ಲಿ ಇದು ಸರಿ ಇದು ತಪ್ಪು ಅಂತ ಹೇಳುವ ಸಂದರ್ಭಗಳಿಲ್ಲ. ಅದನ್ನು ಮೀರಿ ವ್ಯಕ್ತಿತ್ವಗಳು ಅಥವಾ ಪಾತ್ರಗಳು ಬೆಳೆಯುತ್ತೆ. ಆ ಬೆಳೆಯುವ ಪಾತ್ರಗಳು ನನ್ನ ಅಂತರಂಗದಲ್ಲಿ ಒಂದು ಗಂಗೆಯ ಹಾಗೆ ಪ್ರವಹಿಸ್ತದೆ. ಆ ರೀತಿ ನಾನು ಬರ್ಕೊಂಡು ಹೋಗಿದ್ದೀನಿ. ಆಮೇಲೆ ನನ್ನ ಯಾವುದೇ ಕತೆಗಳಿರಬಹುದು, ನಾನು ಕತೆಗಳನ್ನು ಕೂಡ ನಾನು ಒಂದು ಸ್ಟ್ರೆಚ್ನಲ್ಲಿ ಬರೆಯೋಳು. ಎಲ್ಲಿವರೆಗೂ ಮನಸ್ಸು ಮಾಗೋದಿಲ್ವೋ, ಪಕ್ವ ಆಗೋದಿಲ್ವೋ, ಹದ ಬರೋದಿಲ್ವೋ, ಮುದ ಸಿಕ್ಕೋದಿಲ್ವೋ ಅಲ್ಲಿವರೆಗೂ ಪೆನ್ನು ನನಗೆ ಬರೋದಿಲ್ಲ. ಆ ಒಂದು ಹದವನ್ನು ಕಂಡುಕೊಂಡ ಮೇಲೆ ಸಾಧಾರಣವಾಗಿ ಬರಿತೀನಿ. ನನ್ನ ಕಾಮಿನಿ ತಲ್ಪ ಅನ್ನುವ ಕಾದಂಬರಿಯನ್ನು ನಾನು ಒಂದೇ ಸ್ಟ್ರೆಚ್ನಲ್ಲಿ ಬರೆದಿದ್ದು. ಮಾಸ್ತಿ ಅವಾರ್ಡ್ ಆಯಿತು ಆ ಕಾದಂಬರಿಗೆ. ಈ ರೀತಿ ನನ್ನ ಬರೆಯುವ ಪ್ರಕ್ರಿಯೆ, ನಾನು ಬಹಳ ಚಿಕ್ಕವಳು, ನನಗೆ ಗೊತ್ತಿದೆ ನನ್ನ ಲಿಮಿಟೇಷನ್ಸ್ ನನಗೆ ಗೊತ್ತಿಲ್ಲ ಅಂತಲ್ಲ, ನನಗೆ ಓದಿನ ಹಿನ್ನೆಲೆಯೂ ಇಲ್ಲ ತುಂಬ. ಐ ಆಮ್ ನಾಟ್ ವೆರಿ ಕ್ವಾಲಿಫೈಡ್. ನನ್ನ ಒಂದು ಇತಿಮಿತಿಯಲ್ಲಿ ನಾನು ಒಂದಷ್ಟು ಸಾಹಿತ್ಯವನ್ನು ಆಸಕ್ತಳಾಗಿ ಅಭ್ಯಾಸ ಮಾಡಿಕೊಂಡಿದ್ದೇನೆ ಅಷ್ಟೇ. ಈ ಕಾದಂಬರಿ ಬಗ್ಗೆ ನಾನು ಇನ್ನು ಹೆಚ್ಚು ಹೇಳೋದೇನೂ ಇಲ್ಲ. ಹತ್ತಾರು ಸರ್ ಎಲ್ಲ ಹೇಳಿದ್ದಾರೆ. ಇದನ್ನು ನನ್ನ ಪ್ರೀತಿಯ ಓದುಗರು ಕೊಂಡುಕೊಳ್ಳಿ. ನಾನು ಯಾರಾದರೂ ನನಗೆ ಅನೇಕರು ಕೇಳಿದ್ದಾರೆ ಇದ್ರ ಬಗ್ಗೆ, ಆಗಲೇ ಎನ್ಕ್ವೈರೀಸು. ಪ್ರಕಾಶ್ ಸರ್ ಅವರ ನಂಬರನ್ನು ನಾನು ಕೊಟ್ಟಿದ್ದೀನಿ, ಕಂಬತ್ತಳ್ಳಿ ಅವ್ರ ನಂಬರ್ನ, ಅವ್ರ ಹತ್ರ ಕೊಂಡ್ಕೊಂಡು ಓದಲಿ ಅಂತ ಹೇಳಿ ಎಲ್ಲರಿಗೂ ನನ್ನ ಅಂತರಾಳದ ಧನ್ಯವಾದಗಳನ್ನು, ನಮಸ್ಕಾರಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ, ಅತಿಥಿ ಮಹೋದಯರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಅಂಕಿತ ಪುಸ್ತಕ ಪ್ರಕಾಶಕರಿಗೂ ಕೂಡ ಧನ್ಯವಾದಗಳು.